ಕರ್ನಾಟಕದ ಎಲ್ಲ ನರ್ಸಿಂಗ್ ಅಭ್ಯರ್ಥಿಗಳಿಗೆ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ನ ಈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನೆಕ್ಸ್ಟ್ 5 ತಿಂಗಳು ಯಾವ ರೀತಿಯಾಗಿ ನಾವು ಈ ಮಿಷನ್ ಕೆಇಎ ನರ್ಸಿಂಗ್ ಆಫೀಸರ್ ಬ್ಯಾಚ್ ಅಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಅನ್ನೋದ್ರದೊಂದು ಸಿಂಪಲ್ ಅಂಡ್ ವೆರಿ ಪರ್ಫೆಕ್ಟ್ ಝಲಕ್ನ ತೋರಿಸ್ತೀನಿ. ಈ ಮಿಷನ್ ಕೆಇಎ ಬ್ಯಾಚ್ ಅಲ್ಲಿ ನಿಮಗೆ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಆಲ್ರೆಡಿ ನಾವೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀವಿ ಈ ಮಿಷನ್ ಕೆಇಎ ನರ್ಸಿಂಗ್ ಆಫೀಸರ್ ಬ್ಯಾಚ್ ಮೇಲೆ. ಯಾರನ್ನ ಇನ್ನು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ. ಇದರಲ್ಲಿನೂ ಕೂಡ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಕೊಡ್ತೀನಿ. ಕೊಟ್ಟಾದ್ಮೇಲೆ ನಾನು ನಿಮಗೆ ಒಂದು ವಿಡಿಯೋ ಲೆಕ್ಚರ್ ನ ಮಾಡ್ತೀನಿ. ಆ ವಿಡಿಯೋ ಲೆಕ್ಚರ್ ಅಲ್ಲಿ ನಾವು ನಿಮಗೆ ಯಾವ ರೀತಿಯಾಗಿ ಕಾನ್ಸೆಪ್ಟ್ ಗಳನ್ನ ಬಿಲ್ಡ್ ಮಾಡ್ತೀವಿ ಮತ್ತು ಒಂದ್ ಕಾನ್ಸೆಪ್ಟ್ ಇಂದ ನೀವು ಮಲ್ಟಿಪಲ್ MCQs ಗಳನ್ನ ಹೇಗೆ ಸಾಲ್ವ್ ಮಾಡ್ಕೋಬಹುದು, ಆಕ್ಚುಲಿ ನೀವು ಕಾನ್ಸೆಪ್ಟ್ ಗಳು ಯಾಕೆ ಓದ್ಬೇಕು ಅನ್ನೋದ್ರ ಬಗ್ಗೆ ನಾವು ನಿಮಗೆ ಒಂದು ಝಲಕ್ನ ತೋರಿಸ್ತೀವಿ. ಓಕೆ, ಸೊ ಅದಾದ್ಮೇಲೆ ಇವತ್ತು ಸಂಜೆ 6 ಗಂಟೆಗೆ ನಮ್ಮ ಅಫಿಷಿಯಲ್ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ಆ್ಯಪ್ ಒಳಗಡೆ ನಿಮಗೆ ಲೈವ್ ಡೆಮೋ ಲೆಕ್ಚರ್ ಇರುತ್ತೆ. ಎಷ್ಟು ಗಂಟೆಗೆ? ಇವತ್ತು ಸಂಜೆ 6 ಗಂಟೆಗೆ ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಲೈವ್ ಡೆಮೋ ಲೆಕ್ಚರ್ ಇರುತ್ತೆ. ಓಕೆ, ಸೊ ಯಾವ ರೀತಿಯಾಗಿ ನಿಮಗೆ ಕಂಟೆಂಟ್ ಕ್ವಾಲಿಟಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮತ್ತೆ ಅಲ್ಲಿ ನಾವು ಡೆಮೋ ಲೆಕ್ಚರ್ ನ ತೋರಿಸ್ತೀವಿ. ಸೊ ಇನ್ನು ಯಾರನ್ನ ಈ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಫ್ಯೂಚರ್ ಅಲ್ಲಿ ಇದು ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಕನ್ನಡದಲ್ಲಿ ಏನೋ ಒಂದು ಮಾಡಕ್ ಹೊರಟಿದ್ದೀವಿ. ನಿಮ್ಮ ಪ್ರೋತ್ಸಾಹ, ಪ್ರೀತಿ ಮತ್ತು ಸಹಕಾರ ನಮಗೆ ಯಾವಾಗಲೂ ಹೀಗೆ ಇರಲಿ. ನಮ್ಗೆ ಸಪೋರ್ಟ್ ಮಾಡ್ರಿ. ಮ್ಯಾಕ್ಸಿಮಮ್ ನಾವು ಇನ್ನೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಈ ವಿಡಿಯೋನ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನೇನು ಸಿಗುತ್ತೆ ಈ ಮಿಷನ್ ಕೆಇಎ ಬ್ಯಾಚ್ ಅಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ಝಲಕ್ ಕೊಡ್ತೀನಿ. ಮಿಷನ್ ಕೆಇಎ ಬ್ಯಾಚ್ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಆಗ್ತಿರತಕ್ಕಂತ 724 ಏನು ಹುದ್ದೆಗಳಿದೆ ನರ್ಸಿಂಗ್ ಆಫೀಸರ್ ಹುದ್ದೆಗಳು, ಆ ಹುದ್ದೆಗಳನ್ನ ಟಾರ್ಗೆಟ್ ಮಾಡಿ ಒಂದು ಬ್ಯಾಚ್ ನ ನಾವು ಲಾಂಚ್ ಮಾಡಿದ್ದೀವಿ. ಈ ಬ್ಯಾಚ್ ನಿಮಗೆ ಇದೇ ತಿಂಗಳು 15ನೇ ತಾರೀಕಿಂದ ಲೈವ್ ಆಗುತ್ತೆ. ನಿಮಗೆ ಡೈಲಿ ಲೈವ್ ಕ್ಲಾಸಸ್ಗಳು ಇದರಲ್ಲಿ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಏನೇನು ಇರುತ್ತೆ ಅಂತಂದ್ರೆ ನಿಮಗೆ 2 ಗಂಟೆಗಳ ಕಾಲ ಕನ್ನಡದಲ್ಲಿ ನಾವು ನಿಮಗೆ ಥಿಯರಿನ ಟೀಚ್ ಮಾಡ್ತೀವಿ. ಅದೇ ದಿನ ಮತ್ತೆ 2 ಗಂಟೆಗಳ ಕಾಲ ನಿಮಗೆ ಇಂಗ್ಲಿಷ್ ಅಲ್ಲಿ MCQs ಮತ್ತು ಅದ್ರ ಹಿಂದೆ ಇರತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಟೀಚ್ ಮಾಡ್ತೀವಿ. ಸೊ ಇಲ್ಲಿ ಇಂಟಿಗ್ರೇಟೆಡ್ ಲರ್ನಿಂಗ್ ಆಗುತ್ತೆ. ನಿಮಗೆ ನೀವು ಥಿಯರಿ ಮಾಡೋದ್ರ ಜೊತೆಗೆ MCQ ಮಾಡೋದನ್ನ ಕಲಿತೀರಿ ಮತ್ತು ಬಹಳಷ್ಟು ಕಾನ್ಸೆಪ್ಟ್ ಗಳನ್ನ ಇಲ್ಲಿ ನೀವು ಕಲಿತೀರಿ. ಓಕೆ, ಸೊ ಇಲ್ಲಿ ಥಿಯರಿ ಟೀಚಿಂಗ್ ಕೂಡ ಇರುತ್ತೆ, MCQ ಟೀಚಿಂಗ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಈ ಕೋರ್ಸ್ ವ್ಯಾಲಿಡಿಟಿ ಬಂದ್ಬಿಟ್ಟು 6 ತಿಂಗಳು ಇರುತ್ತೆ. ನೀವು ಯಾವಾಗಿಂದ ಪರ್ಚೇಸ್ ಮಾಡಿದ್ರೆ ಅಲ್ಲಿಂದ ನಿಮಗೆ 6 ತಿಂಗಳು ವ್ಯಾಲಿಡಿಟಿ ಸಿಗುತ್ತೆ. ಮತ್ತೆ ಇಲ್ಲಿ ಲೈವ್ ಕ್ಲಾಸಸ್ ಗಳು ಬಂದ್ಬಿಟ್ಟು 15 ತಾರೀಕಿಂದ ಬಂದ್ಬಿಟ್ಟು ನೆಕ್ಸ್ಟ್ 5 ಮಂತ್ಸ್ ಗೆ ಲೈವ್ ಕ್ಲಾಸಸ್ ಗಳು ಇರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ 2 ಅವರ್ ಏನ್ ಕನ್ನಡದ ಲೆಕ್ಚರ್ ಬರ್ತಿದೆ ಇದು ಪಾರ್ಟ್ ಆಫ್ ದಿ ಕೋರ್ಸ್ ಆಗಿರುತ್ತೆ. ಈ 2 ಅವರ್ ಲೆಕ್ಚರ್ ಗಳು ನಿಮಗೆ ನಾವು ಕಾಂಪ್ಲಿಮೆಂಟರಿ ಆಗಿ ಫ್ರೀ ಆಗಿ ಕೊಡ್ತಿದ್ದೀವಿ ಇದೇ ಸೇಮ್ ಬ್ಯಾಚ್ ಅಲ್ಲಿ. ಟೋಟಲ್ ನಿಮಗೆ ಪರ್ ಡೇ 4 ಅವರ್ ಲೆಕ್ಚರ್ಸ್ ಆಗುತ್ತೆ. ಸರ್ ಓನ್ಲಿ ಲೆಕ್ಚರ್ ಕೊಡ್ತೀರಾ ಸರ್? MCQ ಹೆಂಗ್ ಮಾಡ್ಬೇಕು ಸರ್? MCQನು ಕೊಡ್ತೀವಿ ಸರ್. ಎಷ್ಟು ಕೊಡ್ತೀರಾ ಸರ್? 10,000 ಟಾಪಿಕ್ ವೈಸ್ MCQ ಕೊಡ್ತೀವಿ. 3,000 ನಿಮಗೆ ಮಿಕ್ಸ್ ಕ್ವಶನ್ ಇನ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಕೊಡ್ತೀವಿ. ಮತ್ತೆ ಕರ್ನಾಟಕದಲ್ಲಿ ಹಿಂದೆ ಆಗಿರತಕ್ಕಂತ ರಿಕ್ರೂಟ್ಮೆಂಟ್ ಅಲ್ಲಿ ಏನ್ ಕ್ವಶನ್ಸ್ ಗಳು ಕೇಳಿದ್ರು ಪ್ರೀವಿಯಸ್ ಕ್ವಶನ್ ಆಫ್ ದಿ ಕೆಇಎ ಮತ್ತು ಅದ್ರ 4 ಆಪ್ಷನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ನಿಮಗೆ ನಾವು ಇದರಲ್ಲಿ ಕೊಡ್ತೀವಿ. ಸೊ ಇದ್ರ ಜೊತೆಗೆ ಸರ್ ನೋಟ್ಸ್ ಕೊಡ್ತೀರಾ ಸರ್? ನಾವು ವರ್ಕ್ ಮಾಡ್ಕೊಂಡು ಓದ್ತಿದೀವಿ ಸರ್, ನಾವು ಡ್ಯೂಟಿಗೂ ಹೋಗ್ತೀವಿ ಸರ್, ಇದು ಕೋರ್ಸ್ ತಗೋತೀವಿ ಸರ್, ನೋಟ್ಸ್ ಕೊಡ್ತೀರಾ ಸರ್? ಇಲ್ಲಿ ನಿಮಗೆ PDF ನೋಟ್ಸ್ ಗಳನ್ನು ನಾವು ನಿಮಗೆ ಕೊಡ್ತೀವಿ. ಓಕೆ, ಆಪ್ ಅಲ್ಲಿ ನೀವು PDF ನೋಟ್ಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನೀವು ಯೂಸ್ ಮಾಡಬಹುದು. ಸರ್ ನಾವು ಡ್ಯೂಟಿ ಹೋಗ್ತೀವಲ್ಲ ಸರ್, ನಮ್ಗೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವು ರೆಕಾರ್ಡೆಡ್ ನೋಡ್ಬೋದಾ ಸರ್? ಎಸ್, 100% ನೀವು ಲೈವ್ ಕ್ಲಾಸಸ್ ರೆಕಾರ್ಡ್ ನೋಡಕ್ ಆಗ್ಲಿಲ್ಲ ಅಂತಂದ್ರೆ ಸೊ ನೀವು ರೆಕಾರ್ಡ್ ಲೆಕ್ಚರ್ಸ್ ಗಳನ್ನು ಕೂಡ ನೋಡಬಹುದು. ಓಕೆ, ಸೊ ಲೈವ್ ಕ್ಲಾಸ್ ನಿಮಗೆ ನೋಡಕ್ ಆಗ್ಲಿಲ್ಲ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನು ಕೂಡ ನೀವು ನೋಡಬಹುದು. ಓಕೆ, ಸೇಮ್ ಏನ್ ಲೈವ್ ಕಂಡಕ್ಟ್ ಮಾಡಿರ್ತೀವಿ ಅದೇ ಕ್ಲಾಸ್ ನಿಮಗೆ ನಾವು ರೆಕಾರ್ಡೆಡ್ ಫಾರ್ಮೆಟ್ ಅನ್ನು ಕೊಡ್ತಿರ್ತೀವಿ. ಓಕೆ, ಇದಿಷ್ಟು ನಾನು ನಿಮಗೆ ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಸೊ ನಮ್ದು ಅಫಿಷಿಯಲ್ ಹೆಲ್ಪ್ ಲೈನ್ ನಂಬರ್ ಇದೆ. ಈ ಹೆಲ್ಪ್ ಲೈನ್ ನಂಬರ್ ಮೇಲೆ ಹಾಯ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಕೆಇಎ ಅಂತ ನೀವು ಮೆಸೇಜ್ ಮಾಡಿ. ಹಾಯ್ ಐ ಆಮ್ ಪ್ರಿಪೇರಿಂಗ್ ಫಾರ್ ಕೆಇಎ ಅಂತ ಮೆಸೇಜ್ ಮಾಡಿದಾಗ ಈ ಕೋರ್ಸ್ ಡೀಟೇಲ್ಸ್, ಇದ್ರ ಕೋರ್ಸ್ ಪ್ರೈಸ್, ಇದ್ರ ಮೇಲೆ ನಡೀತಕ್ಕಂಥ ಡಿಸ್ಕೌಂಟ್ ಎಲ್ಲ ಒಂದು ಇನ್ಫಾರ್ಮೇಶನ್ ನಿಮಗೆ ಅವರು ತಿಳಿಸ್ಕೊಡ್ತಾರೆ. ಇನ್ನು ನಿಮಗೆ ಏನೇನೋ ಡೌಟ್ಸ್ ಇದ್ರೆ ನೀವು ಇದರಿಂದ ಕ್ಲಿಯರ್ ಮಾಡ್ಕೋಬಹುದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ. ಓಕೆ, ಸೊ ಇದಿಷ್ಟು ಕೋರ್ಸ್ ಬಗ್ಗೆ ಮಾಹಿತಿ ಆಯ್ತು. ಸೊ ಇವಾಗ ನಾವು ನಿಮಗೆ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಹೇಗೆ ಟೀಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಡೆಮೋ ಲೆಕ್ಚರ್ಸ್ ನ ತೋರಿಸ್ತೀವಿ.
ಆಲ್ರೆಡಿ ನಂದು ಯಾರು ಹಳೆ ವಿದ್ಯಾರ್ಥಿಗಳಿದ್ದೀರಾ ನಾರ್ಸೆಟ್ ಎಕ್ಸಾಮ್ಗೆ, RRB ಎಕ್ಸಾಮ್ಗೆ, ನಿಮ್ಹಾನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಾಗರಾಜ್ ಸರ್ ಕ್ಲಾಸ್ ತಗೋತಾರೆ ಮತ್ತು ನಾಗರಾಜ್ ಸರ್ ಫ್ಯಾಕಲ್ಟೀಸ್ ಅಲ್ಲಿ ಯಾವ ರೀತಿ ಕ್ಲಾಸ್ ತಗೋತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಗೊತ್ತಿದೆ. ಸೊ ಇದು ಯಾರಿಗೆ ಅಂತಂದ್ರೆ ಹೊಸದಾಗಿ ಇವಾಗ ಯಾರು ಸ್ಟಾರ್ಟ್ ಮಾಡ್ತಿದ್ರ ಅವರಿಗೆ ಒಂದು ಡೆಮೋ ಲೆಕ್ಚರ್ ಮುಖಾಂತರ ನಾವು ಇದನ್ನ ಕಂಡಕ್ಟ್ ಮಾಡ್ತಿದೀವಿ. ಸೊ ಈಸಿಯಾಗಿ, ಬಹಳಷ್ಟು ಈಸಿಯಾಗಿ ನಾನು ನಿಮಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತೆ ಕಂಪ್ಲೀಟ್ ಇಂಗ್ಲಿಷ್ ಅಂಡ್ ವೆರಿ ಸಿಂಪಲ್ ಇಂಗ್ಲಿಷ್ ಲೆಕ್ಚರ್ ಕೂಡ ನಿಮಗೆ ಇವತ್ತು ಸಂಜೆ 6 ಗಂಟೆಗೆ ನಮ್ಮ ಅಫಿಷಿಯಲ್ ಆಪ್ ಅಲ್ಲಿ ನಿಮಗೆ ಫ್ರೀ ಆಗಿ ಕೊಡ್ತಿದೀವಿ. ಸೊ 2 ಲೆಕ್ಚರ್ ನೀವು ಅಟೆಂಡ್ ಮಾಡ್ಕೊಳ್ಳಿ. ಸೊ 2 ಲೆಕ್ಚರ್ ಅಟೆಂಡ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಕಂಟೆಂಟ್, ಕ್ವಾಲಿಟಿ, MCQ ಸಾಲ್ವಿಂಗ್ ಸ್ಕಿಲ್ಸ್, ಒಂದು ಕಾನ್ಸೆಪ್ಟ್ ಅಲ್ಲಿ 3-4 MCQ ಸಾಲ್ವ್ ಮಾಡತಕ್ಕಂಥ ಎಬಿಲಿಟೀಸ್ ಗಳು ನಿಮಗೆ ಕಾಣಿಸ್ಕೊಂಡ್ರೆ ಸೊ ನೀವು ಈ ಕೋರ್ಸ್ ನ ಜಾಯಿನ್ ಮಾಡ್ಕೊಳ್ಳಿ. ಓಕೆ, ಎಸ್. ಸೊ ದ ಕ್ವಶನ್ ಹೇಗಿದೆ ಅಂತಂದ್ರೆ ನೋಡಿ ನಿಮ್ ಮುಂದೆ ಫಸ್ಟ್ ಕ್ವಶನ್ ಯಾವ ಟಾಪಿಕ್ ಮೇಲೆ ಇದೆ ಅಂತಂದ್ರೆ ORS ಟಾಪಿಕ್ ಮೇಲೆ ಇದೆ. ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅನ್ನೋ ಟಾಪಿಕ್ ಮೇಲೆ ಈ MCQ ಇದೆ. ಸೊ MCQ ಏನ್ ಕೇಳ್ತಿದ್ದೀನಿ, ವಾಟ್ ಆಕ್ಚುಲಿ ದ ಎಕ್ಸಾಮರ್ ಆಸ್ಕಿಂಗ್ ಇನ್ MCQ ಇಸ್ ವಿಚ್ ಇನ್ಗ್ರೇಡಿಯಂಟ್ ಇನ್ WHO's ORS, ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೊಟ್ಟಿರ್ತಕ್ಕಂಥ ORS ಕಾಂಪೋನೆಂಟ್ ಅಲ್ಲಿ ಯಾವ ವಿಚ್ ಇನ್ಗ್ರೇಡಿಯಂಟ್ ಗೋಯಿಂಗ್ ಟು ಹೆಲ್ಪ್ ಆರ್ ಕರೆಕ್ಟ್ ದ ಮೆಟಬಾಲಿಕ್ ಅಸಿಡೋಸಿಸ್ ಇನ್ ಚಿಲ್ಡ್ರನ್ ವಿತ್ ಡಯೇರಿಯಾ ಅಂತ ಕ್ವಶನ್ ಇದೆ. ಅಂದ್ರೆ ಈಗ ನಮ್ಗೆ ORS ಅಂತಂದ್ರೆ ಅದ್ರೊಳಗಡೆ ನಮಗೆ ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಟ್ರೈಸೋಡಿಯಂ ಸಿಟ್ರೇಟ್ ಇರುತ್ತೆ, ಗ್ಲೂಕೋಸ್ ಅನ್ಹೈಡ್ರಸ್ ಇರುತ್ತೆ. ಇದಿಷ್ಟು ಕಾಂಪೋನೆಂಟ್ಸ್ ಗಳು ನಮಗೆ ORS ಅಲ್ಲಿ ಇರುತ್ತೆ. ಅಮಾಂಗ್ ದೀಸ್ 4 ಲೈಕ್ ಸೋಡಿಯಂ, ಪೊಟ್ಯಾಸಿಯಂ, ಟ್ರೈಸೋಡಿಯಂ ಸಿಟ್ರೇಟ್ ಅಂಡ್ ಗ್ಲೂಕೋಸ್, ವಿಚ್ ಕಾಂಪೋನೆಂಟ್ ಹೆಲ್ಪ್ಫುಲ್ ಫಾರ್ ದಿ ಕರೆಕ್ಷನ್ ಆಫ್ ದಿ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಕ್ವಶನ್ ಕೇಳ್ತಿದೆ. ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ಟಾಕ್ ಅಬೌಟ್ ಸೋಡಿಯಂ. ಸೋಡಿಯಂ ಅನ್ನೋದು ಒಂದು ಮೇಜರ್ ಎಕ್ಸ್ಟ್ರಾ ಸೆಲ್ಯುಲರ್ ಒಂದು ನಮ್ದು ಎಲೆಕ್ಟ್ರೋಲೈಟ್ ಇದೆ. ಓಕೆ, ಸೊ ದ ಸೋಡಿಯಂ ಇಸ್ ಇನ್ ದ ಮೇಜರ್ ಎಕ್ಸ್ಟ್ರಾ ಸೆಲ್ಯುಲರ್ ಎಲೆಕ್ಟ್ರೋಲೈಟ್. ಅಂಡ್ ನಾವು ORS ಅಲ್ಲಿ ಸೋಡಿಯಂ ಯಾಕೆ ಕೊಟ್ಟಿರ್ತೀವಿ ಅಂತಂದ್ರೆ ಯಾವಾಗ ಚಿಲ್ಡ್ರನ್ಸ್ ಗಳಿಗೆ ಡಯೇರಿಯಾ ಮತ್ತು ವಾಮಿಟಿಂಗ್ ಆಗುತ್ತೆ ಅಲ್ಲಿ ಸೋಡಿಯಂ ಲಾಸ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ, ಎಲೆಕ್ಟ್ರೋಲೈಟ್ ಲಾಸ್ ಆಗಿರುತ್ತೆ. ಹಂಗಾಗಿ ಎಲೆಕ್ಟ್ರೋಲೈಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ನಾವು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಎರಡನ್ನೂ ಅದರಲ್ಲಿ ಕೊಟ್ಟಿರ್ತೀವಿ. ಸರ್ ಗ್ಲೂಕೋಸ್ ಯಾಕೆ ಕೊಡ್ತೀರಾ ಸರ್? ಈ ORS ಅಲ್ಲಿ ಗ್ಲೂಕೋಸ್ ಯಾಕಿರುತ್ತೆ ಸರ್? ಗ್ಲೂಕೋಸ್ ಇರುತ್ತೆ, ಇದು ವಾಟರ್ ಅಬ್ಸರ್ಪ್ಷನ್ ಹೆಚ್ಚಿಗೆ ಮಾಡುತ್ತೆ ಮತ್ತು ಎಲೆಕ್ಟ್ರೋಲೈಟ್ಸ್ ಅಬ್ಸರ್ಪ್ಷನ್ ಹೆಚ್ಚಿಗೆ ಮಾಡುತ್ತೆ. ಗ್ಲೂಕೋಸ್ ಇಸ್ ಪ್ರೊವೈಡೆಡ್ ಟು ಇನ್ಕ್ರೀಸ್ ದ ಅಬ್ಸರ್ಪ್ಷನ್ ಆಫ್ ದಿ ವಾಟರ್ ಅಂಡ್ ಟು ಇನ್ಕ್ರೀಸ್ ದ ಅಬ್ಸರ್ಪ್ಷನ್ ಆಫ್ ದಿ ಎಲೆಕ್ಟ್ರೋಲೈಟ್ಸ್. ಸರ್ ದೆನ್ ಟ್ರೈಸೋಡಿಯಂ ಸಿಟ್ರೇಟ್ ಯಾಕಿರುತ್ತೆ ಸರ್? ಈ ಟ್ರೈಸೋಡಿಯಂ ಸಿಟ್ರೇಟ್ ಯಾಕಿರುತ್ತೆ ಅಂತಂದ್ರೆ ಈ ಡಯೇರಿಯಿಂದ ಮೆಟಬಾಲಿಕ್ ಅಸಿಡೋಸಿಸ್ ಆಗುತ್ತೆ. ಆ ಮೆಟಬಾಲಿಕ್ ಅಸಿಡೋಸಿಸ್ ಅನ್ನ ಟ್ರೀಟ್ ಮಾಡೋಕ್ಕೋಸ್ಕರ ಟ್ರೈಸೋಡಿಯಂ ಸಿಟ್ರೇಟ್ ಇರುತ್ತೆ. ಸರ್ ಹೆಂಗೆ ಟ್ರೈಸೋಡಿಯಂ ಸಿಟ್ರೇಟ್ ಮೆಟಬಾಲಿಕ್ ಅಸಿಡೋಸಿಸ್ ಅನ್ನ ಕರೆಕ್ಷನ್ ಮಾಡುತ್ತೆ ಸರ್? ಯಾವ ರೀತಿ ಟ್ರೈಸೋಡಿಯಂ ಸಿಟ್ರೇಟ್ ಮೆಟಬಾಲಿಕ್ ಅಸಿಡೋಸಿಸ್ ಅನ್ನ ಟ್ರೀಟ್ ಮಾಡುತ್ತೆ ಸರ್ ಅಂದ್ರೆ ಇಲ್ಲಿ ನಿಮ್ಗೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕಾಗುತ್ತೆ. ಸೊ ಆ ಬೇಸಿಕ್ ಕಾನ್ಸೆಪ್ಟ್ ನಾನು ನಿಮಗೆ ಟೀಚ್ ಮಾಡ್ತೀನಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಬರುತ್ತೆ. ನೋಡಿ ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಿಸ್ ಇಸ್ ಅವರ್ esophagus. Okay, this is our esophagus and this is the stomach. Okay, and here we have our intestine. Okay, ಇದು ನಮ್ದು intestine. ಈಗ ಮ್ಯಾಕ್ಸಿಮಮ್ ಸ್ಟಮಕ್ ಅಲ್ಲಿ ಏನಿರುತ್ತೆ? ಸ್ಟಮಕ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ HCl. ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ, ಹೈಡ್ರೋಕ್ಲೋರಿಕ್ ಆಸಿಡ್. HCl ಮ್ಯಾಕ್ಸಿಮಮ್ ಇರುತ್ತೆ ಸ್ಟಮಕ್ ಅಲ್ಲಿ. ಸರ್ ಇಂಟೆಸ್ಟೈನ್ ಅಲ್ಲಿ ಏನಿರುತ್ತೆ ಮ್ಯಾಕ್ಸಿಮಮ್ ಕಂಟೆಂಟ್ ಅಂದ್ರೆ ಇಲ್ಲಿ ನಮಗೆ ಅಲ್ಕಲೈನ್ ಮ್ಯೂಕಸ್ ಇರುತ್ತೆ. ಓಕೆ, ಸೊ ಅಲ್ಕಲೈನ್ ಮ್ಯೂಕಸ್ ಇರುತ್ತೆ ನಮಗೆ ಇಂಟೆಸ್ಟೈನ್ ಅಲ್ಲಿ ನಾರ್ಮಲ್ ಆಗಿ ಇಲ್ಲಿ ನಮಗೆ ಅಲ್ಕಲೈನ್ ಮ್ಯೂಕಸ್ ಇರುತ್ತೆ. ಓಕೆ, ಎಸ್ ಸರ್. ಸೊ ಇವಾಗ ಚೈಲ್ಡ್ಗೆ ವಾಮಿಟಿಂಗ್ ಆಯ್ತು ಅಂತಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಡಯರಿಯಾ, ಐ ಆಮ್ ಟಾಕಿಂಗ್ ಅಬೌಟ್ ವಾಮಿಟಿಂಗ್. ಓಕೆ, ಇವಾಗ ಚೈಲ್ಡ್ಗೆ ವಾಮಿಟಿಂಗ್ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಕಂಟೆಂಟ್ ಹೊರಗಡೆ ಬರುತ್ತೆ. ದಿಸ್ ಕಂಟೆಂಟ್ ವಿಲ್ ಕಮ್ ಔಟ್. This content will come out means the hydrochloric acid is going to come out. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಏನಿದೆ ಒಂದು ಆಸಿಡಿಕ್ ಕಾಂಪೋನೆಂಟ್ ಇದೆ. ಓಕೆ, ದಿಸ್ ಇಸ್ ದ ಆಸಿಡಿಕ್ ಕಾಂಪೋನೆಂಟ್. ಇವಾಗ ನಮ್ಮ ಬಾಡಿಯಿಂದ HCl ಲಾಸ್ ಆಗ್ತಿದೆ ಅಂತಂದ್ರೆ ಆಸಿಡಿಕ್ ಕಾಂಪೋನೆಂಟ್ ಏನಾಗ್ತಿದೆ ನಮ್ಮ ಬಾಡಿಯಿಂದ ಡಿಕ್ರೀಸ್ ಆಗ್ತಿದೆ. ಯಾವಾಗ ನಮಗೆ ಬಾಡಿಯಿಂದ ಆಸಿಡಿಕ್ ಕಾಂಪೋನೆಂಟ್ ಡಿಕ್ರೀಸ್ ಆಗುತ್ತೆ ಅವಾಗ ಅಲ್ಕಲೋಸಿಸ್ ಆಗುತ್ತೆ. ಸೊ ಇಲ್ಲಿ ಯಾವ ರೀತಿ ಅಲ್ಕಲೋಸಿಸ್ ಆಗ್ತಿದೆ? ಮೆಟಾಬಾಲಿಕ್ ಅಲ್ಕಲೋಸಿಸ್ ಆಗ್ತಿದೆ. ಓಕೆ, ಸೊ ಇದೇ ಪ್ರಾಬ್ಲಮ್ ರೆಸ್ಪಿರೇಟರಿ ಕಡೆಯಿಂದ ಆಗ್ತಿದ್ರೆ ಅದನ್ನ ರೆಸ್ಪಿರೇಟರಿ ಅಲ್ಕಲೋಸಿಸ್ ಅಂತೀವಿ. ಇಲ್ಲಿ ನಮ್ಮ ರೆಸ್ಪಿರೇಷನ್ ಏನು ಪ್ರಾಬ್ಲಮ್ ಇಲ್ಲ, ಹಾಗಾಗಿ ಇದನ್ನ ನಾವು ಮೆಟಾಬಾಲಿಕ್ ಅಲ್ಕಲೋಸಿಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಇಸ್ ದ ರೀಸನ್ ವಿ ಕಾಲ್ ದಿಸ್ ಒನ್ as a metabolic alkalosis. The simple question will come. A child is complaining about vomiting and a child had the more than 4 or 5 episode of the vomiting.
in that child as a nursing officer, which acid base imbalance you will expect? So that is, in a vomiting, metabolic alkalosis will happen due to the loss of the hydrochloric acid. Very simple component, very simple concept. Okay, next ಬಂದ್ಬಿಟ್ಟು ನಮ್ದು ಇಂಟೆಸ್ಟೈನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಆಲ್ಕಲೈನ್ ಮ್ಯೂಕಸ್ ಜಾಸ್ತಿ ಇರುತ್ತೆ. ಇವಾಗ ಚೈಲ್ಡ್ಗೆ ಡಯೇರಿಯಾ ಆದ್ರೆ ಏನ್ ಲಾಸ್ ಆಗುತ್ತೆ? ಚೈಲ್ಡ್ಗೆ ಡಯೇರಿಯಾ ಆದ್ರೆ ಇಲ್ಲಿರ್ತಕ್ಕಂಥ ಕಂಟೆಂಟ್ ಹೊರಗೆ ಬರುತ್ತೆ. ಸೊ ದಿಸ್ ಕಂಟೆಂಟ್ ವಿಲ್ ಕಮ್ ಔಟ್ ಇಫ್ ದ ಡಯೇರಿಯಾ ಇಸ್ ದೇರ್. ಓಕೆ, ಸೊ ಚೈಲ್ಡ್ಗೆ ಡಯೇರಿಯಾ ಆದಾಗ ದಿಸ್ ಕಂಟೆಂಟ್ ವಿಲ್ ಕಮ್ ಔಟ್. ಇಫ್ ದಿಸ್ ಕಂಟೆಂಟ್ ಇಸ್ ಕಮಿಂಗ್ ಔಟ್ ಮೀನ್ಸ್ ಆಲ್ಕಲೈನ್ ಮ್ಯೂಕಸ್ ಇಸ್ ಗೋಯಿಂಗ್ ಟು ಲಾಸ್. ಆಲ್ಕಲೈನ್ ಮ್ಯೂಕಸ್ ಇಸ್ ಗೋಯಿಂಗ್ ಟು ಲಾಸ್. ಯಾವಾಗ ಬಾಡಿಯಿಂದ ಆಲ್ಕಲೈನ್ ಮ್ಯೂಕಸ್ ಲಾಸ್ ಆಗುತ್ತೆ ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ದು ಪಿ ಎಚ್ ಡಿಕ್ರೀಸ್ ಆಗುತ್ತೆ. ಯಾಕಂತಂದ್ರೆ ಆಲ್ಕಲೈನ್ ಮ್ಯೂಕಸ್ ಇಸ್ ಗೋಯಿಂಗ್ ಟು ಲಾಸ್ ಮೀನ್ಸ್ ಪಿ ಎಚ್ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಪಿ ಎಚ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಅಸಿಡೋಸಿಸ್ ಆಗುತ್ತೆ. ಅಸಿಡೋಸಿಸ್ ಆಗುತ್ತೆ. ಇಲ್ಲಿ ರೆಸ್ಪಿರೇಷನ್ ಏನನ್ನ ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್ ಸರ್. ಸೊ ದೆನ್ ವಿಚ್ ಅಸಿಡೋಸಿಸ್ ಇಟ್ ಇಸ್? ಇಟ್ ಇಸ್ ದ ಮೆಟಬಾಲಿಕ್ ಅಸಿಡೋಸಿಸ್. ಸಿಂಪಲ್ ಆಗಿ 2 MCQs ನ ಇಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ತೇನೆ. ವಾಟ್ ಹ್ಯಾಪನ್ಸ್ ಟು ಅ ಚೈಲ್ಡ್ ವಿತ್ ಡಯೇರಿಯಾ ಆಸ್ ಎ ಆಸಿಡ್ ಬೇಸ್ ಇಂಬ್ಯಾಲೆನ್ಸ್? Child with diarrhea is going to experience the metabolic acidosis. And what happens to a child with vomiting? A child with vomiting is going to experience the metabolic alkalosis. This is the basic concept. Sir, ಈ metabolic acidosis treatment ಮಾಡೋಕ್ಕೆ ಯಾವ್ದು drug of choice ಇದೆ sir? So for the treatment of choice or the drug of choice for the metabolic acidosis is injection sodium bicarbonate. ಸೋಡಾ ಬೈಕಾರ್ಬೊನೇಟ್ ಅಂತ ಏನ್ ಹೇಳ್ತೀವಿ. ಈ ಬೈಕಾರ್ಬೊನೇಟ್ ಅನ್ನೋದು ಒಂದು ಆಲ್ಕಲೈಸಿಂಗ್ ಏಜೆಂಟ್ ಇದೆ. ಯಾಕಂದ್ರೆ ಇಲ್ಲಿ ಆಲ್ಕಲೈಸಿಂಗ್ ಏಜೆಂಟ್ ನಮ್ಮ ಬಾಡಿಯಿಂದ ಲಾಸ್ ಆಗ್ತಿದೆ, ಹಂಗಾಗಿ ನಾವು ಈ ಆಲ್ಕಲೈಸಿಂಗ್ ಏಜೆಂಟ್ ಕೊಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಸೊ ಈ ಮೆಟಬಾಲಿಕ್ ಅಸಿಡೋಸಿಸ್ ಟ್ರೀಟ್ ಆಗಿಬಿಡುತ್ತೆ. ಮೆಟಬಾಲಿಕ್ ಅಸಿಡೋಸಿಸ್ ಟ್ರೀಟ್ ಆಗುತ್ತೆ. ಇದನ್ನು ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ವಿಚ್ ಇಸ್ ದ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ದಿ ಸೋಡಿಯಂ ವಿಚ್ ಇಸ್ ದ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ದಿ ಮೆಟಬಾಲಿಕ್ ಅಸಿಡೋಸಿಸ್? ನೀವು ಕ್ಲಿಯರ್ ಆಗಿ ಆನ್ಸರ್ ಹೇಳ್ಬೋದು. ಇಂಜೆಕ್ಷನ್ ಸೋಡಿಯಂ ಬೈಕಾರ್ಬೊನೇಟ್ ಇಸ್ ದ ಡ್ರಗ್ ಆಫ್ ಚಾಯ್ಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ದಿ ಮೆಟಬಾಲಿಕ್ ಅಸಿಡೋಸಿಸ್ ಅಂತ. ಸೊ ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು. Okay, yes sir, we understood. Then how this citrate is going to helpful for the treatment of the metabolic acidosis sir? ಇಲ್ಲಿ ನೀವು ಹೇಳಿದ್ರಿ ಸರ್, ಚಿಲ್ಡ್ರನ್ ವಿತ್ ಡಯೇರಿಯಾಗೆ ಮೆಟಬಾಲಿಕ್ ಅಸಿಡೋಸಿಸ್ ಆದಾಗ ಯಾವ ಇಂಗ್ರೀಡಿಯಂಟ್ ORS ಮೆಟಬಾಲಿಕ್ ಅಸಿಡೋಸಿಸ್ ನ ಟ್ರೀಟ್ ಮಾಡುತ್ತೆ ಅಂತಂದಾಗ ನಾವು ಆನ್ಸರ್ ಏನ್ ಹೇಳಿದ್ವಿ ಸರ್? ಈ ಟ್ರೈಸೋಡಿಯಂ ಸಿಟ್ರೇಟ್ ಹೇಳಿದ್ವಿ ಸರ್. Trisodium citrate, how it is going to help? You know, this trisodium citrate is having the citrate. ಯಾವಾಗ ಈ ಸಿಟ್ರೇಟ್ ಮೆಟಾಬಾಲಿಸಮ್ ಆಗುತ್ತೆ, ಇದು ನಮಗೆ ಬೈಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸಿಟ್ರೇಟು ಆಫ್ಟರ್ ದ ಮೆಟಾಬಾಲಿಸಮ್ ಈ ಸಿಟ್ರೇಟು ಬೈಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಬೈಕಾರ್ಬೊನೇಟ್ ಹೆಚ್ಚಿಗೆ ಆಗುತ್ತೆ, ಸೊ ದ ಬೈಕಾರ್ಬೊನೇಟ್ ಇಸ್ ದ ಆಲ್ಕಲೈನಿಂಗ್ ಏಜೆಂಟ್ ಇಲ್ಲಿ ಡಯರಿಯಲ್ಲಿ ಲಾಸ್ ಆಗ್ತಿದೆ. ಇಲ್ಲಿ ORS ಕೊಟ್ಟಾಗ ಸಿಟ್ರೇಟ್ ಬೈಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗ್ತಿದೆ. ಅಂದ್ರೆ ಈ ಲಾಸ್ ಆಗಿರತಕ್ಕಂತ ಆಲ್ಕಲೈಸಿಂಗ್ ಏಜೆಂಟ್ ಏನಿದೆ ಅದ್ರ ರೀಪ್ಲೇಸ್ ಆಗ್ತಿದೆ. ಸೊ ಅವಾಗ ನೀವು ನೋಡಿ, ಈ ಬೈಕಾರ್ಬೊನೇಟ್ ನಾನು ಹೇಳಿದೆ ಟ್ರೀಟ್ಮೆಂಟ್ ಆಫ್ ದಿ ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಹೇಳಿದೆ. ಅದೇ ಬೈಕಾರ್ಬೊನೇಟ್ ಇಲ್ಲಿ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಮೆಟಬಾಲಿಕ್ ಅಸಿಡೋಸಿಸ್ ಟ್ರೀಟ್ ಆಗುತ್ತೆ. ವೆರಿ ಸಿಂಪಲ್. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ವೆರಿ ಕ್ಲಿಯರ್. ಇಲ್ಲಿ ನಿಮಗೆ ಯಾವ ರೀತಿಯಾದಂತಹ 4 ಇಂದ 5 MCQs ಗಳನ್ನ ಕೇಳಬಹುದು ಅಂತಂದ್ರೆ, ಒಂದು ಫಸ್ಟ್ ORS ಅಲ್ಲಿ ಇರ್ತಕ್ಕಂಥ ಯಾವ ಕಾಂಪೋನೆಂಟ್ ಮೆಟಬಾಲಿಕ್ ಅಸಿಡೋಸಿಸ್ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ಅಂದ್ರೆ ಟ್ರೈಸೋಡಿಯಂ ಸಿಟ್ರೇಟ್ ನಿಮ್ದು ಆನ್ಸರ್ ಆಗಿರಬೇಕು. ಸೆಕೆಂಡ್, ಚಿಲ್ಡ್ರನ್ಗೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಿದ್ರೆ ಯಾವ ಆಸಿಡ್ ಬೇಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತಂದ್ರೆ ಮೆಟಬಾಲಿಕ್ ಅಲ್ಕೋಲೋಸಿಸ್ ಆಗುತ್ತೆ. ಇದೇ ಕ್ವಶನ್ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಪೇಷಂಟ್ ICU ಅಲ್ಲಿ ಅಡ್ಮಿಟ್ ಇದೆ, ಪೇಷಂಟ್ಗೆ ಕಂಟಿನ್ಯೂಸ್ ಆಗಿ ಗ್ಯಾಸ್ಟ್ರಿಕ್ ಸಕ್ಷನಿಂಗ್ ಮಾಡ್ತಿದ್ದೀರಾ, ನೀವು ಗ್ಯಾಸ್ಟ್ರಿಕ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಅನ್ನು ನೀವು ಸಕ್ಷನ್ ಮಾಡಿ ತೆಗಿತಿದ್ರ, ಅವಾಗ ಯಾವ್ದಾಗುತ್ತೆ? ಸೇಮ್ ಅಲ್ಲಿನೂ HCl ಲಾಸ್ ಆಗುತ್ತೆ, ಅಲ್ಲಿನೂ ಮೆಟಬಾಲಿಕ್ ಆಲ್ಕಲೋಸಿಸ್ ಆಗುತ್ತೆ. ಓಕೆ, ಹೌದು ಸರ್. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಆಲ್ಕಲೈನಿಂಗ್ ಮ್ಯೂಕೋಸಾ ಡಯರಿಯಲ್ಲಿ ಲಾಸ್ ಆಗೋದ್ರಿಂದ ಮೆಟಬಾಲಿಕ್ ಅಸಿಡೋಸಿಸ್ ಆಗುತ್ತೆ. ಮೆಟಬಾಲಿಕ್ ಅಸಿಡೋಸಿಸ್ ಡ್ರಗ್ ಆಫ್ ಚಾಯ್ಸ್ ಏನಂತ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸೋಡಿಯಂ ಬೈಕಾರ್ಬೊನೇಟ್ ಅಂತ ನಿಮ್ದು ಆನ್ಸರ್ ಆಗಿರಬೇಕು. ಈ ಸೋಡಿಯಂ ಬೈಕಾರ್ಬೊನೇಟ್ ಓಕೆ, ಸೊ ನಾವು ಇಂಜೆಕ್ಷನ್ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ ಸಿವಿಯರ್ ಮೆಟಬಾಲಿಕ್ ಅಸಿಡೋಸಿಸ್ ಇದ್ರೆ. ಇಲ್ಲ ಅಂತಂದ್ರೆ ಮೈನರ್ ಆಗಿ ಏನು ಡಯರಿಯಿಂದ ಮೆಟಬಾಲಿಕ್ ಅಸಿಡೋಸಿಸ್ ಆಗ್ತಿದೆ ಅದನ್ನ ನಾವು ORS ಮುಖಾಂತರ ಕೂಡ ಟ್ರೀಟ್ ಮಾಡಬಹುದು. ಹೆಂಗಂತಂದ್ರೆ ORS ಅಲ್ಲಿ ನಮಗೆ ಟ್ರೈಸೋಡಿಯಂ ಸಿಟ್ರೇಟ್ ಅನ್ನೋದೊಂದು ಕಾಂಪೋನೆಂಟ್ ಇರುತ್ತೆ. ಈ ಟ್ರೈಸೋಡಿಯಂ ಸಿಟ್ರೇಟ್ ಅಲ್ಲಿ ಏನ್ ಸಿಟ್ರೇಟ್ ಇದೆ ಅದು ಮೆಟಬಾಲಿಸಮ್ ಆದ್ಮೇಲೆ ಬೈಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಬಾಡಿಯಲ್ಲಿ ಬೈಕಾರ್ಬೊನೇಟ್ ಹೆಚ್ಚಿಗಾಗುತ್ತೆ, ಈ ಏನ್ ಲಾಸ್ ಆಗಿರತಕ್ಕಂಥ ಆಲ್ಕಲೈನಿಂಗ್ ಏಜೆಂಟ್ ಏನಿರುತ್ತೆ ಅದು ರೀಪ್ಲೇಸ್ ಆಗುತ್ತೆ. ಸೊ ಈ ರೀಪ್ಲೇಸ್ ಆದಾಗ ಅಗೇನ್
ಆಸಿಡ್ ಬೇಸ್ ಇಂಬ್ಯಾಲೆನ್ಸ್ ಇರೋದು ನಮ್ದು ನಾರ್ಮಲ್ ಬ್ಯಾಲೆನ್ಸ್ ಗೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದಿಸ್ ಒನ್. ಸೊ ಇಷ್ಟು ನಿಮಗೆ MCQs ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಡು ಕೀಪ್ ಇನ್ ಅವರ್ ಮೈಂಡ್. ಸರ್ ಇದಕ್ಕೆ ಬಿಟ್ಟು ಇನ್ನು ಏನೇನು MCQs ಗಳದು ORS ಮೇಲೆ ಕೇಳಬಹುದು ಅಂತಂದ್ರೆ, ORS ಪಾಕೆಟ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಎಷ್ಟು ಅಮೌಂಟ್ ಇರುತ್ತೆ, ಪೊಟ್ಯಾಷಿಯಂ ಕ್ಲೋರೈಡ್ ಎಷ್ಟು ಅಮೌಂಟ್ ಇರುತ್ತೆ, ಗ್ಲೂಕೋಸ್ ಎಷ್ಟು ಅಮೌಂಟ್ ಇರುತ್ತೆ, ಟ್ರೈ ಸೋಡಿಯಂ ಸಿಟ್ರೇಟ್ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನ ನಿಮಗೆ ಕ್ವಶನ್ ಕೇಳ್ತಾನೆ. ಸೊ ಅದನ್ನ ನಾವಿಲ್ಲಿ ಒಂದ್ ಸ್ವಲ್ಪ ಕ್ಲಾರಿಟಿ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮತ್ತು ಓದಿದ್ದು ಎಕ್ಸಾಮ್ ಅಲ್ಲಿ ಯೂಸ್ ಆಗೋ ತರವಾಗಿ ನಾವು ನೋಡ್ಕೊಳ್ಳೋಣ. ಸೊ ಹೆಂಗಂತಂದ್ರೆ ನೋಡ್ರಿ, ಈ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಕೊಟ್ಟಿರ್ತಕ್ಕಂಥ ಲೋ ಆಸ್ಮೋಲಾರಿಟಿ ORS ಕಾಂಪೋನೆಂಟ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ. ನಾನು ಹೇಳಿದೆ ನಿಮಗೆ NaCl, ಇದ್ರ ಜೊತೆಗೆ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ, ಇದ್ರ ಜೊತೆಗೆ ಗ್ಲೂಕೋಸ್ ಇರುತ್ತೆ, ಮತ್ತೆ ಇದ್ರ ಜೊತೆಗೆ ಟ್ರೈ ಸೋಡಿಯಂ ಸಿಟ್ರೇಟ್ ಇರುತ್ತೆ. ಇವು 4 ಕಾಂಪೋನೆಂಟ್ ಇರುತ್ತೆ ಅಂತ ಹೇಳಿದ್ವಿ. ಸರ್ ಇದನ್ನ ಹೆಂಗ್ ನೆನಪಿಟ್ಕೋಬೇಕು? ನಾನು ಹೇಳಿದೆ ಸೋಡಿಯಂ ಕ್ಲೋರೈಡ್ 2.6 ಇರುತ್ತೆ, ಪೊಟ್ಯಾಷಿಯಂ 1.5 ಗ್ರಾಮ್ ಇರುತ್ತೆ, ಮತ್ತು ಗ್ಲೂಕೋಸ್ 13.5 ಗ್ರಾಮ್ ಇರುತ್ತೆ, ಮತ್ತು ಟ್ರೈ ಸೋಡಿಯಂ ಸಿಟ್ರೇಟ್ 2.9 ಇರುತ್ತೆ. ಸರ್ ನೀವು ಹೇಳಿದ್ರಿ, ನಾವು ಕೇಳಿದ್ವಿ. ಸರ್ ನೀವು ಹೇಳ್ಬಿಟ್ರಿ, ನಾವು ಕೇಳ್ಬಿಟ್ವಿ. ಬಟ್ ಎಕ್ಸಾಮ್ ಅಲ್ಲಿ ಯೂಸ್ ಆಗ್ಬೇಕಲ್ಲ ಸರ್ ಇದು ಇಷ್ಟೆಲ್ಲ ನಮ್ಗೆ ಎಕ್ಸಾಮ್ ದಾಗ ನೆನಪು ಬರ್ಬೇಕಲ್ರಿ. ಹೆಂಗ್ ಮಾಡ್ಬೇಕು ಸರ್? ಹೇಳ್ತೀನಿ ಕೇಳಿ. ಅದಕ್ಕೆ ನಿಮಗೆ ಕೋಚಿಂಗ್ ಬೇಕು, ಅದಕ್ಕೆ ನಿಮಗೆ ಒಬ್ಬ ಟ್ರೈನರ್ ಬೇಕು. ಎಂತ ಟ್ರೈನರ್ ಬೇಕು ಅಂತಂದ್ರೆ ಒಂದು 5ರಿಂದ 6 ಎಕ್ಸಾಮ್ ಮಿನಿಮಮ್ ಪಾಸ್ ಆಗಿರ್ಬೇಕು, ಅಂತ ಟ್ರೈನರ್ ಬೇಕು. ಬಟ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ 20 ಎಕ್ಸಾಮ್ ನ ಕ್ಲಿಯರ್ ಮಾಡಿದೀವಿ. ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾವ್ದನ್ನ ಹೆಂಗ್ ಟೀಚ್ ಮಾಡ್ಬೇಕು ಅನ್ನೋದು ನಾವು ಅದೇ ಸ್ಟೈಲ್ ಅಲ್ಲಿ ನಿಮಗೆ ಟೀಚ್ ಮಾಡ್ತೀವಿ. ಯಾಕಂದ್ರೆ ನೀವು ಎಕ್ಸಾಮ್ ಹಾಲ್ದಾಗ ಹಿಂಗ್ ಕುಂತಿರ್ತೀರಿ, ಕಣ್ಣು ಮುಂದೆ ಕಂಪ್ಯೂಟರ್ದಾಗ ಕ್ವಶನ್ ಬಂದಿರುತ್ತ ಅಥವಾ ಒಂದು ಏನ್ ಪೇಪರ್ ಮೇಲೆ ಕ್ವಶನ್ ಬಂದಿರುತ್ತ, ಅವಾಗ ಈ ಟ್ರಿಕ್ಸ್ ಗಳು ನೀವು ಪೇಪರ್ದಾಗ ಅಪ್ಲೈ ಮಾಡ್ರಿ, ಡೆಫಿನೆಟ್ ಆಗಿ 100% ಕರೆಕ್ಟ್ ಆನ್ಸರ್ ಬರ್ತದೆ. ನೋಡ್ರಿ, ಸೋಡಿಯಂ ಕ್ಲೋರೈಡ್ ಈ ವರ್ಡ್ ದಾಗೆ ಆನ್ಸರ್ ಅದ ರೀ. ಹೆಂಗ ನೋಡ್ರಿ, ಇಲ್ಲಿ ಸೋಡಿಯಂ ಇದೆ, ಸೊ ಡಿಎಂ ಇದೆ. ಇಲ್ಲಿಂದ ಡೈ ತಗೋತೀನಿ ನಾನು. ಡೈ ಅಂತಂದ್ರೆ ಎಷ್ಟಪ್ಪ? 2. ಡೈ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಯೂನಿ ಅಂದ್ರೆ 1, ಡೈ ಅಂದ್ರೆ 2. ಹಂಗೆ ಇಲ್ಲಿ ನೋಡ್ರಿ, ಹಿಂದಿದಾಗ ಛೇ ಅಂತ ಕರಿತೀವಿ, ಆರಕ್ಕ ಛೇ. CH ಅದ, CH ಅಂದ್ರೆ ಛೇ ಅಂತ ಬರ್ಕೋರಿ, R ಅಂತ ಬರ್ಕೋರಿ. ಓಕೆ, 2.6 ಗ್ರಾಮ್ ಎಷ್ಟಿರುತ್ತೆ ಅಂತಂದ್ರೆ ನಿಮ್ಗೆ ಸೋಡಿಯಂ ಇರುತ್ತೆ. ಇನ್ ORS ದ ಅಮೌಂಟ್ ಆಫ್ ಸೋಡಿಯಂ ವಿಲ್ ಬಿ 2.6 ಗ್ರಾಮ್. ಓಕೆ, ಎಸ್ ಸರ್. ನೆಕ್ಸ್ಟ್, ಈಗ ಪೊಟ್ಯಾಷಿಯಂ ಕ್ಲೋರೈಡ್ ಹೆಂಗ್ ನೆನ್ಪಿಟ್ಕೋಬೇಕು ಸರ್? ಈ 2.6 ಗ್ರಾಮ್ದಾಗ ಇಲ್ಲಿಂದ 2ರಾಗಿಂದ 1 ಮೈನಸ್ ಮಾಡ್ರಿ, 1 ಉಳಿತ. ಈ 6ರಾಗಿಂದ 1 ಮೈನಸ್ ಮಾಡ್ರಿ, 5 ಉಳಿಯುತ್ತ. ಈ 2ರದಾಗ 1 ಮೈನಸ್ ಮಾಡ್ರಿ, 1 ಉಳಿಯುತ್ತ. ಈ 6ರೊಳಗೆ 1 ಮೈನಸ್ ಮಾಡ್ರಿ, 5 ಉಳಿಯುತ್ತ. ಸೊ 1.5 ಗ್ರಾಮ್ ಏನಿರುತ್ತಪ್ಪ ನಿಮಗಂತಂದ್ರೆ 1.5 ಗ್ರಾಮ್ ನಿಮಗೆ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತಾ? ಎಸ್ ಸರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಬರ್ರಿ ಸೀದಾ ಟ್ರೈ ಸೋಡಿಯಂ ಸಿಟ್ರೇಟ್. ಈ ವರ್ಡ್ ದಾಗೆ ಮೆನ್ಷನ್ ಮಾಡಿ ನೋಡ್ರಿ, ಟ್ರೈ ಅಂತಂದ್ರೆ ಎಷ್ಟ್ರಿ? 3 ರೀ. ಸೊ ಸೀದಾ 3 ಬರ್ಕೋರಿ. ಓಕೆ, ಸೊ ಸೀದಾ ಎಷ್ಟು ಬರ್ಕೋರಿ? 3 ಬರ್ಕೋರಿ ಸರ್. ಬಟ್ ಇದು 3 ಇಲ್ಲಲ್ರಿ, ಎಷ್ಟದ ನೋಡ್ರಿ? 2.9 ಅಂದ್ರೆ ಎಷ್ಟ್ರಿ? 3 ಆಗಂಗಿಲ್ಲೇನ್ರಿ? ರೌಂಡ್ ಫಿಗರ್ ಮಾಡ್ರಿ, 2.9 3 ಆಗತ್ರಿ. ಹೌದು, ಈ 3 ನೆನಪಿಟ್ಕೊಂಡ್ರಿ ಅಂದ್ರೆ 2.9 ನೆನಪಿಟ್ಕೊಳ್ಳೋದು ನಿಮ್ಗೆ ದೊಡ್ಡ ವಿಷಯ ಇಲ್ಲ. ಸೊ ಟ್ರೈ ಸೋಡಿಯಂ ಸಿಟ್ರೇಟ್ ಎಷ್ಟಿರುತ್ತೆ ಅಂತಂದ್ರೆ ನಿಮ್ಗೆ 2.9 ಇರುತ್ತೆ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಎಷ್ಟಿರುತ್ತೆ ಅಂದ್ರೆ 2.6 ಇರುತ್ತೆ. ಇಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಎಷ್ಟಿರುತ್ತೆ ಅಂದ್ರೆ 1.5 ಇರುತ್ತೆ. ಗ್ಲೂಕೋಸ್ ಅನ್ಹೈಡ್ರಸ್ ಎಷ್ಟಿರುತ್ತೆ ಅಂದ್ರೆ ನಿಮ್ಗೆ ಒಂದು 13.5 ಗ್ರಾಮ್ ಇರುತ್ತೆ. ಇದೊಂದು ಮ್ಯಾಕ್ಸಿಮಮ್ ಅದ, ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ. ಗ್ಲೂಕೋಸ್ ಅನ್ಹೈಡ್ರಸ್ 13.5, ಉಳಿದಿ 3 ನೀವು ಟ್ರಿಕ್ ಅಂತ ನೆನ್ಪಿಟ್ಕೋಬಹುದು. ಈಸಿ ಅದ. ಹೌದು ಸರ್, ನಾವು ಯಾಕೆ ಕೊಡ್ತೀವಿ ಅಂತ ಹೇಳೋದು ನಾನು ನಿಮ್ಗೆ ಆಲ್ರೆಡಿ. ಈ ಸೋಡಿಯಂ ನಾವು ನಿಮ್ಗೆ ಇಲ್ಲಿ ಡಯೇರಿಯಾ ಮತ್ತು ವಾಮಿಟ್ ಅಲ್ಲಿ ಲಾಸ್ ಆಗಿರತಕ್ಕಂಥ ಎಲೆಕ್ಟ್ರೋಲೈಟ್ ನ ರಿಪ್ಲೇಸ್ ಮಾಡಕ್ಕೆ ನಾವು ನಿಮ್ಗೆ ಸೋಡಿಯಂ ಕೊಡ್ತೀವಿ. ಮತ್ತೆ ಈ ಪೊಟ್ಯಾಷಿಯಂ ಯಾಕೆ ಇರುತ್ತೆ ಅಂತಂದ್ರೆ ಇದ್ರಾಗ ಬಿ ಪೊಟ್ಯಾಷಿಯಂ ಬಿ ಲಾಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಎಲೆಕ್ಟ್ರೋಲೈಟ್ ವಾಮಿಟಿಂಗ್ ಒಳಗೆ ಲಾಸ್ ಆಗೋದು ಯಾವುದು ಅಂತಂದ್ರೆ ಪೊಟ್ಯಾಷಿಯಮೇ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಕಂಟೆಂಟ್ ದಾಗ ನಮಗೆ ಬಹಳ ಅಬಂಡೆಂಟ್ ಆಗಿ, ಬಹಳ ಹೆಚ್ಚಿಗೆ ಎಕ್ಸೆಸಿವ್ ಆಗಿ ಪೊಟ್ಯಾಷಿಯಂ ಇರುತ್ತೆ. ಹೆಂಗ್ HCl ಇರುತ್ತೆ ಅದೇ ರೀತಿಯಾಗಿ ಪೊಟ್ಯಾಷಿಯಂ ಕೂಡ ಅಬಂಡೆಂಟ್ ಇರುತ್ತೆ ಗ್ಯಾಸ್ಟ್ರಿಕ್ ಕಂಟೆಂಟ್ ದಾಗ. ಯಾವಾಗ ಗ್ಯಾಸ್ಟ್ರಿಕ್ ಕಂಟೆಂಟ್ ಹೊರಗೆ ಬರುತ್ತಾ ಅವಾಗ ನಮ್ಮ ಬಾಡಿಯಿಂದ ಪೊಟ್ಯಾಷಿಯಂ ಕೂಡ ಹಾಳಾಗುತ್ತೆ. ನಿಮಗ್ ಗೊತ್ತಿರಲಿ, ಹಾರ್ಟ್ದು ಕಂಡಕ್ಷನ್ ಆಗ್ಬೇಕಂತಂದ್ರೆ ಯಾವ್ದು ಬಹಳ ಭಯಂಕರ, ಬಹಳ ಇಂಪಾರ್ಟೆಂಟ್ ಒಂದು ಎಲೆಕ್ಟ್ರೋಲೈಟ್ ಬೇಕಂತಂದ್ರೆ ನಮಗೆ ಪೊಟ್ಯಾಷಿಯಂ ಬೇಕು. ಯಾಕೆ? ಪೊಟ್ಯಾಷಿಯಂದು ಹಾರ್ಟ್ದು ಕಂಡಕ್ಷನ್ ಮತ್ತು ರಿದಮ್ ಒಳಗಡೆ ಹೆಲ್ಪ್ ಮಾಡುತ್ತೆ. ಸೊ ಪ್ರಯಾರಿಟಿಯಾಗಿ ನಾವು ಪೊಟ್ಯಾಷಿಯಂ ನ ರಿಪ್ಲೇಸ್ಮೆಂಟ್ ಮಾಡ್ಲೇಬೇಕಾಗತ್ತಾ. ಇಲ್ಲ ಅಂತಂದ್ರೆ ಪೇಷಂಟ್ ಗೆ ಕಾರ್ಡಿಯಾಕ್ ಅರಿಥ್ಮಿಯಾಸ್ಗಳು ಆಗ್ಲಿಕ್ಕೆ ಚಾಲು ಆಗ್ತಾವ ಪೊಟ್ಯಾಷಿಯಂ ಇಂಬ್ಯಾಲೆನ್ಸ್ ಆಯ್ತಂದ್ರ. ಅರ್ಥ ಐತಿಲ್? ಸಿಂಪಲ್ ಡಯೇರಿಯಾದಿಂದ ಹಾರ್ಟ್ ದ ಅರಿಥ್ಮಿಯಾಗಳು ಬಂದು ಪೇಷಂಟ್ ಸತ್ ಹೋಯ್ತಂತಂದ್ರ ಅದರಿಂದ ದೊಡ್ಡ ಲಾಸ್ ಯಾವ್ದು ಬಿ ಇಲ್ರಿ. ಓಕೆ, ಯಾರ ಕೇಳಿದ್ರೆ ಹೆಂಗ್ ಸತ್ತಾನಂದ್ರೆ ಡಯೇರಿಯಾ ಯಾಕೆ ಸತ್ತಾನ ಅಂತ ಹೇಳಕ್ ಚಂದ ಅನಿಸ್ತೈತೇನ್? ಇಲ್ಲ, ಚಂದ ಅನ್ಸಂಗಿಲ್ಲ. ಹಂಗಾಗಿ ORS ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ತಲೆಯಾಗಿ ಇಟ್ಕೋರಿ, ಎಕ್ಸಾಮ್ ದ ಕ್ವಶನ್ ದಾಗೂ ಬರುತ್ತಿದ್ರು. ಓಕೆ, ನೆಕ್ಸ್ಟ್ ಇಸ್ ಗ್ಲೂಕೋಸ್ ಅನ್ಹೈಡ್ರಸ್ ಫೆಸಿಲಿಟೇಟ್ಸ್ ಸೋಡಿಯಂ ಅಂಡ್ ವಾಟರ್ ಅಬ್ಸರ್ಪ್ಷನ್. ನಾನು ಹೇಳ್ದೆ ಇಲ್ಲಿ ಏನ್ ನಾವು ನಿಮ್ಗೆ ಎಲೆಕ್ಟ್ರೋಲೈಟ್ಸ್ ಕೊಡ್ತಿದ್ವಿ ಮತ್ತು ಪೇಷಂಟಿಗೆ ವಾಟರ್ ಕೂಡ ಲಾಸ್ ಆಗಿರುತ್ತೆ, ವಾಟರ್ನು ರಿಪ್ಲೇಸ್ ಮಾಡಿಸ್ತೀವಿ.
ಆ ಮತ್ತು ಕೊಟ್ಟಿರ್ತಕ್ಕಂಥ ವಾಟರ್ ಮತ್ತು ಕೊಟ್ಟಿರ್ತಕ್ಕಂಥ ಸೋಡಿಯಂ ನಮ್ಗೆ ಬ್ಲಡ್ ಒಳಗೆ ಬರ್ಬೇಕಲ್ರಿ, ಅಬ್ಸರ್ಪ್ಷನ್ ಆಗ್ಬೇಕಲ್ಲ. ಸೊ ಅಬ್ಸರ್ಪ್ಷನ್ ಆಗಕ್ ಗ್ಲೂಕೋಸ್ ಹೆಲ್ಪ್ ಮಾಡುತ್ತೆ. ಸರ್ ಗ್ಲೂಕೋಸ್ ಹೆಂಗ್ ಹೆಲ್ಪ್ ಮಾಡುತ್ತೆ ನೋಡ್ರಿ. ಗ್ಲೂಕೋಸ್ ಒಂದು ಆಸ್ಮೋಟಿಕ್ ಏಜೆಂಟ್ ಅದ ರೀ. ಏನದ ಅಂತಂದ್ರ ಆಸ್ಮೋಟಿಕ್ ಏಜೆಂಟ್. ಸೊ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ತಗೋರಿ. ಅಬ್ಸರ್ಪ್ಷನ್ ಅಂದ್ರೆ ಏನ್ರಿ ಸರ್? ಅಬ್ಸರ್ಪ್ಷನ್ ಅಂದ್ರೆ ಈ ನಮ್ಮ ಇಂಟೆಸ್ಟೈನ್ ಗೆ ಅಥವಾ ಈ ನಮ್ಮ ಸ್ಟಮಕ್ ಒಳಗೆ ಬಂದಿರತಕ್ಕಂಥ ಕಂಟೆಂಟ್ ಏನು ಬ್ಲಡ್ ಸ್ಟ್ರೀಮಿಗೆ ಶಿಫ್ಟ್ ಆಗುತ್ತಲ್ಲ ಇಲ್ಲಿಂದ ಇಲ್ಲಿ, ಇದಕ್ಕೆ ನಾವು ಅಬ್ಸರ್ಪ್ಷನ್ ಅಂತ ಕರಿತೀವಿ ಸರ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಅಬ್ಸರ್ಪ್ಷನ್. ಇಲ್ಲಿ ನಾವು ORS ಕೊಟ್ರೆ ಗ್ಲೂಕೋಸ್ ಏನ್ ಮಾಡುತ್ತಂದ್ರ ಈ ಗ್ಲೂಕೋಸ್ ಇಲ್ಲಿ ಇದ್ದಿದ್ದು ಬ್ಲಡ್ ದಾಗ ಬಂದ್ಬಿಡುತ್ತೆ. ಈ ಬ್ಲಡ್ ದಾಗ ಬಂದ್ಬಿಟ್ರೆ ಇದು ಬ್ಲಡ್ ದಾಗ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡಿಸುತ್ತೆ. ಓಕೆ, ಬ್ಲಡ್ ದಾಗ ಏನ್ ಮಾಡುತ್ತ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಹೆಚ್ಚು ಮಾಡುತ್ತೆ. ಅಂದ್ರೆ ಇಲ್ಲಿ ಒಂದು ಗಾಢಪಂಥಿ ಥಿಕ್ನೆಸ್ ಹೆಚ್ಚಿಗೆ ಆಗುತ್ತೆ ಫ್ಲೂಡ್. ಅವಾಗ ಫ್ಲೂಡ್ ಥಿಕ್ನೆಸ್ ಹೆಚ್ಚಿಗಾದಾಗ ಈ ಬ್ಲಡ್ ಏನ್ ಮಾಡುತ್ತಂದ್ರೆ ಫ್ಲೂಡಿಗೆ ಸಕ್ ಮಾಡಕ್ ಚಾಲು ಮಾಡುತ್ತೆ. ಸೊ ಫ್ಲೂಡಿಗೆ ಸಕ್ ಮಾಡಕ್ ಚಾಲು ಮಾಡುತ್ತೆ. ಯಾಕಂದ್ರೆ ಬ್ಯಾಲೆನ್ಸ್ ಆಗ್ಬೇಕಲ್ಲ, ಇದು ಬಹಳ ಗಟ್ಟಿ ಆಗಿದೆ ಇಲ್ಲಿ. ಯಾಕಂದ್ರೆ ಗ್ಲೂಕೋಸ್ ಬಂದು ಆಸ್ಮೋಲಾಲಿಟಿ ಹೆಚ್ಚಿಗೆ ಮಾಡಿ ಈ ಫ್ಲೂಡಿಗೆ ಬಹಳ ಥಿಕ್ ಮಾಡಿ ಇಟ್ಟದ. ಈಗ ಅದಕ್ಕೆ ಈ ಥಿಕ್ ಇದ್ದಿಂದ ಫ್ಲೂಡಿಗೆ ಥಿನ್ ಆಗ್ಬೇಕಂತಂದ್ರೆ ಇದು ವಾಟರ್ ಜಗ್ಗುತ್ತ. ಸೊ ಇನ್ಕ್ರೀಸ್ ದ ಅಬ್ಸರ್ಪ್ಷನ್ ಆಫ್ ದಿ ವಾಟರ್. ಸೊ ವಾಟರ್ ಹೊಂಟದಂದ್ರೆ ಅದ್ರ ಜೊತೆ ಸೋಡಿಯಂ ಬಿ ಬರುತ್ತೆ. ಸೊ ORS ಒಳಗೆ ಗ್ಲೂಕೋಸ್ ಯಾಕಿರ್ಬೇಕು ಅಂತಂದ್ರೆ ORS ಒಳಗೆ ಗ್ಲೂಕೋಸ್ ಇರ್ಬೇಕಣ್ಣ. ಯಾಕಂತಂದ್ರ ಸೋಡಿಯಂ ಮತ್ತು ವಾಟರ್ದು ರೀಅಬ್ಸಾರ್ಪ್ಷನ್ ಹೆಚ್ಚಿಗೆ ಮಾಡ್ತದ. ಅದಕ್ಕೆ ರಿಮೆಂಬರ್, ಸೋಡಿಯಂ ಮತ್ತು ವಾಟರ್ ರೀಅಬ್ಸಾರ್ಪ್ಷನ್ ಮಾಡಕ್ಕೆ ಏನ್ ಹೆಲ್ಪ್ ಆಗುತ್ತೆ? ಬಹಳ ಇಂಪಾರ್ಟೆಂಟ್ ಗ್ಲೂಕೋಸ್. ಮೆಟಾಬಾಲಿಕ್ ಆಸಿಡೋಸಿಸ್ ಕರೆಕ್ಷನ್ ಮಾಡ್ಲಿಕ್ಕೆ ಏನ್ ಹೆಲ್ಪ್ ಆಗುತ್ತಾ? ಟ್ರೈಸೋಡಿಯಂ ಸಿಟ್ರೇಟ್. ಓಕೆ, ಸೊ ಈಗ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಕೂಡ ಲಾಸ್ ಆಗ್ಯದ. ಅದನ್ನು ಡೈರೆಕ್ಟ್ ಆಗಿ ಪೊಟ್ಯಾಷಿಯಂ ಕ್ಲೋರೈಡ್ ಸೋಡಿಯಂ ಕ್ಲೋರೈಡ್ ಕೊಟ್ಬಿಟ್ಟು ನಾವು ರಿಪ್ಲೇಸ್ಮೆಂಟ್ ಮಾಡಿಸ್ಲಕತ್ತೀವ್ರಿ ORS ಒಳಗೆ. ಸೊ ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯು ವಿಲ್ ಗೆಟ್ ಇನ್ ದ ಎಕ್ಸಾಮ್. ಓಕೆ, ಸೊ ನಿಮ್ಗೆ ನೆನಪಿರ್ಬೋದು ಈ ಟ್ರಿಕ್ಸ್ ಗಳು ಕೂಡ ಹೆಲ್ಪ್ ಆದವು ಅನ್ಕೋತೀನಿ. ಸೋಡಿಯಂ ಕ್ಲೋರೈಡ್ ಡೈ ಅಂತಂದ್ರೆ 2, ಛೆ ಅಂತಂದ್ರೆ 6. ಓಕೆ, 2.6 ಗ್ರಾಮ್ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಅದ್ರಾಗ ಒಂದು ತೆಗಿರಿ. ಓಕೆ, 2ರೊಳಗೆ 1 ತೆಗಿರಿ, 1 ಉಳಿತು. 6ರೊಳಗೆ 1 ತೆಗಿರಿ, 5 ಉಳಿತು. ಸೊ 1.5 ಗ್ರಾಮ್ ಏನಿರುತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ. ಗ್ಲೂಕೋಸ್ ಅನ್ಹೈಡ್ರಸ್ ಒಂದು 13.5 ಗ್ರಾಮ್ ಇರುತ್ತೆ, ನೆನ್ಪಿಟ್ಕೋರಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈಸೋಡಿಯಂ ಸಿಟ್ರೇಟ್ ಏನದ, ಇದು ಟ್ರೈಸೋಡಿಯಂ ಅಂತ ಹೆಸರದಾಗೆ ಅದ. ಸೊ ಟ್ರೈ ಅಂದ್ರೆ 3, ಸೊ 3 ಅಂದ್ರೆ ನಾವು 2.9 ಕೂಡ ಬರ್ಕೋಬಹುದು. ಸೊ ಇದನ್ನ ನೀವು ನೆನ್ಪಿಟ್ಕೋರಿ. ದಿಸ್ ವಿಲ್ ಹೆಲ್ಪ್ ಫಾರ್ ದಿ ಕರೆಕ್ಷನ್ ಆಫ್ ದಿ ಮೆಟಾಬಾಲಿಕ್ ಆಸಿಡೋಸಿಸ್. ಇಷ್ಟು ಕ್ವಶನ್ಸ್ ಗಳು ನಿಮ್ಗೆ ಈಸಿಯಾಗಿ ಎಕ್ಸಾಮ್ ದಾಗ ಕೇಳಬಹುದು. ಎಕ್ಸಾಮ್ ದಾಗ ಕೇಳ್ದ ಅಂತಂದ್ರೆ ನೀವು ಈಸಿಯಾಗಿ ಅದಕ್ಕೆ ಆನ್ಸರ್ ಮಾಡಬಹುದು. ಓಕೆ, ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಿಂಗದ. 2 ವರ್ಷದ ಓಲ್ಡ್ ಚೈಲ್ಡ್ ಅದ. ದೇರ್ ಇಸ್ ಅನ್ 2 year ಓಲ್ಡ್ ಚೈಲ್ಡ್ ವಿತ್ ಅಕ್ಯೂಟ್ ವಾಟರ್ ಡಯರಿಯಾ. ಕಂಟಿನ್ಯೂಸ್ ಆಗಿ ವಾಟರ್ ಡಯರಿಯಾ ಹೊಂಟದ. ಓಕೆ, ಸೊ ಡಾಕ್ಟರ್ ಏನ್ ಮಾಡ್ರ, ಪ್ರಿಸ್ಕ್ರೈಬ್ ಮಾಡ್ರ ಒಂದು ಲೋ ಆಸ್ಮೋಲಾಲಿಟಿ ORS ಪ್ರಿಸ್ಕ್ರೈಬ್ ಮಾಡ್ರ. ವಾಟ್ ಈಸ್ ದ ಆಸ್ಮೋಲಾಲಿಟಿ ಆಫ್ ದಿಸ್ ORS? ಸೊ ಟೋಟಲ್ ಆಗಿ WHO ಕೊಟ್ಟಿರ್ತಕ್ಕಂಥ ORS ಅಲ್ಲಿ ಎಷ್ಟು ಟೋಟಲ್ ಆಸ್ಮೋಲಾಲಿಟಿ ಅಂತ ಇರುತ್ತೆ ಅನ್ನೋದು ಕ್ವಶನ್. ಎಷ್ಟು ಇರುತ್ತೆ ಟೋಟಲ್ ಆಸ್ಮೋಲಾಲಿಟಿ? ಟೋಟಲ್ ವೇಟ್ ಕೇಳಿದ್ರ ಅಂತಂದ್ರೆ ಇಲ್ಲಿ ನೀವು ಕೌಂಟ್ ಮಾಡಿ ಹೇಳ್ಬೋದು. ಓಕೆ, ಸೊ ಟೋಟಲ್ ವೇಟ್ ಕೇಳಿದ್ರ ಅಂತಂದ್ರೆ ಇಲ್ಲಿ ನೀವು ಕೌಂಟ್ ಮಾಡಿ ಹೇಳ್ಬೋದು ಎಷ್ಟಾಗದ ಅಂತೇಳಿ. ವೇಟ್ ಅಂದ್ರೆ ಡಿಫ್ರೆಂಟ್, ಆಸ್ಮೋಲಾಲಿಟಿ ಅಂದ್ರೆ ಡಿಫ್ರೆಂಟ್. ಓಕೆ, ಸೊ ಇಲ್ಲಿ ನೋಡ್ರಿ ಆಸ್ಮೋಲಾಲಿಟಿ ಕೇಳೋ ಕ್ವಶನ್. ವಾಟ್ ಇಸ್ ದ ಟೋಟಲ್ ಆಸ್ಮೋಲಾಲಿಟಿ? ಟೋಟಲ್ ಆಸ್ಮೋಲಾಲಿಟಿ ಎಷ್ಟಿರುತ್ತೆ ಅಂತಂದ್ರೆ 145 ಇರುತ್ತೆ. ನಮ್ದು ಬ್ಲಡ್ ಆಸ್ಮೋಲಾಲಿಟಿ ಎಷ್ಟಿರುತ್ತೆ? ನಾರ್ಮಲ್ ಬ್ಲಡ್ ಆಸ್ಮೋಲಾಲಿಟಿ, ರಿಮೆಂಬರ್ ಇಂಪಾರ್ಟೆಂಟ್, ನಾರ್ಮಲ್ ಬ್ಲಡ್ ಆಸ್ಮೋಲಾಲಿಟಿ ಎಷ್ಟಿರುತ್ತೆ ಅಂತಂದ್ರೆ 285 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರುತ್ತೆ. ಇದು ನಮ್ದು ನಾರ್ಮಲ್ ಬ್ಲಡ್ ಆಸ್ಮೋಲಾಲಿಟಿ. 285 ಇಂದ 95 ವರೆಗೂ ನಾರ್ಮಲ್. ಒಂದು ಸಿಂಗಲ್ ಬೆಸ್ಟ್ ಆನ್ಸರ್ ಅಂತಂದ್ರೆ 285 ಇರುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಅದ ನೋಡ್ರಿ. ಅದಕ್ಕೆ ನಾವೇನ್ ಹೇಳ್ತೀವಿ? ಲೋ ಆಸ್ಮೋಲಾಲಿಟಿ ಅಂತ ಹೇಳ್ತೀವಿ. ಲೋ ಆಸ್ಮೋಲಾಲಿಟಿ ORS ಅಂತ ಹೇಳ್ತೀವಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಅದ, ಹಂಗಾಗಿ ಲೋ ಆಸ್ಮೋಲಾಲಿಟಿ ORS ಅಂತ ಹೇಳ್ತೀವಿ. ಓಕೆ, ಎಸ್. ಸೊ ಎಷ್ಟು ಇರುತ್ತೆ ನಾರ್ಮಲ್ ಆಸ್ಮೋಲಾಲಿಟಿ ಅಂತಂದ್ರೆ 245 ಆರ್ 245 ಮಿಲಿ ಆಸ್ಮಾಲ್ ಪರ್ ಲೀಟರ್ ಇಸ್ ದ ನಾರ್ಮಲ್ ಆಸ್ಮೋಲಾಲಿಟಿ. ಇಲ್ಲಿ ನೋಡ್ರಿ, ವಿ ಹ್ಯಾವ್ ಆಲ್ ದ ಆಸ್ಮೋಲಾಲಿಟಿ ಸ್ಟ್ರಕ್ಚರ್ ಹಿಯರ್. ಸೋಡಿಯಂ ಎಷ್ಟು ಇರುತ್ತೆ ಅಂತ 75, ಗ್ಲೂಕೋಸ್ 75, ಕ್ಲೋರೈಡ್ 65, potassium 10 millimole per liter, citrate potassium 20 millimole per liter, citrate 10 millimole per liter, and total ಎಷ್ಟು ಇರುತ್ತೆ ಅಂದ್ರೆ 245 milliosmol per liter ಇರುತ್ತೆ. ಓಕೆ, ಹೌದು ಸರ್. ಇಷ್ಟು ಕೇಳ್ತಾನೇನ್ರಿ ಎಕ್ಸಾಮ್ದಾಗ? ಕೇಳಂಗಿಲ್ಲ ಸರ್. ಏನ್ ಕೇಳ್ತಾನ್ರಿ ಎಕ್ಸಾಮ್ದಾಗ? ಇದು ಕೇಳ್ತಾನ್ರಿ. 2 ಕಾಂಪೋನೆಂಟ್ಗಳು ಸೇಮ್ ಆಸ್ಮೋಲಾಲಿಟಿ ಇರ್ತಾವ ORS ಪಾಕೆಟ್ದಾಗ, ಯಾವ 2 ಕಾಂಪೋನೆಂಟ್ ಅಂತ ಕೇಳ್ತಾನ. ಅವಾಗ ನಿಮ್ಮ ಆನ್ಸರ್ ಏನಾಗಿರ್ಬೇಕು? ಸೋಡಿಯಂ ಮತ್ತು ಗ್ಲೂಕೋಸ್. ಓಕೆ, ಸೊ ಸೋಡಿಯಂ ಮತ್ತು ಗ್ಲೂಕೋಸ್ ಏನಾಗಿರ್ಬೇಕಂತಂದ್ರೆ ನಿಮ್ದು ಕರೆಕ್ಟ್ ಆನ್ಸರ್ ಆಗಿರ್ಬೇಕು. ಯಾಕಂತಂದ್ರೆ ನೋಡ್ರಿ, ಸೋಡಿಯಂ ಬಿ ಆಸ್ಮೋಲಾಲಿಟಿ ಕಾನ್ಸಂಟ್ರೇಷನ್ ಎಷ್ಟದ ಅಂತಂದ್ರೆ 75 ಅದ್ರಿ. ಅಂಡ್ ಗ್ಲೂಕೋಸ್ ಎಷ್ಟದ ಅಂತ 75. 2 ಕಲ್ತು ಎಷ್ಟಾಗುತ್ತೆ? 150 ಆಗುತ್ತೆ. ಓಕೆ, 150
ಪ್ಲಸ್ 65 ಪ್ಲಸ್ 20 ಪ್ಲಸ್ 10 ಮಾಡ್ರಿ 245 ಮಿಲಿ ಆಸ್ಮೋಲ್ ಪರ್ ಲೀಟರ್ ಆಗುತ್ತೆ. ಸೊ ಕ್ವಶನ್ದಾಗ ಟೋಟಲ್ ಕೇಳಿದಾಗ 245 ಮಿಲಿ ಆಸ್ಮೋಲ್ ಅಂತ ಹಾಕ್ಬೇಕು. ಕ್ವಶನ್ದಾಗ ಸೋಡಿಯಂ ಸಪರೇಟ್ ಕೇಳಿದಾಗ 75, ಗ್ಲೂಕೋಸ್ ಸಪರೇಟ್ ಕೇಳಿದಾಗ 75. ಯಾವ ಎರಡು ಸೇಮ್ ಇರ್ತಾವ ಆಸ್ಮಾಲಿಟಿ ಕಾನ್ಸಂಟ್ರೇಷನ್ ಅಂತಂದ್ರೆ ಸೋಡಿಯಂ ಮತ್ತು ಗ್ಲೂಕೋಸ್ ಎರಡು ಸೇಮ್ ಇರ್ತಾವ. ಇದು ಎಕ್ಸಾಮ್ ನಲ್ಲಿ ನಿಮ್ಗೆ ಕ್ವಶನ್ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲ. A 1-year-old child develops acute watery diarrhea. Okay, so 1-year-old child develops the acute watery diarrhea. According to the WHO recommendation, how much ORS should be given after each loose stool? So, each loose stool ಆದ್ಮ್ಯಾಗ ನೀವು ಎಷ್ಟು ORS ನ ಕೊಡಬಹುದು. ಈ ORS ಅಮೌಂಟ್ ನಾವ್ ಏನ್ ಕೊಡ್ಲಾತೀವಿ ಇದು ಡಿಪೆಂಡ್ ಆನ್ ದ ಏಜ್ ಇರ್ತದ್ರಿ. ಎಷ್ಟು ಏಜ್ ದ ಚಿಲ್ಡ್ರನ್ ಅವ ಎಷ್ಟು ಸಾರಿ ಮೋಷನ್ ಪಾಸ್ ಮಾಡಿದ್ದು ಅದಾದ್ಮೇಲೆ ನೀವು ಎಷ್ಟು ಕೊಡ್ಬೇಕು. ಈಚ್ ಲೂಸ್ ಸ್ಟೂಲ್ ಪಾಸ್ ಮಾಡಿದಾಗ ಎಷ್ಟು ORS ಕೊಡ್ಬೇಕನ್ನೋ ಡೋಸ್ ನೀವು ನೆನಪಿಟ್ಕೋಬೇಕಾಗುತ್ತೆ. ಇದು ಯಾಕೆ ಎಕ್ಸಾಮ್ ಕೇಳ್ತಾನ ಅಂತಂದ್ರೆ ಇದು ಬೇರೆ ಬೇರೆ ಏಜ್ ದವರಿಗೆ ಬೇರೆ ಬೇರೆ ಡೋಸಸ್ ಅದಾವ, ಬೇರೆ ಬೇರೆ ಏಜ್ ಅವರಿಗೆ ಬೇರೆ ಬೇರೆ ಡೋಸಸ್ ಇದೆ. ಸೊ ಹಂಗಾಗಿ ನೀವು ಅದನ್ನ ನೆನಪಿಟ್ಕೋಬೇಕು. ಓಕೆ, ಸೊ 1-year-old ಚೈಲ್ಡ್ ಅದ ಇದು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕ್ವಶನ್ ಕರೆಕ್ಟ್ ಆನ್ಸರ್ ಹಾಕ್ಲಕ್ಕೆ. ಓಕೆ, ನೋಡ್ರಿ ಇದು ಅರ್ಥ ಮಾಡ್ಕೊರಿ. WHO ORS ಡೋಸ್ ಏನ್ ಕೊಟ್ರ ಆಫ್ಟರ್ ಈಚ್ ಲೂಸ್ ಸ್ಟೂಲ್ 2 ವರ್ಷಕ್ಕಿಂತ ಕಡಿಮೆ ಇತ್ತು, ಲೆಸ್ ದನ್ 2 year ಗಿವ್ ದ 50 to 100 ml, 2 years to 10 year ಗಿವ್ ದ 100 to 200 ml, ಅಂಡ್ ಮೋರ್ ದನ್ 10 year ಗಿವ್ ಆಸ್ ಮಚ್ ಆಸ್ ಚೈಲ್ಡ್ ವಿಲ್ ಡ್ರಿಂಕ್. ಎಷ್ಟು ಚೈಲ್ಡ್ ಕುಡಿತಾನ ಅಷ್ಟು ಕೊಡ್ರಿ. ಮೋರ್ ದನ್ 10 ವರ್ಷ ಇತ್ತಂದ್ರ 2 ವರ್ಷದಿಂದ 10 ವರ್ಷ ಇತ್ತಂತಂದ್ರ ನೀವು 100 ಇಂದ 200 ml ಆಫ್ಟರ್ ಈಚ್ ಲೂಸ್ ಸ್ಟೂಲ್ ಕೊಡ್ರಿ. ಲೆಸ್ ದೆನ್ 2 year ಇತ್ತಂತಂದ್ರ 50 to 100 ml ಕೊಡ್ರಿ. ಇಂಪಾರ್ಟೆಂಟ್ ಅದ ಎಕ್ಸಾಮ್ ದ ಕ್ವಶನ್ ಕೇಳ್ತಾನೆ. ಓಕೆ, ಎಸ್ ಆನ್ಸರ್ ಏನಾಗ್ಬೋದು ಇದ್ರದ್ದು? ಇದರ ಆನ್ಸರ್ ಆಗ್ಬೋದು ನೋಡ್ರಿ 1 year ಚೈಲ್ಡ್ ಅದ ಅಂದ್ರೆ ಲೆಸ್ ದೆನ್ 2 year ಲೆಸ್ ದೆನ್ 2 year ಅಂತಂದ್ರೆ 50 to 100 ml. ಸೊ 50 to 100 ml ವಿಲ್ ಕೊಡಾಗತ್ತೀವಿ. ಓಕೆ, ಸೊ 50 to 100 ml ಅಂತಂದ್ರೆ ಇದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಇದ್ರ ಕರೆಕ್ಟ್ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ. ಇಂಪಾರ್ಟೆಂಟ್ ಅದ ಎಕ್ಸಾಮಿಗೆ, ಎಕ್ಸಾಮ್ ಕೇಳಬಹುದು ಕ್ವಶನ್, ನೆನ್ಪಿಟ್ಕೊರಿ. ಓಕೆ, ಎಸ್. ಸೊ ಸರ್ ಒಂದ್ ಸಾರಿನು ORS ರೆಡಿ ಮಾಡಿದೆ ಅಂತಂದ್ರ ಎಷ್ಟು ಗಂಟಾ ತನ ಯೂಸ್ ಮಾಡಬಹುದು ರೀ? ಹೌ ಮೆನಿ ಅವರ್ಸ್ ವಿ ಕ್ಯಾನ್ ಯೂಸ್ ಒನ್ ಟೈಮ್ ಪ್ರಿಪೇರ್ಡ್ ORS? ರಿಮೆಂಬರ್ 1 ಪಾಕೆಟ್ ORS 1 ಲೀಟರ್ ಆಫ್ ವಾಟರ್ ನಾವು ಮಿಕ್ಸ್ ಮಾಡ್ತೀವಿ. ಓಕೆ, ಇದು 1 ಲೀಟರ್ ಬಾಟಲ್ ಅನ್ಕೋರಿ. ಇದು 1 ಲೀಟರ್ ಬಾಟಲ್. ಈ 1 ಲೀಟರ್ ಬಾಟಲ್ ಒಳಗಡೆ ದಿಸ್ ಇಸ್ 1 ಲೀಟರ್ ಬಾಟಲ್. ನಾವೇನ್ ಹಾಕ್ತಿವಿ ಅಂತಂದ್ರೆ ವಾಟರ್ ಹಾಕಿರ್ತೀವಿ, 1 ಲೀಟರ್ ವಾಟರ್. ಇದ್ರೊಳಗಡೆ 1 ಪಾಕೆಟ್ ORS ಹಾಕ್ತಿವಿ. ವಿ ವಿಲ್ ಪುಟ್ 1 ಪಾಕೆಟ್ ORS. ಓಕೆ, ಈ 1 ಲೀಟರ್ ಬಾಟಲ್ ಪ್ಲಸ್ 1 ಲೀಟರ್ ORS ಕಲ್ತ್ಬಿಟ್ಟು ಏನಾಯ್ತು ಅಂತಂದ್ರೆ ಇದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಐತಿ ಈಗ. ಓಕೆ, ಫಸ್ಟ್ ಏನಿತ್ತು ಓರಲ್ ರಿಹೈಡ್ರೇಷನ್ ಸಾಲ್ಟ್ ಇತ್ತು. ಈ ಸಾಲ್ಟಿಗೆ ನಾವು ವಾಟರ್ದಾಗ ಹಾಕಿದಾಗ ಏನಾಯ್ತು ಅಂದ್ರೆ ಇದು ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಆಯ್ತು. ಈ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಒಂದ್ ಸಾರಿ ಪ್ರಿಪೇರ್ ಮಾಡಿದ್ರೆ 24 ಗಂಟೆದಾಗ ಅಷ್ಟೇ ಯೂಸ್ ಮಾಡ್ತೀವಿ. ವಿ ವಿಲ್ ಯೂಸ್ ಒನ್ ಟೈಮ್ ಪ್ರಿಪೇರ್ಡ್ ಮೀನ್ಸ್ ವಿ ವಿಲ್ ಯೂಸ್ ದಿಸ್ ಒನ್ ಓನ್ಲಿ ಫಾರ್ ದಿ 24 hours. ಅಪ್ ಟು 24 hours ವಿ ಕ್ಯಾನ್ ಯೂಸ್. ಸರ್ ಈಗ ಚೈಲ್ಡ್ ಒಂದ್ ಇಷ್ಟು ಕುಡಿತ ಅಂತ ಇಟ್ಕೋರಿ. ಸರ್ ಚೈಲ್ಡ್ ಒಂದ್ ಇಷ್ಟು ಕುಡಿತ್ರಿ. ಓಕೆ, ಇಲ್ಲಿ ತಗ ಕುಡಿತ್ರಿ ಚೈಲ್ಡ್, ಇನ್ನ ಇಷ್ಟು ಉಳ್ದ ಸರ್ 24 hour ಆದ್ಮೇಲೆ ಯೂಸ್ ಮಾಡ್ಬೇಕೇನ್ರಿ? ಇಲ್ಲ ಸರ್. ಇಫ್ ಮೋರ್ ದೆನ್ 24 hours, ವಾಟ್ ಇಸ್ ದ ನರ್ಸಿಂಗ್ ಇಂಟರ್ವೆನ್ಷನ್ ಹಿಯರ್? ಡಿಸ್ಕಾರ್ಡ್ ಇಟ್ ಅಂದ್ರೆ ಇದಕ್ಕೆ ಚೆಲ್ಬೇಕ್ರಿ. ಚೆಲ್ಲಿ ಮತ್ತೊಂದು ಪ್ರಿಪೇರ್ ಮಾಡ್ಕೋಬೇಕು. ಡಿಸ್ಕಾರ್ಡ್ ಅಂಡ್ ಪ್ರಿಪೇರ್ ನ್ಯೂ ಸೊಲ್ಯೂಷನ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಪ್ಲೀಸ್ ಡು ಕೀಪ್ ಇನ್ ಅವರ್ ಮೈಂಡ್. ಓಕೆ, ನೋಡ್ರಿ ಗೋಲ್ಡನ್ ಪಾಯಿಂಟ್ಸ್. 1 WHO ORS packet should be dissolved exactly in 1 liter of the clean, safe drinking water. ಕ್ಲೀನ್ ಮತ್ತು ಸೇಫ್ ಆಗಿರತಕ್ಕಂಥ ಡ್ರಿಂಕಿಂಗ್ ವಾಟರ್ ಒಳಗಡೆ ನಾವು 1 ಪಾಕೆಟ್ ಆಫ್ ದಿ ORS ಹಾಕ್ತೀವಿ. ಯೂಸ್ ದ ಪ್ರಿಪೇರ್ಡ್ ORS ಓನ್ಲಿ ಫಾರ್ 24 hours. ವಿತಿನ್ 24 hours we should completely use it. If more than 24 hours, discard left over fluid. ಏನ್ ಲೆಫ್ಟ್ ಓವರ್ ಆಗಿರತಕ್ಕಂಥ ORS ಇದೆ ನಮ್ಮ ಹತ್ರ, ಅದನ್ನ ನಾವು 24 ಗಂಟೆ ಆಯ್ತಂದ್ರೆ ಡಿಸ್ಕಾರ್ಡ್ ಮಾಡಬೇಕು. ಡಿಸ್ಕಾರ್ಡ್ ಮಾಡಿ ಪ್ರಿಪೇರ್ ದ ಫ್ರೆಶ್ ಸೊಲ್ಯೂಷನ್. ಓಕೆ, ಎಸ್ ಸರ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಡಯರಿ ಆಗ್ಯದ ಅಂತಂದ್ರೆ ಇಂಟೆಸ್ಟೈನ್ ಮ್ಯೂಕಸ್ ಇರಿಟೇಷನ್ ಆಗಿರುತ್ತೆ. ಇಂಟೆಸ್ಟೈನ್ ಮ್ಯೂಕಸ್ ಎಲ್ಲ ಕಿತ್ಕೊಂಡು ಹೋಗಿರುತ್ತೆ. ಇಂಟೆಸ್ಟೈನ್ ಮ್ಯೂಕಸ್ ಬಕ್ಕಳು ಇರಿಟೇಟ್ ಆಗ್ಲಿದ್ದ ಮತ್ತೆ ಡಯರಿ ಹೆಚ್ಚಿಗೆ ಆಗುತ್ತೆ. ಸೊ ಹಂಗಾಗಿ ಆ ಇಂಟೆಸ್ಟೈನ್ ಮ್ಯೂಕಸ್ ಇರಿಟೇಷನ್ ಕಡಿಮೆ ಮಾಡ್ಲಕ್ಕ ಆ ಇಂಟೆಸ್ಟೈನ್ ಏನ್ ಎಪಿಥೀಲಿಯಲ್ ಸೆಲ್ ಏನ್ ಲಾಸ್ ಆಗ್ಯಾವ ಆ ಎಪಿಥೀಲಿಯಲ್ ಸೆಲ್ ಎಪಿಥೀಲಿಯಲೈಸೇಷನ್ ಮಾಡ್ಲಕ್ಕ ಮತ್ತೊಂದ್ಸರಿ ಎಪಿಥೀಲಿಯಂ ರೀಬಿಲ್ಡ್ ಮಾಡ್ಲಕ್ಕ ನಾವೊಂದು ಸಪ್ಲಿಮೆಂಟ್ ಕೊಡ್ತೀವ್ರಿ. ಆ ಸಪ್ಲಿಮೆಂಟ್ ಏನಂದ್ರೆ ಜಿಂಕ್ ಸಪ್ಲಿಮೆಂಟೇಶನ್ ಅಂತ ಹೇಳ್ತೀವಿ. ಸೊ ಎಕ್ಸಾಮ್ ದ ಕ್ವಶನ್ ಹೆಂಗ್ ಬರುತ್ತೆ ಅಂದ್ರೆ ಅಲಾಂಗ್ ವಿತ್ ORS ವಿಚ್ ಎಲಿಮೆಂಟ್ ಯು ವಿಲ್ ಪ್ರಿಸ್ಕ್ರೈಬ್ ಆರ್ ವಿಚ್ ಎಲಿಮೆಂಟ್ ಯು ವಿಲ್ ಕನ್ಸಿಡರ್ ಇನ್ ಅ case of the diarrhea. So along with ORS we need to give the zinc
ಆಸ್ ಅ ಸಪ್ಲಿಮೆಂಟ್ ಟು ದಿ ಚೈಲ್ಡ್. ಸೊ ಈ ಜಿಂಕ್ ಏನ್ ಮಾಡುತ್ತಂತಂದ್ರ, ಈ ಜಿಂಕು ಏನ್ ಇಂಟೆಸ್ಟೈನಲ್ ಮ್ಯೂಕಸ್ ಇರಿಟೇಟ್ ಆಗ್ಯದ, ಇಂಟೆಸ್ಟೈನಲ್ ಮ್ಯೂಕಸ್ ಲಾಸ್ ಆಗ್ಯದ, ಇಂಟೆಸ್ಟೈನಲ್ ಎಪಿಥೀಲಿಯಲ್ ಸೆಲ್ಸ್ ಏನ್ ಲಾಸ್ ಆಗ್ಯಾವ ಅಲ್ಲಿ ರೀ ಎಪಿಥೀಲಿಯಲೈಸೇಷನ್ ಮಾಡುತ್ತೆ. ರೀ ಎಪಿಥೀಲಿಯಲೈಸೇಷನ್ ಮಾಡ್ತಂದ್ರೆ ಇಂಟೆಸ್ಟೈನ್ ಇರಿಟೇಷನ್ ಕಡಿಮೆ ಆಗುತ್ತೆ. ಇಂಟೆಸ್ಟೈನ್ ಇರಿಟೇಷನ್ ಕಡಿಮೆ ಆಗುತ್ತೆ ಅಂದ್ರೆ ನಂಬರ್ ಆಫ್ ಡಯರಿ ಎಪಿಸೋಡ್ ಕಮ್ಮಿ ಆಗ್ತಾವ. ನಂಬರ್ ಆಫ್ ಡಯರಿ ಎಪಿಸೋಡ್ ಕಮ್ಮಿ ಆಯ್ತಂದ್ರೆ ಸಿವಿಯಾರಿಟಿ ಆಫ್ ದಿ ಡಯರಿ ಕಡಿಮೆ ಆಗುತ್ತೆ. ಸೊ ಕ್ವಶನ್ ಸಿಂಪಲ್ ಆಗಿ ಬರುತ್ತೆ, ಹೌ ಜಿಂಕ್ ಈಸ್ ಹೆಲ್ಪ್ಫುಲ್ ಇನ್ ಡಯರಿಯಾ ಕೇಸ್. ಸೊ ಡಯರಿಯಾ ಕೇಸ್ ಒಳಗಡೆ ಜಿಂಕ್ ಹೆಂಗ್ ಹೆಲ್ಪ್ಫುಲ್ ಆಗುತ್ತಾ ಅಂತ ಕ್ವಶನ್ ಬಂದಾಗ ಇದು ರೆಡ್ಯೂಸ್ ಮಾಡುತ್ತಾ ಏನಪ್ಪಾ ಅಂತಂದ್ರೆ ಸಿವಿಯರಿಟಿ ಆಫ್ ದಿ ಡಯರಿಯಾ ಅಂಡ್ ನಂಬರ್ ಆಫ್ ಎಪಿಸೋಡ್ ಆಫ್ ದಿ ಡಯರಿಯಾ. ಸೊ 10 ಸಾರಿ ಆಗ್ಲತ್ತಿತ್ತಂದ್ರೆ 5 ಸಾರಿ ಮಾಡಿಸುತ್ತಾ, 5 ಸಾರಿ ಆಗ್ಲಿತ್ತ 3 ಸಾರಿ ಮಾಡಿಸುತ್ತಾ, 3 ಸಾರಿ ಆಗ್ಲತ್ತ 2 ಸಾರಿ ಮಾಡಿಸುತ್ತಾ, 2 ಸಾರಿ ಆಗ್ಲಿತ್ತ 1 ಸಾರಿ ಮಾಡಿಸುತ್ತಾ. ಸೊ ನಂಬರ್ ಆಫ್ ದಿ ಎಪಿಸೋಡ್ ಆಫ್ ದಿ ಡಯರಿಯಾ is going to decrease. Number of the episode of the diarrhea is decreased means the severity of the diarrhea is going to decrease. So that is a zinc is helpful in the diarrhea children's, and must and should we need to give a zinc in the diarrhea. So this is the exam point. Okay, next ಏನಪ್ಪಾ ಅಂತಂದ್ರ ಇಲ್ಲಿ ಬರ್ರಿ. ಸೊ ಗೊತ್ತಾಯ್ತ್ರಿ ಸರ್ ನಮ್ಗೆ ಜಿಂಕ್ ಕೊಡ್ಬೇಕಂತ ಹೇಳಿ, ಎಷ್ಟು ಕೊಡ್ಬೇಕ್ರಿ? ಇದನ್ನು ಏಜ್ ಡಿಪೆಂಡೆಂಟ್ ಡೋಸ್ ಅದ, ಹಂಗಾಗಿ ಎಕ್ಸಾಮ್ ನರಿಗೆ ಫೇವರೇಟ್ ಅದ ಇದು ಕ್ವಶನ್. ನಾರ್ಸೆಟ್ದಾಗಂತೂ 2 ಸಾರಿ ಕೇಳಿದ ಕ್ವಶನ್ ಅದ. ಸೊ ತಲೆಗೆ ಇಟ್ಕೋಬೇಕ್ರಿ ಇವೆಲ್ಲಾನು. ಓಕೆ, ಸೊ ಯಾಕಂತಂದ್ರೆ ನಾವು ಕಮ್ಯುನಿಟಿ ಲೆವೆಲ್ದಾಗ ವರ್ಕ್ ಮಾಡ್ಬೇಕ್ರಿ. ಈಗ ನರ್ಸಿಂಗ್ ಆಫೀಸರ್ ಅಂತಂದ್ರೆ ನಮಗೆ ಪೋಸ್ಟಿಂಗ್ ಯಾವ ಮೆಡಿಕಲ್ ಕಾಲೇಜ್ದಾಗ ಹಾಕ್ತಾರೋ ಅಥವಾ ಯಾವ PHC ಲೆವೆಲ್ದಾಗ ಹಾಕ್ತಾರೋ ಅದೇನು ನಮ್ಗೆ ಅರಿವಿಲ್ಲ. ಓಕೆ, ಸೊ ಮೆಡಿಕಲ್ ಕಾಲೇಜ್ದಾಗ ಹಾಕ್ತಾರಂದ್ರೆ ಬೆಸ್ಟ್, ಅಲ್ಲಿ ಬಿ ಡಯರಿ ಚಿಲ್ಡ್ರನ್ಗಳು ಬಂದೇ ಬರ್ತಾವ. ಇನ್ ಕೇಸ್ ನೀವು ಕಮ್ಯುನಿಟಿ ಲೆವೆಲ್ದಾಗ ವರ್ಕ್ ಮಾಡುತ್ತೀರಂದ್ರೆ ಬಿ ನಿಮಗೆ ಇದು ಗೊತ್ತಿರಬೇಕು. ಓಕೆ, ಎಷ್ಟು ಕೊಡಬೇಕು ಯಾವ ಚೈಲ್ಡಿಗೆ ಅಂತ ಹೇಳಿ, ಎಸ್ಪೆಷಲಿ ಜಿಂಕ್. ಓಕೆ, ಈ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಏನಿದ್ರಿ ನಿಮಗೆ ಇದು ಪರ್ಫೆಕ್ಟ್ ಇರುತ್ತೆ. ಯಾಕಂದ್ರೆ ನೀವು ದಿನ ಇಂಥ ಕೇಸ್ ನೋಡಿರ್ತೀರಿ, ದಿನ ಇಂಥವೆಲ್ಲ ಕೊಟ್ಟಿರೋದು ನೋಡಿರ್ತೀರಿ, ದಿನ ಇಂಥವೆಲ್ಲ ನಿಮ್ ಕೈಲೇನೆ ಕೊಡ್ತಿರ್ತೀರಿ. ಸೊ ನಿಮಗೆಲ್ಲ ಪರ್ಫೆಕ್ಟ್ ಇರುತ್ತೆ. ಯಾರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಇಲ್ಲ, ಯಾರು ಕಮ್ಯುನಿಟಿ ಕಾಂಟ್ಯಾಕ್ಟ್ ಒಳಗೆ ಇಲ್ಲ ಹೆಲ್ತ್ ಕೇರ್ ಸಿಸ್ಟಮ್ ಒಳಗಂತ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ನೀವು ನಮ್ ಕೈಲೇ ಕೇಳಿದ್ರಿ, ನಮ್ ಕೈಲಿ ಓದಿರಿ ಅಂತಂದ್ರೆ ನಿಮಗೆ ಡಿಫಿಕಲ್ಟ್ ಆಗಲ್ಲ. ಎಕ್ಸಾಮ್ ಹಾಲ್ದಾಗ ಕುಂದ್ರಿ, ಕರೆಕ್ಟ್ ಆನ್ಸರ್ ಹಾಕ್ರಿ, ಕರೆಕ್ಟ್ ಆನ್ಸರ್ ಮಾಡ್ರಿ, ಮನೆಗೆ ಬಂದ್ಬಿಡ್ರಿ ಅಷ್ಟೇ. ಓಕೆ, ಎಸ್. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಅ 4 month ಓಲ್ಡ್ ಇನ್ಫಂಟ್ ಅದ ನೋಡ್ರಿ, 4 ತಿಂಗಳು ಓಲ್ಡ್ ಇನ್ಫಂಟ್ ಅದ. ಇದಕ್ಕೆ ಏನ್ ಡಯಾಗ್ನೋಸ್ ಆಗ್ಯದ? ಅಗೇನ್ ಅಕ್ಯೂಟ್ ವಾಟರ್ ಡಯರಿ ಆಗ್ಯದ. ಅಲಾಂಗ್ ವಿತ್ ORS ವಿ ಆರ್ ಗಿವಿಂಗ್ ದ ಜಿಂಕ್. What is the recommended dose of the zinc we are giving? What is the recommended daily dose of the zinc we will give in a ಡಯರಿ ಕೇಸ್? ಈ ಡಯರಿ ಕೇಸ್ ಒಳಗಡೆ ORS ಜೊತೆ ಜಿಂಕ್ ಕೊಳ್ಳಾಗತ್ತೀವಿ, ಎಷ್ಟು ರೆಕಮೆಂಡೆಡ್ ಡೋಸ್ ಅದ ಜಿಂಕ್ ಅಂತ ಕ್ವಶನ್ ಅದ. ಇಲ್ಲಿ ನೋಡ್ರಿ 4 ತಿಂಗಳದೇ ಚೈಲ್ಡ್ ಅದ, ಹಂಗಾಗಿ ನಾವು ಈ ಏಜ್ ಡಿಪೆಂಡೆಂಟ್ ಕೊಡ್ಬೇಕಾಗುತ್ತೆ. ಈ ನೋಡ್ರಿ 6 ತಿಂಗಳಕ್ಕಿಂತ ಕಡಿಮೆ ಚೈಲ್ಡ್ ಇತ್ತಂತಂದ್ರ, ಇಫ್ ಚೈಲ್ಡ್ ಇಸ್ ಲೆಸ್ ದೆನ್ 6 month, ಸೊ 10 mg ಎಲಿಮೆಂಟಲ್ ಜಿಂಕ್ ಕೊಡ್ತೀವಿ. ಎಷ್ಟು ದಿನದ ಕಡಿಂದ ಅಂದ್ರೆ 14 ದಿನದ ಕಡಿಂದು ಡೈಲಿ 1 ಟೈಮ್ ಕೊಡ್ತೀವಿ. 10 mg ಎಲಿಮೆಂಟಲ್ ಜಿಂಕ್ ಒನ್ಸ್ ಡೈಲಿ ಫಾರ್ 14 days. ಓಕೆ, ಈ 6 ತಿಂಗಳಕ್ಕಿಂತ ಜಾಸ್ತಿ ಏಜ್ ಗ್ರೂಪ್ ಚೈಲ್ಡ್ ಇತ್ತು ಅಂತ ಇಟ್ಕೋ, ಮೋರ್ ದೆನ್ 6 month ಏಜ್ ಗ್ರೂಪ್ ಚೈಲ್ಡ್, ಇಲ್ಲಿ 20 mg ಎಲಿಮೆಂಟಲ್ ಐರನ್ ಎಲಿಮೆಂಟಲ್ ಜಿಂಕ್ ಕೊಡ್ತೀವಿ ಫಾರ್ 14 days. ಓಕೆ, 14 days is common. If less than 6 month, give 10 mg of the zinc. More than 6 month, give 20 mg of the zinc. So this will be helpful for your exam. Okay, and zinc should be always given with the ORS. It is not as a replacement. It is in order to reduce the intestinal irritation by re-epithelialization of the intestine. This zinc reduces the duration and severity of the diarrhea. So this is the examiner favorite question, especially those have been asked in your NARCET exam. Remember, this will be helpful for your exam. Okay, this will be helpful for your exam. Right? Yes, sir. So next, the answer is 10 mg per day for 14 days. ಯಾಕಂತಂದ್ರೆ ಲೆಸ್ ದೆನ್ 6 month ಚೈಲ್ಡ್ ನೋಡ್ರಿ 6 ತಿಂಗಳ ಕೂಸ್ ಅದ. ಸೊ ಹಂಗಾಗಿ 4 month ಚೈಲ್ಡ್ ಅದ ಅಂತಂದ್ರೆ ಓನ್ಲಿ 10 mg per day for 14 days we will give. So I hope it is very much clear to every one of you. Okay, so next ಏನಪ್ಪಾ ಅಂತಂದ್ರೆ ಕ್ವಶನ್ ಇಲ್ಲದ ನೋಡ್ರಿ, ಕಮ್ಯುನಿಟಿ ಹೆಲ್ತ್ ಇಂದ ಅಗೇನ್ ಎಪಿಡೆಮಾಲಜಿ ಇಂದ ಕ್ವಶನ್ ಅದ ನೋಡ್ರಿ. An epidemiologist is investigating a measles outbreak in a school. The first student who is getting the illness was recognized and reported. Leading to the outbreak of the investigation is called as. ಏನಾಗ್ಯದ ನೋಡ್ರಿ, ಒಬ್ಬ ಎಪಿಡೆಮಾಲಜಿಸ್ಟ್ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಲತ್ತಾನ ಮೀಸಲ್ ಔಟ್ಬ್ರೇಕ್ ಆಗಿಂದ. ಓಕೆ, ಎಲ್ಲಿ ಮಾಡತ್ತಾನಂದ್ರೆ ಸ್ಕೂಲ್ ಒಳಗಡೆ. ಆ ಸ್ಕೂಲ್ ಒಳಗಡೆ ಇವನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಇವನು ಸರ್ಚ್ ಮಾಡಬೇಕಾದ್ರೆ ಫಸ್ಟ್ ಸ್ಟೂಡೆಂಟ್ ಹೂಸ್ ಇಲ್ನೆಸ್ ವಾಸ್ ರೆಕಾಗ್ನೈಸ್ಡ್ ಅಂಡ್ ರಿಪೋರ್ಟೆಡ್ ಲೀಡಿಂಗ್ ಟು ದಿ ಔಟ್ಬ್ರೇಕ್ ಆಫ್ ದಿ ಇನ್ವೆಸ್ಟಿಗೇಷನ್. ಏನಂತ ಕರಿತೀವಿ ಅಂತ ಕ್ವಶನ್ ಕೇಳೋದು. ಇಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಅದ, ನೀವು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ಈ ಕಾನ್ಸೆಪ್ಟ್ ನೋಡ್ರಿ,
ಓಕೆ. ಈಗ ಒಂದು ನಮಗ ಏನೋ ಒಂದು ಏಜೆಂಟ್ ಅದ, ಒಂದು ಬ್ಯಾಕ್ಟೀರಿಯಾ ಅನ್ಕೋರಿ, ಒಂದು ವೈರಸ್ ಅನ್ಕೋರಿ, ಒಂದು ಏನೋ ಒಂದು ಕಾಸ್ಟಿವ್ ಏಜೆಂಟ್ ಅದ. ಈ ಕಾಸ್ಟಿವ್ ಏಜೆಂಟ್ ಫಸ್ಟ್ ಯಾರಿಗೆ ಬಂದು ಇನ್ಫೆಕ್ಷನ್ ಸ್ಪ್ರೆಡ್ ಮಾಡ್ತದ ನೋಡ್ರಿ, ಅವನಿಗೆ ನಾವು ಏನಂತ ಹೇಳ್ತೀವಿ, ಫಸ್ಟ್ ಪರ್ಸನ್ ಹೂ ಗಾಟ್ ಇನ್ಫೆಕ್ಷನ್, ಇವನಿಗೆ ಏನಂತ ಹೇಳ್ತೀವಿ ನಾವು, ಪ್ರೈಮರಿ ಕೇಸ್ ಅಂತ ಹೇಳ್ತೀವಿ. ಯಾರ ಕಮ್ಯುನಿಟಿ ಒಳಗಡೆ ಫಸ್ಟ್ ಟೈಮ್ ಇನ್ಫೆಕ್ಷನ್ ಆಗಿರ್ತದ ಅವರಿಗೆ ನಾವು ಪ್ರೈಮರಿ ಕೇಸ್ ಅಂತ ಹೇಳ್ತೀವಿ. ಈಗ ಈ ಪರ್ಸನ್ ಇನ್ಫೆಕ್ಷನ್ ಆದ, ಇವನಿಗೆ ಇನ್ಫೆಕ್ಷನ್ ಆಯ್ತು, ಇಲ್ಲಿಂದ ಇನ್ಫೆಕ್ಷನ್ ಇವನಿಗೆ ಸ್ಪ್ರೆಡ್ ಆಯ್ತು, ಈ ಕಡೆ ಸ್ಪ್ರೆಡ್ ಆಯ್ತು, ಈ ಕಡೆ ಸ್ಪ್ರೆಡ್ ಆಯ್ತು, ಈ 3 ಜನಕ್ಕೆ ಏನಾಯ್ತು ಅಂದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಯ್ತು. ಈಗ ಈ 3 ಜನಕ್ಕೆ ಇನ್ಫೆಕ್ಷನ್ ಸ್ಪ್ರೆಡ್ ಆದಲ್ಲಿ ಇದ್ರಾಗ ಫಸ್ಟ್ ಯಾರು ಹಾಸ್ಪಿಟಲ್ ಬಂದಿರ್ತಾರ, ಫಸ್ಟ್ ಪರ್ಸನ್ ಕೇಮ್ ಟು ದ ಹಾಸ್ಪಿಟಲ್ ಅಂಡ್ ಫಸ್ಟ್ ಕೇಸ್ ವಿ ರೆಕಗ್ನೈಸ್ಡ್, ಅಥವಾ ನಾವೇನ್ ಹೇಳ್ತೀವಿ ಫಸ್ಟ್ ಕೇಸ್ ರೆಕಗ್ನೈಸ್ಡ್, ಫಸ್ಟ್ ರೆಕಗ್ನೈಸ್ಡ್ ಕೇಸ್. ಈ ಫಸ್ಟ್ ರೆಕಗ್ನೈಸ್ಡ್ ಕೇಸ್ ಏನದ ನೋಡ್ರಿ, ಇದಕ್ಕೆ ಏನಂತ ಹೇಳ್ತೀವಿ ನಾವು, ಇಂಡೆಕ್ಸ್ ಕೇಸ್ ಅಂತ ಹೇಳ್ತೀವಿ, ಇಂಡೆಕ್ಸ್ ಕೇಸ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಇಂಡೆಕ್ಸ್ ಕೇಸ್. ಈಗ ಈ ಪ್ರೈಮರಿ ಪರ್ಸನ್ ಇಂದ ಸೆಕೆಂಡರಿಗೆಲ್ಲ ಇವರಿಗೆಲ್ಲ ಇನ್ಫೆಕ್ಷನ್ ಆಯ್ತಲ್ಲ, ಇವರಿಗೆಲ್ಲ ಇವರಿಗೆಲ್ಲ ಏನಂತ ಹೇಳ್ತೀವಿ ನಾವು, ಸೆಕೆಂಡರಿ ಕೇಸ್ ಅಂತ ಹೇಳ್ತೀವಿ. ದೀಸ್ ಆರ್ ಸೆಕೆಂಡರಿ ಕೇಸಸ್. ಈ ಕಾನ್ಸೆಪ್ಟ್ ನೀವು ನೆನ್ಪಿಟ್ಬೇಕು. ಏನಪ್ಪ ಕಾನ್ಸೆಪ್ಟ್, ಈಗ ಕಮ್ಯುನಿಟಿ ಒಳಗಡೆ ಒಂದು ಇನ್ಫೆಕ್ಷಿಯಸ್ ಏಜೆಂಟ್ ಬಂದದ, ಅದು ಈ ಪರ್ಸನ್ ಬಂದ್ಬಿಟ್ಟು ಸ್ಪ್ರೆಡ್ ಆಗ್ಯದ, ಈ ಪರ್ಸನ್ ಫಸ್ಟ್ ಟೈಮ್ ಇನ್ಫೆಕ್ಷನ್ ಆಗ್ಯದ. ಫಸ್ಟ್ ಪರ್ಸನ್ ಗಾಟ್ ಇನ್ಫೆಕ್ಷನ್ ಇಸ್ ದ ಪ್ರೈಮರಿ ಕೇಸ್, ದಿಸ್ ಇಸ್ ಪ್ರೈಮರಿ ಕೇಸ್. ಈ ಪ್ರೈಮರಿ ಕೇಸ್ ಇಂದ ಬೇರೆ ಯಾರಿಗೆಲ್ಲ ಇನ್ಫೆಕ್ಷನ್ ಆಗಿರ್ತದ ಅವರಿಗೆಲ್ಲ ಸೆಕೆಂಡರಿ ಕೇಸ್ ಅಂತೀವಿ. ಬಟ್ ಈ ಇನ್ಫೆಕ್ಷನ್ ಆದವ್ರದಾಗ ಯಾರು ಫಸ್ಟ್ ಹಾಸ್ಪಿಟಲ್ ಬಂದಿರ್ತಾರ, ಅಥವಾ ಫಸ್ಟ್ ಹಾಸ್ಪಿಟಲ್ದಾಗ ನಾವು ಯಾರಿಗೆ ರೆಕಗ್ನೈಸ್ ಮಾಡಿರ್ತೀವಿ, ಅಥವಾ ಫಸ್ಟ್ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರಿಗೆ ನಾವು ರೆಕಗ್ನೈಸ್ ಮಾಡಿರ್ತೀವಿ, ಆ ಕೇಸಿಗೆ ನಾವು ಇಂಡೆಕ್ಸ್ ಕೇಸ್ ಅಂತ ಹೇಳ್ತೀವಿ. ಇಂಡೆಕ್ಸ್ ಕೇಸ್ ಮೇ ಬಿ ಅ ಫಸ್ಟ್ ಪ್ರೈಮರಿ ಕೇಸ್ ಆರ್ ಮೇ ನಾಟ್ ಬಿ ಅ ಪ್ರೈಮರಿ ಕೇಸ್. ಓಕೆ, ಅದು ಇಂಡೆಕ್ಸ್ ಕೇಸ್ ಪ್ರೈಮರಿ ಕೇಸ್ನು ಆಗಿರ್ಬೋದು ಅಥವಾ ಬೇರೆ ಕೇಸ್ನು ಆಗಿರ್ಬೋದು. ಓಕೆ, ಸೆಕೆಂಡರಿ ಕೇಸ್ನು ಆಗಿರ್ಬೋದು. ಬಟ್ ಇಂಡೆಕ್ಸ್ ಕೇಸ್ ಅಂದ್ರೆ ಫಸ್ಟ್ ರೆಕಗ್ನೈಸ್ಡ್ ಕೇಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇವನಿಗೆ ಕೋವಿಡ್ ಆಗಿದೆ ಅಂತ ಇಟ್ಕೋರಿ, ಇವನಿಗೂ ಕೋವಿಡ್ ಆಗಿದೆ ಅಂತ ಇಟ್ಕೋರಿ. ಈಗ ಈ ಪರ್ಸನ್ ಹಾಸ್ಪಿಟಲ್ಗೆ ಬಂದಿಲ್ಲ, ಈ ಪರ್ಸನ್ ಹಾಸ್ಪಿಟಲ್ಗೆ ಬಂದ. ಸೊ ನಾವು ಫಸ್ಟ್ ಯಾವ್ದು ರೆಕಗ್ನೈಸ್ ಮಾಡಿದ್ವಿ, ಇವನಿಗೆ ರೆಕಗ್ನೈಸ್ ಮಾಡಿದ್ವಿ. ಸೊ ಇವ ಏನಾದಂತಂದ್ರೆ ಇಂಡೆಕ್ಸ್ ಕೇಸ್, ಫಸ್ಟ್ ರೆಕಗ್ನೈಸ್ಡ್ ಕೇಸ್ ಅಂದ್ರೆ ಇಂಡೆಕ್ಸ್ ಕೇಸ್. ಈಗ ಇವನಿಗೆ ಇವ ಆಕ್ಚುಲಿ ಫಸ್ಟ್ ಇನ್ಫೆಕ್ಟೆಡ್ ಕೇಸ್ ಅಲ್ಲ, ಇವ ಆಕ್ಚುಲಿ ಇನ್ಫೆಕ್ಟೆಡ್ ಕೇಸ್ ಫಸ್ಟ್. ಸೊ ಫಸ್ಟ್ ಟೈಮ್ ಯಾರಿಗೆ ಇನ್ಫೆಕ್ಷನ್ ಆಗ್ಯದ ಅವ ಪ್ರೈಮರಿ ಕೇಸು, ಫಸ್ಟ್ ಟೈಮ್ ಯಾರಿಗೆ ನಾವು ರೆಕಗ್ನೈಸ್ ಮಾಡಿದ್ವಿ ಅದು ಇಂಡೆಕ್ಸ್ ಕೇಸು. ಈ ಪ್ರೈಮರಿ ಕೇಸಿಂದ ಯಾರಿಗೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಆಮೇಲೆ ಯಾರು ಹಾಸ್ಪಿಟಲ್ ಕೊಂಡ್ರ ಅವರೆಲ್ಲ ಸೆಕೆಂಡರಿ ಕೇಸ್. ಇಲ್ಲಿ ನೋಡ್ರಿ ಕ್ವಶನ್ ಏನದ ಅಂತಂದ್ರ, ಇಲ್ಲಿ ಎಪಿಡಮಾಲಜಿಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ಲತ್ತಾನ ಮೇಜರ್ ಔಟ್ ಬ್ರೇಕ್. ಸ್ಕೂಲ್ ಒಳಗಡೆ ಫಸ್ಟ್ ಸ್ಟೂಡೆಂಟ್ ಹೂಸ್ ಇಲ್ನೆಸ್ ವಾಸ್ ರೆಕಗ್ನೈಸ್ಡ್ ಅಂಡ್ ರಿಪೋರ್ಟೆಡ್. ಯಾವ ಚೈಲ್ಡ್ಗೆ ನಾವು ಇನ್ಫೆಕ್ಷನ್ ಆಗ್ಯದ ಅಂತ ರೆಕಗ್ನೈಸ್ ಮಾಡಿ ರಿಪೋರ್ಟ್ ಮಾಡ್ಲತ್ತೀವಿ, ಆ ಚೈಲ್ಡ್ಗೆ ಏನಂತ ಹೇಳ್ತೀವಿ, ಇಂಡೆಕ್ಸ್ ಕೇಸ್ ಅಂತ ಹೇಳ್ತೀವಿ. ಈಗ ಇಷ್ಟು ಜನ ಸ್ಕೂಲ್ದಾಗ ಸ್ಟೂಡೆಂಟ್ ಅದಾರ, ಇಷ್ಟು ಜನ ಸ್ಕೂಲ್ದಾಗ ಸ್ಟೂಡೆಂಟ್ ಅದಾರ, 1 2 3 4 5 6 7 8 9 ಜನ ಸ್ಟೂಡೆಂಟ್ ಅದಾರ ಅಂತ ಇಟ್ಕೋರಿ. ಈಗ ನಾವು ಹಿಂಗ್ ಸರ್ವೆ ಮಾಡ್ಕೊಂಡ್ ಬಂದೆವು, ಹಿಂಗ್ ಸರ್ವೆ ಮಾಡ್ಕೊಂಡ್ ಬರ್ನ ಈ ಚೈಲ್ಡ್ ಏನದ ನೋಡು, ಈ ಚೈಲ್ಡ್ಗೆ ಏನಾಗ್ಯದ ಅಂತಂದ್ರ ನಾವು ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದೆವು. ಬಟ್ ಇವ ಫಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸೆಕೆಂಡ್ ಇನ್ಫೆಕ್ಷನ್ ಆಗಿರ್ಬೋದು, ಇವ್ ಏನ್ ಬಿ ಆಗಿರ್ಬೋದು. ಇನ್ ಕೇಸ್ ಇವ ಫಸ್ಟ್ ಇನ್ಫೆಕ್ಷನ್ ಇವನಿಗೆ ಆಗಿತ್ತಂದ್ರೆ ಅವನೇ ಪ್ರೈಮರಿ ಕೇಸು, ಅವನೇ ಇಂಡೆಕ್ಸ್ ಕೇಸ್. ಓಕೆ, ಇನ್ ಕೇಸ್ ಇವನಿಗೆ ಫಸ್ಟ್ ಟೈಮ್ ಇನ್ಫೆಕ್ಷನ್ ಆಗಿತ್ತು, he got infection first time and he got recognized first. ಸೊ ಯಾರು ರೆಕಗ್ನೈಸ್ ಆಗಿರ್ತಾರ ಅವ್ರೇನಾಗಿರ್ತಾರ ಅಂದ್ರೆ ಇಂಡೆಕ್ಸ್ ಕೇಸು. ಓಕೆ, ಯಾರು ಫಸ್ಟ್ ಟೈಮ್ ಇನ್ಫೆಕ್ಷನ್ ಆಗಿರ್ತಾರ ಪ್ರೈಮರಿ ಕೇಸು. ಈಗ ಇವರಿಂದ ಯೂನಿಕ್ ಸ್ಪ್ರೆಡ್ ಆಯ್ತು, ಯೂನಿಕ್ ಸ್ಪ್ರೆಡ್ ಆಯ್ತು ಅಂದ್ರೆ ಇವರೆಲ್ಲ ಏನಾಯ್ತು, ಸೆಕೆಂಡರಿ ಕೇಸು. ಸೊ ನಾವು ಫಸ್ಟ್ ಟೈಮ್ ಯಾರಿಗೆ ರೆಕಗ್ನೈಸ್ ಮಾಡ್ಲತ್ತೀವಿ, ಯಾರಿಗೆ ರಿಪೋರ್ಟ್ ಮಾಡ್ಲತ್ತೀವಿ ಅವ್ರಿಗೆ ಏನಂತೀವಿ, ಇಂಡೆಕ್ಸ್ ಕೇಸ್ ಅಂತ ಹೇಳ್ತೇವೆ. ಫಸ್ಟ್ ಟೈಮ್ ಯಾರಿಗೆ ಇನ್ಫೆಕ್ಷನ್ ಆಗ್ಯದ ಕಮ್ಯುನಿಟಿಗೆ ಅವ್ರಿಗೆ ಪ್ರೈಮರಿ ಕೇಸ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಕೇಸ್ ಇಂದ ಯಾರಿಗೆಲ್ಲ ಸ್ಪ್ರೆಡ್ ಆಗ್ಯದ ಅವ್ರಿಗೆ ಏನಂತ ಹೇಳ್ತೇವೆ ನಾವು, ಸೆಕೆಂಡರಿ ಕೇಸಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವಿ ನೀಡ್ ಟು ಕೀಪ್ ಇನ್ ಅವರ್ ಮೈಂಡ್. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ ದ ಇಂಡೆಕ್ಸ್ ಕೇಸ್. ಓಕೆ, ಸೊ ಇಂಡೆಕ್ಸ್ ಕೇಸ್. ನೆಕ್ಸ್ಟ್ ನೋಡ್ರಿ, ಪ್ರೈಮರಿ ಕೇಸ್ ಅಂದ್ರೆ ಫಸ್ಟ್ ಪರ್ಸನ್ ಇನ್ಫೆಕ್ಟೆಡ್ ಇನ್ ದ ಔಟ್ಬ್ರೇಕ್ ಆರ್ ಇನ್ ದ ಕಮ್ಯುನಿಟಿ. Index case is the first case we identified or recognized or reported to the health authorities. That is the index case. Secondary cases a person infected by the primary case. Primary person ಇಂದ ಇನ್ಫೆಕ್ಟೆಡ್ ಆಗಿರತಕ್ಕಂಥ ಎಲ್ಲಾ ಕೇಸಸ್ಗಳನ್ನು ಸೆಕೆಂಡರಿ ಕೇಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ನೋಡ್ರಿ, ದಿಸ್ ಕ್ವಶನ್ ಲೆವೆಲ್ ಆಫ್ ಪ್ರಿವೆನ್ಷನ್ ಮೇಲೆ ಕ್ವಶನ್ ಇದೆ. ಲೆವೆಲ್ ಆಫ್ ಪ್ರಿವೆನ್ಷನ್ ಮೇಲೆ ಕ್ವಶನ್ ಇದೆ. ಅ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆಫೀಸರ್ recognized a community health officer organized an blood pressure camp here. Okay, see, there is in the community health nurse or the community nursing officer organized in the blood pressure screening camp.
In the screening camp, we organized this one to detect the hypertension early among the adults. This activity is an example of. What is this activity is an example of? ನಾವು ಒಂದು ಕಮ್ಯುನಿಟಿ ಲೆವೆಲ್ ಅಲ್ಲಿ ಆರ್ಗನೈಸ್ ಮಾಡಿದೀವಿ ಬ್ಲಡ್ ಪ್ರೆಷರ್ ಸ್ಕ್ರೀನ್ ಮಾಡ್ತಕ್ಕಂತ ಒಂದು ಕ್ಯಾಂಪ್ ಅನ್ನು. ಆ ಕ್ಯಾಂಪ್ ಅಲ್ಲಿ ನಾವು ಅರ್ಲಿ ಡಿಟೆಕ್ಷನ್ ಮಾಡ್ಲಕ್ ಪ್ರಯತ್ನ ಮಾಡ್ಲತ್ತೀವಿ ಯಾರ ಹೈಪರ್ ಟೆನ್ಷನ್ ಅದಾರ ಅಂತ ಹೇಳಿ. ಸೊ ದಿಸ್ ಆಕ್ಟಿವಿಟಿ ಇಸ್ ವಿಚ್ ಲೆವೆಲ್ ಆಫ್ ದಿ ಪ್ರಿವೆನ್ಷನ್? ಆಪ್ಷನ್ ಇ ಪ್ರೀ ಮಾರ್ಡಿಯಲ್ ಲೆವೆಲ್ ಆಫ್ ದಿ ಪ್ರಿವೆನ್ಷನ್, ಆಪ್ಷನ್ ಬಿ ಪ್ರೈಮರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್, ಆಪ್ಷನ್ ಸಿ ಸೆಕೆಂಡರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್, ಆಪ್ಷನ್ ಡಿ ಟರ್ಷರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ವಿ ಹ್ಯಾವ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಗೋಸ್ ಟು ದಿ ಅರ್ಲಿ ಡಿಟೆಕ್ಷನ್. ಅರ್ಲಿ ಡಿಟೆಕ್ಷನ್ ಎಲ್ಲಿ ಬರ್ತದೆ? ಅರ್ಲಿ ಡಿಟೆಕ್ಷನ್ ಬರ್ತು ಸೆಕೆಂಡರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ಒಳಗಡೆ. ಓಕೆ, ಸೊ ಅರ್ಲಿ ಡಿಟೆಕ್ಷನ್ ಬರ್ತು ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಸರ್ ಹೆಂಗ್ ನೀವು ಇದು ಕರೆಕ್ಟ್ ಆನ್ಸರ್ ಹಾಕಿದ್ರಿ? ಹೆಂಗ್ ಅಂತಂದ್ರೆ ಇದ್ರ ಹಿಂದೊಂದು ಕಾನ್ಸೆಪ್ಟ್ ಅದ, ಅರ್ಥ ಮಾಡ್ಕೊರಿ. ಒಂದ್ ಯಾವ್ದೋ ಡಿಸೀಸ್ ಆಗ್ಬೇಕಂತಂದ್ರೆ ಫಸ್ಟ್ ಏನ್ ಇರ್ತಪ್ಪ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಇರ್ತಾವ. ಯಾವುದೇ ಒಂದು ಡಿಸೀಸ್ ಆಗ್ಬೇಕಂದ್ರೆ ಫಸ್ಟ್ ಏನಿರ್ತ ನಮ್ಗೆ ರಿಸ್ಕ್ ಫ್ಯಾಕ್ಟರ್ ಇರ್ತಾವ. ಈ ರಿಸ್ಕ್ ಫ್ಯಾಕ್ಟರ್ ಒಳಗೆ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಡಿಸೀಸ್ ಆದ್ಮ್ಯಾಗ ಬಿ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅದೇ ನಮಗೆ ಕಾಂಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾಂಪ್ಲಿಕೇಶನ್ ಆದ್ಮ್ಯಾಗ ಬಿ ನಾವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಅದು ನಮಗೆ ಡಿಸೆಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ನಾವು ಈ ರಿಸ್ಕ್ ಫ್ಯಾಕ್ಟರ್ಸ್ ಗಳು ಬರೋಕ್ಕಿಂತ ಮುಂಚೆನೆ ಇಲ್ಲೇ ನಾವು ಏನ್ ಮಾಡಿದ್ವಿ ಅಂದ್ರೆ ಇಂಟರ್ವೆನ್ಷನ್ ತಗೊಂಡಿದೀವಿ. ಸೊ ವಿ ರೆಡ್ಯೂಸ್ಡ್ ದ ರಿಸ್ಕ್ ಫ್ಯಾಕ್ಟರ್. ಓಕೆ, ಸೊ ವಿ ಡಿಕ್ರೀಸ್ಡ್ ಆರ್ ರೆಡ್ಯೂಸ್ಡ್ ದ ರಿಸ್ಕ್ ಫ್ಯಾಕ್ಟರ್. ಈ ರಿಸ್ಕ್ ಫ್ಯಾಕ್ಟರ್ ನಾವು ರೆಡ್ಯೂಸ್ ಮಾಡಿದ್ವಿ ಅಂತಂದ್ರೆ ಇದಕ್ಕೇನಂತ ಕರಿತೀವಿ? ಪ್ರೀ ಮಾರ್ಡಿಯಲ್ ಪ್ರಿವೆನ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಪ್ರೀ ಮಾರ್ಡಿಯಲ್ ಪ್ರಿವೆನ್ಷನ್. ಸರ್ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ರಿ ನೋಡ್ರಿ. ಈಗ ಸ್ಕೂಲ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೊಂದು ಏನೋ ಒಂದು ಎಂಥೂಸಿಯಾಸಮ್ ಇರ್ತದೆ. ಲೈಕ್ ಸಿಗರೇಟ್ಸ್ ಸೇರ್ಬೇಕು, ಗುಟ್ಕಾ ತಿನ್ಬೇಕು, ಮತ್ತು ಈ ಬ್ಯಾಡ್ ಚಟಗಳಿಗೆ ಅಡಿಕ್ಟ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ನಾವು? ಒಂದು ಸ್ಟ್ರಿಕ್ಟ್ ರೂಲ್ಸ್ ಬಂದಿರುತ್ತೆ ಗೌರ್ಮೆಂಟ್ ಇಂದ. ಈ ಸ್ಕೂಲ್ ಆವರಣದ ಸುತ್ತಮುತ್ತ 200 ಮೀಟರ್ ಯಾರು ಗುಟ್ಕಾ, ಸಿಗರೇಟ್ ಈ ತರದಂತ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವಂಗಿಲ್ಲ ಅಂತ ಒಂದು ಲಾ ಮಾಡ್ತೀವಿ. ಆ ಲಾ ಏನ್ ಮಾಡುತ್ತಾ ಅಲ್ಲಿ ಇರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ ಆಗಿರ್ತಕ್ಕಂಥ ಗುಟ್ಕಾ, ಸಿಗರೇಟ್ ಇವುಗಳನ್ನು ರೆಡ್ಯೂಸ್ ಮಾಡ್ಲುತ್ತಾ. ಸೊ ಮೇಕಿಂಗ್ ಅ ಸ್ಟ್ರಿಕ್ಟ್ law is an example of the and primordial prevention. So primordial prevention already we are reducing the risk factor, we are destroying the risk factor. Okay, in case ಈ ರಿಸ್ಕ್ ಫ್ಯಾಕ್ಟರ್ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತ ಇಟ್ಕೋರಿ, ಇದು ಏನಾಗುತ್ತೆ ಅಂದ್ರೆ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇನ್ ಕೇಸ್ ಈ ಡಿಸೀಸ್ ಆ ಕನ್ವರ್ಟ್ ಆಗಕ್ಕಿಂತ ಮೊದಲೇ ಬಿಫೋರ್ ದ ಆನ್ಸೆಟ್ ಆಫ್ ದಿ ಡಿಸೀಸು ನಾವು ಏನಾರ ಇಂಟರ್ವೆನ್ಷನ್ಸ್ ಗಳು ಮಾಡ್ಲಾತೀವಿ ಅಂತಂದ್ರೆ ಅದಕ್ಕೆ ನಾವು primary level of the prevention ಅಂತ ಹೇಳ್ತೀವಿ. ಓಕೆ, ಸೊ ಬಿಫೋರ್ ಆನ್ಸೆಟ್ ಆಫ್ ದಿ ಡಿಸೀಸ್, ಬಿಫೋರ್ ಆನ್ಸೆಟ್ ಆಫ್ ಡಿಸೀಸು ಏನೇನೋ ನಾವು ಇಂಟರ್ವೆನ್ಷನ್ಸ್ ಗಳು ಮಾಡ್ಲಾಗತ್ತಿದೀವಿ ಅಂತಂದ್ರೆ ಇದಕ್ಕೆ ನಾವು ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ವಾಟ್ ವಿ ವಿಲ್ ಕಾಲ್? ವಿ ಕಾಲ್ ದಿಸ್ ಒನ್ ಇಸ್ ದ ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಮತ್ತು ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಕೊಡ್ತೀವಿ. ಓಕೆ, ಇಲ್ಲಿ ಹೆಲ್ತ್ ಎಜುಕೇಶನ್ ಮತ್ತು ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಕೊಡ್ತೀವಿ ನಾವು. ಓಕೆ ಸರ್, ಹಿಂಗಂದ್ರೆ ಏನ್ರಿ? ಹೆಲ್ತ್ ಎಜುಕೇಶನ್ ನಾವು ಹೇಳ್ತೀವಪ್ಪ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಸ್ಮೋಕಿಂಗ್ ಮಾಡಿದ್ರ ಲಂಗ್ ಕ್ಯಾನ್ಸರ್ ಆಗುತ್ತಾ, ಸ್ಮೋಕಿಂಗ್ ಮಾಡಿದ್ರ ಬ್ಲಾಡರ್ ಕ್ಯಾನ್ಸರ್ ಆಗುತ್ತಾ, ಸ್ಮೋಕಿಂಗ್ ಮಾಡಿದ್ರ COPD ಆಗುತ್ತಾ, ಸ್ಮೋಕಿಂಗ್ ಮಾಡಿದ್ರೆ ಕ್ರೋನಿಕ್ ಬ್ರಾಂಕೈಟಿಸ್ ಆಗುತ್ತಾ, ಈ ತರ ಎಲ್ಲ ನಾವು ಎಜುಕೇಶನ್ ಮಾಡ್ತೀವಿ. ಸೊ ಆ ಎಜುಕೇಶನ್ ಇಂದ ಈ ಡಿಸೀಸ್ ಆಗ್ತಕ್ಕಂಥ ಚಾನ್ಸಸ್ ನ ಕಡಿಮೆ ಮಾಡ್ತೀವಿ. ಇನ್ನೊಂದು ಏನಂತಂದ್ರೆ ಸ್ಪೆಸಿಫಿಕ್ ಪ್ರೊಟೆಕ್ಷನ್ ಕೊಡ್ತೀವಿ. ಹೆಂಗ? ಈಗ ನಮ್ಗೆ ಗೊತ್ತಾ, ಈಗ ಇಲ್ಲೊಂದು ರಿಸ್ಕ್ ಫ್ಯಾಕ್ಟರ್ ಪಾಯಿಂಟ್ ಈ ಏರಿಯಾದಾಗ TB ಅಥವಾ ನಮ್ಮ ಕಂಟ್ರಿದಾಗ TB ಜಾಸ್ತಿ ಇದೆ. ಈಗ ನಮ್ TB ಜಾಸ್ತಿ ಇದೆ ಅಂತ ನಮ್ಗೆ ಗೊತ್ತದ. ಹಾಗಾಗಿ ನಾವು TB ಡಿಸೀಸ್ ಆಗಕ್ಕಿಂತ ಮೊದಲೇ ಈಗ ನಾವು TBದು ವ್ಯಾಕ್ಸಿನ್ ಕೊಡ್ತೀವಿ. TBದು ವ್ಯಾಕ್ಸಿನ್ ಕೊಡ್ತೀವಿ. ಯಾವ್ದು TB ವ್ಯಾಕ್ಸಿನ್ ರೀ? ಬ್ಯಾಸಿಲಸ್ ಕ್ಯಾಲ್ಮೆಟಿಕ್ ಯೂರಿನ್, BCG ವ್ಯಾಕ್ಸಿನ್ ಕೊಡ್ತೀವಿ ಅಗೇನ್ಸ್ಟ್ ದ TB. ಅಂದ್ರೆ TB ಡಿಸೀಸ್ ಬರಕ್ಕಿಂತ ಪೈಲೇನೆ ನಾವು ವ್ಯಾಕ್ಸಿನ್ ಕೊಡಾಕತ್ತೀವಿ. ಅಂದ್ರೆ ಬಿಫೋರ್ ದ ಆನ್ಸೆಟ್ ಆಫ್ ದ ಡಿಸೀಸ್ ವಿ ಆರ್ ಟೇಕಿಂಗ್ ದ ಆಕ್ಷನ್. ಸೊ ದಟ್ ಈಸ್ ಅನ್ vaccination is a part of the specific protection, and the specific protection is a part of the primary level of the prevention. The exam ದಾಗ ಬರ್ತದೆ question. So vaccination is which level of the prevention? Primary level of the prevention. ಈಗ ನಮಗೆ ಗೊತ್ತದ, ಈಗ ಸರ್ಜರಿ ಮಾಡ್ಲತ್ತಾನ ಅಂತಂದ್ರ ಸ್ಕಿನ್ ಎಲ್ಲ ಓಪನ್ ಮಾಡ್ತಾನೆ, ಇಂಟರ್ನಲ್ ಆರ್ಗನ್ ಎಲ್ಲ ಎಕ್ಸ್ಪೋಸ್ ಮಾಡ್ತಾನೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಗೆ. ಹಾಗಾಗಿ ಅಲ್ಲಿ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ತೀವಿ? ಬಿಫೋರ್ ಅಂದ್ರೆ ಸರ್ಜರಿಗಿಂತ ಪೈಲ ನೀವೇನ್ ಕೊಡ್ತೀವಿ? ಆಂಟಿಬಯೋಟಿಕ್ ಕೊಡ್ತೀವಿ. ಅದಕ್ಕೇನಂತ ಪ್ರೊಫೈಲಾಕ್ಟಿಕ್ ಆಂಟಿಬಯೋಟಿಕ್ ಅಂತ ಹೇಳ್ತೀವಿ. ಅಲ್ಲಿ ಏನ್ ಆಂಟಿಬಯೋಟಿಕ್ ಕೊಡ್ಲಿತ್ತು, ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡ್ಲಾಕ್ ಕೊಡಾತಿಲ್ಲ. ಅದಕ್ಕೆ ನಾವು ಅದು ಎದಕ್ ಕೊಡಾಗತ್ತೀವಿ ಅಂದ್ರೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಮಾಡ್ಲಾಕ್ ಕೊಡ್ಲಾಗತ್ತೀವಿ. ಸೊ ಹಂಗಾಗಿ ಅಲ್ಲಿ ನಾವು ಡಿಸೀಸ್ ಪ್ರಿವೆನ್ಷನ್ ಮಾಡ್ಲಾಕ್ ಕೊಡ್ಲಾಗತ್ತೀವಿ ಅಂದ್ರೆ ಪ್ರೊಫೈಲಾಕ್ಸಿಸ್ ಆಲ್ಸೋ ಇಸ್ ಅ ಪಾರ್ಟ್ ಆಫ್ ದಿ ಅವರ್ ಪ್ರೊಫೈಲಾಕ್ಸಿಕ್ ಆಂಟಿಬಯೋಟಿಕ್. ಓಕೆ, ಪ್ರೊಫೈಲಾಕ್ಟಿಕ್ antibiotic. So this is also part of the primary level of the prevention.
ಪ್ರೈಮರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ಏನ್ ಮಾಡ್ಲೈತೆ ಅಂದ್ರೆ ಡಿಸೀಸ್ ಆಗ್ಲಕ್ ಬಿಡಲಾಗಿದೆ. Okay, before the onset of the disease only we are taking the action, so that is called as the primary level of the prevention. This is called as the primary level of the prevention. Okay, yes sir. So next is disease ಆಯ್ತಪ್ಪ, ಡಿಸೀಸ್ ಆಯ್ತು. ಈಗ ಡಿಸೀಸ್ ಆಯ್ತು, ನಾವು ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ, ಅದಕ್ಕೆ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಕಾಂಪ್ಲಿಕೇಶನ್ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಈ ಡಿಸೀಸ್ ಆಗ್ಬಿಟ್ಟದ, ಈಗ ಆ ಡಿಸೀಸ್ ಆಗಿದ್ದು ನಾವು ಹಾಲ್ಟಿಂಗ್ ದ or stopping the severity of the disease, halting the severity of the disease or stopping the severity of the disease. ಇದಕ್ಕೇನಂತ ಹೇಳ್ತೀವಿ ಅಂದ್ರೆ ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಇದಕ್ಕೇನಾಯ್ತು ಸೆಕೆಂಡರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್. ಓಕೆ, ಸೊ ಹಾಲ್ಟ್ ದ ಪ್ರೋಗ್ರೆಸ್ ಆಫ್ ದಿ ಡಿಸೀಸ್, process of the disease or the severity of the disease, or stop the, ಈಗ ಡಿಸೀಸ್ ಆಗ್ಬಿಟ್ಟದ ಅದಕ್ಕೆ ನಾವು ಸಿವಿಯರ್ ಕಾಂಪ್ಲಿಕೇಶನ್ ಆಗೋದು ಸ್ಟಾಪ್ ಮಾಡಬೇಕು. ಅದಕ್ಕೆ ಏನ್ ಹೇಳ್ತೇವೆ ಹಾಲ್ಟ್ ದ ಸಿವಿಯರಿಟಿ ಆಫ್ ದಿ ಡಿಸೀಸ್. ನಾವು ಇದಕ್ಕೆ ಹೆಂಗ್ ಹಾಲ್ಟ್ ಮಾಡ್ಬೇಕು, ಇದಕ್ಕೆ ಹೆಂಗ್ ಸ್ಟಾಪ್ ಮಾಡ್ಬೇಕಂತಂದ್ರೆ ಇಲ್ಲಿ ನಮಗೆ 2 ಇಂಟರ್ವೆನ್ಷನ್ ಅದಾವ. ಒಂದು ಡಿಸೀಸಿಗೆ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು, ಮತ್ತೆ ಇನ್ನೊಂದು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಬೇಕು, ಪ್ರಾಂಪ್ಟ್ ಟ್ರೀಟ್ಮೆಂಟ್ ಕೊಡಬೇಕು. ಓಕೆ, ಅರ್ಲಿ ಡಯಾಗ್ನೋಸಿಸ್ ಅಂಡ್ ಪ್ರಾಂಪ್ಟ್ ಟ್ರೀಟ್ಮೆಂಟ್ ಆರ್ ಅ ಪಾರ್ಟ್ ಆಫ್ ದಿ ಸೆಕೆಂಡರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್. ದಿಸ್ ಇಸ್ ದ ಸೆಕೆಂಡರಿ level of prevention. Okay, remember, ನೋಡ್ರಿ, reduction of risk is primary level of primordial level of prevention, and before the onset of the disease only we have taken the intervention, that is the primary level of prevention. In this one, health education and specific protection we have, and disease happened, that disease we are diagnosing early and we are treating the properly, and we don't allowing to convert into complication, means reducing the severity of the disease is a secondary level of prevention. In case complication ಆಯ್ತು ಅಂತ ಇಟ್ಕೋರಿ, ಡಿಸೀಸ್ ಬಂತು ಟ್ರೀಟ್ ಮಾಡಲಿಲ್ಲ, ಓಕೆ, ಸೊ ಅದನ್ನು ಮಾಡಲಿಲ್ಲ ಅಂತ ಕಾಂಪ್ಲಿಕೇಶನ್ ಆಯ್ತು ಅಂತ ಇಟ್ಕೋರಿ, ಈ ಕಾಂಪ್ಲಿಕೇಶನ್ ಡಿಸಬಿಲಿಟಿ ಮಾಡಕ್ ಹಸ್ತು. ಸೊ ಈ ಡಿಸಬಿಲಿಟಿ ನಾನು ಪ್ರಿವೆನ್ಷನ್ ಮಾಡಬೇಕು. ಡಿಸಬಿಲಿಟಿನ ಹೆಂಗ್ ಪ್ರಿವೆನ್ಷನ್ ಮಾಡ್ಬೇಕು ಅಂತಂದ್ರ ನೋಡ್ರಿ, ಡಿಸಬಿಲಿಟಿ ಪ್ರಿವೆಂಟ್ ಮಾಡ್ಬೇಕಂತಂದ್ರೆ ನೀವು ರಿಹ್ಯಾಬಿಲಿಟೇಷನ್ ಮಾಡ್ಬೇಕಾಗುತ್ತಾ. ಏನ್ ಕಾಂಪ್ಲಿಕೇಶನ್ ಆಗ್ಯದು, ಏನ್ ಫಂಕ್ಷನ್ ಲಾಸ್ ಆಗ್ಯದು, ಅದಕ್ಕೆ ನೀವು ರಿಸ್ಟೋರ್ ಮಾಡ್ಬೇಕಾಗುತ್ತೆ. ರಿಸ್ಟೋರಿಂಗ್ ದ ಲಾಸ್ಟ್ ಫಂಕ್ಷನ್ ಇಸ್ ಕಾಲ್ಡ್ ಇಸ್ ದ ರಿಹ್ಯಾಬಿಲಿಟೇಷನ್. ಅಂಡ್ ಇಫ್ ಎನಿ ಡಿಸಬಿಲಿಟಿ ಹ್ಯಾಪನ್, ದಟ್ ಇಸ್ ದ ಡಿಸಬಿಲಿಟಿ ಲಿಮಿಟೇಷನ್ ಮಾಡ್ಬೇಕಾಗುತ್ತೆ. ಈ ಡಿಸಬಿಲಿಟಿ ಲಿಮಿಟೇಷನ್ ಮತ್ತು ರಿಹ್ಯಾಬಿಲಿಟೇಷನ್ ಇವು ಬರ್ತವೆ 2 ಟರ್ಷರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಇವು 2 ಎದ್ರ ಬರ್ತಾವ ಅಂತಂದ್ರ ಟರ್ಷರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಸೊ ಇದನ್ನ ನೀವು ನೆನಪಿಟ್ಕೋರಿ, ಎಕ್ಸಾಮ್ದಾಗ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಲೆವೆಲ್ ಆಫ್ ಪ್ರಿವೆನ್ಷನ್. ನಾವು ಈಗ ಇದನ್ನು BSc ನರ್ಸಿಂಗ್ದಾಗ ನಾವು ಇದ್ದಾಗ ಕಮ್ಯುನಿಟಿ ಹೆಲ್ತ್ದಾಗ ಎಲ್ಲ ಓದ್ಕೊಂಡ್ ಬಂದಿವಿ ಸರ್. ಈಗ ಇನ್ನೊಂದು ಬಂದದ ಕ್ವಾಟರ್ನರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಕ್ವಾಟರ್ನರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಅಂತಂದ್ರೆ ಏನಂತಂದ್ರೆ, ಈಗ ಸುಮ್ಮನೆ ಕೆಲವೊಬ್ಬರು ಜನ ಇರ್ತಾರೆ, ಸರ್ ನನಗೆ ಹೆಡ್ಡೇಕ್ ಆಗ್ಲತ್ತರಿ, ನನಗೆ MRI ಮಾಡ್ರಿ, ಸರ್ ನನಗೆ ಕೆಮ್ಮು ಹೊಂಟದ್ರಿ, ನನಗೆ HRCT ಮಾಡ್ರಿ ಸರ್, ಹೈ ರೆಸೊನೆನ್ಸ್ ಕಂಪ್ಯೂಟರ್ ಟೋಮೋಗ್ರಫಿ ಮಾಡಿಸ್ರಿ ಸರ್ ನನಗೆ ಯಾಕೋ ಹೊಟ್ಟಿ ಕಳ್ಳಿ ಇರ್ತದ, ನನಗೆ CT ಅಬ್ಡಮಿನ್ ಮಾಡಿಸ್ರಿ ಅಂತ ಹಿಂಗೆ ಹೇಳ್ತಾವ. ಸೊ ಅವಾಗ ನಾವು ಏನ್ ಹೇಳ್ಬೇಕಂದ್ರೆ ಅನ್ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಗಳು ಅವಾಯ್ಡ್ ಮಾಡ್ತೀವಿ, ಅಲ್ಲಿ ಅನ್ನೆಸೆಸರಿ ಆಂಟಿಬಯೋಟಿಕ್ ಕೊಡೋದೆಲ್ಲ ಅವಾಯ್ಡ್ ಮಾಡ್ತೀವಿ. ಸೊ ಅನ್ನೆಸೆಸರಿ ಆರ್ ಓವರ್ ಲೋಡಿಂಗ್ ವಿತ್ ಟ್ರೀಟ್ಮೆಂಟ್ ಅಂಡ್ ಓವರ್ ಲೋಡಿಂಗ್ ಆಫ್ ದಿ ಇನ್ವೆಸ್ಟಿಗೇಷನ್ ರೆಡ್ಯೂಸ್ ಮಾಡ್ಲಾಗತ್ತೀವಿ ಅಂತಂದ್ರೆ ಅದನ್ನ ಕ್ವಾಟರ್ನರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಎಸ್ ದ ಕ್ವಾಟರ್ನರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್. ಓಕೆ, ಸೊ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ಪ್ಲೀಸ್ ಡು ರಿಮೆಂಬರ್. ಓಕೆ, ಎಸ್ ಸರ್. ನೋಡ್ರಿ, ಪ್ರಿಮಾರ್ಡಿಯಲ್ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ನಿಮ್ಗೆ ನೋಟ್ಸ್ ಈ ತರ ಕೊಟ್ಟಿರ್ತೀವಿ ನಾವು, ಕ್ವಿಕ್ ರಿವಿಷನ್ ಮಾಡ್ಕೊಳಕ್ಕೆ ಮತ್ತು ಬೆಸ್ಟ್ ರಿವಿಷನ್ ಮಾಡ್ಕೊಳಕ್ಕೆ. ಪ್ರಿಮಾರ್ಡಿಯಲ್ ಲೆವೆಲ್ ಆಫ್ ಪ್ರಿವೆನ್ಷನ್ ಇಲ್ಲಿ ಪ್ರಿವೆಂಟ್ ಮಾಡ್ತೇವೆ ರಿಸ್ಕ್ ಫ್ಯಾಕ್ಟರ್ಗೆ. ರಿಸ್ಕ್ ಫ್ಯಾಕ್ಟರ್ ಡೆವಲಪ್ ಆಗಿದೆ ಪ್ರಿವೆಂಟ್ ಮಾಡ್ತೇವೆ, ಲೈಕ್ ಹೆಲ್ದಿ ಲೈಫ್ ಸ್ಟೈಲು ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ಪ್ರಮೋಷನ್ ಮಾಡೋದು, ಟೊಬ್ಯಾಕೋ ಕಂಟ್ರೋಲ್ ಪಾಲಿಸಿ ಮಾಡೋದು, ಸ್ಕೂಲ್ ಹೆಲ್ತ್ ಎಜುಕೇಶನ್ ಕೊಡೋದು, ಇವೆಲ್ಲ ಏನು ಬರ್ತಾವೆ ಪ್ರಿಮಾರ್ಡಿಯಲ್ ಲೆವೆಲ್ ಆಫ್ ಪ್ರಿವೆನ್ಷನ್ ಬರ್ತಾವೆ. ನೆಕ್ಸ್ಟ್ ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಒಳಗಡೆ ಇಲ್ಲಿ ನಾವು ಡಿಸೀಸ್ ಆಗೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪ್ರಿವೆಂಟ್ ಮಾಡ್ತೀವಿ. ರಿಸ್ಕ್ ಫ್ಯಾಕ್ಟರ್ ಇರ್ತಾವ, ಬಟ್ ರಿಸ್ಕ್ ಫ್ಯಾಕ್ಟರ್ ಡಿಸೀಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಪ್ರಿವೆಂಟ್ ಮಾಡ್ತೀವಿ. ಡಿಸೀಸ್ ಕಿಂತ ಪೈಲೇನೆ ನಾವು ಇಂಟರ್ವೆನ್ಷನ್ ತಗೋತೀವಿ, ಲೈಕ್ ಡಿಸೀಸ್ ಆಗಬಾರ್ದಂತೆ ವ್ಯಾಕ್ಸಿನೇಷನ್ ಕೊಡ್ತೀವಿ, ಇನ್ಫೆಕ್ಷನ್ ಆಗಬಾರ್ದಂತೆ ಪ್ರೊಫೈಲಾಕ್ಸಿಸ್ ಇದು ಕೊಡ್ತೀವಿ, ಆಂಟಿಬಯೋಟಿಕ್ ಕೊಡ್ತೀವಿ, ಮತ್ತೆ ಹೆಲ್ತ್ ಎಜುಕೇಶನ್ ಕೊಡ್ತೀವಿ ಅಡ್ವಾನ್ಸ್ ಒಳಗಡೆ. ಸೊ ದಟ್ ಈಸ್ ದ ಕಾಲ್ಡ್ ಎಸ್ ದ ಪ್ರಿವೆಂಟಿಂಗ್ ದ ಡಿಸೀಸ್ ಅಕರೆನ್ಸ್ ಆರ್ ಆಕ್ಷನ್ ಟೇಕನ್ ಬಿಫೋರ್ ದ ಅಕರೆನ್ಸ್ ಆಫ್ ದ ಡಿಸೀಸ್. ಸೊ ದಟ್ ಇಸ್ ದ ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಸೊ ದ ಹೆಲ್ತ್ ಎಜುಕೇಶನ್ ಆಗಿರ್ಬೋದು, ಇಮ್ಯುನೈಸೇಷನ್ ಆಗಿರ್ಬೋದು, ಸೇಫ್ ವಾಟರ್, ನ್ಯೂಟ್ರಿಷನ್, ಓಕೆ, ಇವೆಲ್ಲ ಏನ್ ಬರ್ತಾವ ಅಂತಂದ್ರೆ ಇದ್ರಾಗ ಪ್ರೈಮರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಪಾರ್ಟ್ ಅದಾವ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಒಳಗಡೆ ನಾವು ಅರ್ಲಿ ಡಯಾಗ್ನೋಸಿಸ್ ಮಾಡ್ತೀವಿ, ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದ್ರೆ ಈಗ ಆಲ್ರೆಡಿ ಡಿಸೀಸ್ ಆಗ್ಯದ, ಆ ಡಿಸೀಸ್ ನಾವು ಹಂಗೆ ಬಿಟ್ಟು ಅಂತಂದ್ರೆ ಸಿವಿಯರ್ ಆಗಿ ಕಾಂಪ್ಲಿಕೇಶನ್ ಆಗಿ ಡಿಸಬಿಲಿಟಿನೂ ಆಗುತ್ತೆ. ಸೊ ನಾವು ಕಾಂಪ್ಲಿಕೇಶನ್ ಡಿಸಬಿಲಿಟಿ ಆಗಬಾರ್ದು ಅಂತಂದ್ರೆ ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಓಕೆ, ಸ್ಕ್ರೀನಿಂಗ್ ಫಾರ್ ದಿ ಬ್ಲಡ್ ಪ್ರೆಷರು, ಡಯಾಬಿಟಿಸು, ಕ್ಯಾನ್ಸರು, ಇವೆಲ್ಲಾನು ಅಡ್ವಾನ್ಸ್ ಆಗಿ ಸ್ಕ್ರೀನ್ ಮಾಡ್ತೀವಿ. ಈಗ BP ಅಡ್ವಾನ್ಸ್ ಆಗಿ ಸ್ಕ್ರೀನ್ ಮಾಡಿದ್ವಿ ಅಂತಂದ್ರೆ ಈಗ
ಬಿ ಪಿ din ನೋಡ್ರಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೊ ತಲೆಯಾಗ ಹೆಮರೇಜ್ ಆಗ್ತಾ ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು. ಅದರದ್ದು ಮೋಸ್ಟ್ ಕಾಮನ್ ಕಾಸ್ ಏನದಂದ್ರೆ ಹೈ ಬಿ ಪಿ, ಹೈಪರ್ ಟೆನ್ಷನ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ದಿ ಹೆಮರೇಜಿಕ್ ಸ್ಟ್ರೋಕ್. ಸೊ ಅದನ್ನ ನಾವು ಅಡ್ವಾನ್ಸ್ ಆಗಿ ಪ್ರಿವೆಂಟ್ ಮಾಡ್ಬೋದು. ಈಗ ಬಿ ಪಿ ನಾವು ಜಲ್ದಿ ಡಯಾಗ್ನೋಸ್ ಮಾಡಿ, ಈಗ ನಾ ಬಿ ಪಿಗೆ ಜಲ್ದಿ ಟ್ರೀಟ್ಮೆಂಟ್ ಕೊಟ್ಟಂತ ಇಟ್ಕೋರಿ. ಓಕೆ, ಸೊ ಜಲ್ದಿ ಡಯಾಗ್ನೋಸ್ ಮಾಡಿ ಜಲ್ದಿ ಟ್ರೀಟ್ಮೆಂಟ್ ಕೊಟ್ಟ ಅಂತಂದ್ರ ಈಗ ಮುಂದೆ ಆಗ್ತಕ್ಕಂಥ ಕಾಂಪ್ಲಿಕೇಶನ್ ಹೆಮರೇಜಿಕ್ ಸ್ಟ್ರೋಕ್ ಅದೆಲ್ಲ ಕಂಟ್ರೋಲ್ ಮಾಡ್ಬೋದಾ. ಈಗ ಬಿ ಪಿ ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ಕಂಟಿನ್ಯೂಸ್ ಆಗಿ ಎಲ್ಲಾ ಆರ್ಗನ್ಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ ಅದೇನ್ ಮಾಡುತ್ತಂದ್ರೆ ಈಗ ಕಾರ್ಡಿಯೋಪತಿನೂ ಮಾಡಿಸುತ್ತಾ, ನೆಫ್ರೋಪತಿನೂ ಮಾಡಿಸುತ್ತಾ, ನ್ಯೂರೋಪತಿನೂ ಮಾಡಿಸುತ್ತಾ, ಬಹಳ ಡೇಂಜರಸ್ ಕಾಂಪ್ಲಿಕೇಶನ್ ಅದಾವ್ರಿ ಹೈ ಬ್ಲಡ್ ಪ್ರೆಷರ್. ಇದಕ್ಕೆ ನಾ ಅರ್ಲಿ ಡಿಟೆಕ್ಷನ್ ಮಾಡ್ದಂತಂದ್ರ ಇದರ ಕಾಂಪ್ಲಿಕೇಶನ್ಗಳನ್ನ ಪ್ರಿವೆಂಟ್ ಮಾಡಬಹುದು. ಸೊ ಈಗ ಬ್ಲಡ್ ಪ್ರೆಷರ್ ಆಗಿರ್ಬೋದು, ಈಗ ಡಯಾಬಿಟಿಸ್ ಹೆಂಗೆ, ಈ ಡಯಾಬಿಟಿಸ್, ನೆಪ್ರೋಪತಿ, ನ್ಯೂರೋಪತಿ, ರೆಟಿನೋಪತಿ ಇವೆಲ್ಲ ಕಾಂಪ್ಲಿಕೇಶನ್ ಅದಾವ. ಸೊ ಈಗ ನಾ ಡಯಾಬಿಟಿಸ್ ಅರ್ಲಿ ಡಯಾಗ್ನೋಸ್ ಮಾಡಿದ ಪ್ರಾಪರ್ ಆಗಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಮಾಡೋದಂತಂದ್ರ ಇದರಿಂದ ಆಗ್ತಕ್ಕಂಥ ಕಾಂಪ್ಲಿಕೇಶನ್ಗಳನ್ನ ಕಡಿಮೆ ಮಾಡಬಹುದು. ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಒಳಗಡೆ ಡಿಟೆಕ್ಟ್ ಮಾಡೋದಂತಂದ್ರ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟಂದ್ರೆ ಇದರಿಂದ ಆಗ್ತಕ್ಕಂಥ ಸಾವು ನೋವುಗಳನ್ನು ಕಡಿಮೆ ಮಾಡಬಹುದು. ಸೊ ಈಗ ಡಿಸೀಸ್ ಆನ್ಸೆಟ್ ಆಗ್ಯದ, ಆ ಆನ್ಸೆಟ್ ಆಗಿರ್ತಕ್ಕಂಥ ಡಿಸೀಸ್ ನಾವು ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡತ್ತೀವಿ ಅಂದ್ರೆ ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಕ್ವಶನ್ದಾಗ ಇದೇ ಕೇಳ್ಯಾರ ನೋಡ್ರಿ. ಕ್ವಶನ್ದಾಗ ಏನ್ ಕೇಳ್ಯಾರ ಅಂತಂದ್ರ ಈಗ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಏನ್ ಮಾಡ್ಲತ್ತಾನ ಅಂತಂದ್ರೆ ಬ್ಲಡ್ ಪ್ರೆಷರ್ ಚೆಕ್ ಮಾಡ್ಲತ್ತಾನು, ಬ್ಲಡ್ ಪ್ರೆಷರ್ ಸ್ಕ್ರೀನಿಂಗ್ ಮಾಡ್ಲತ್ತಾನು. ಎಲ್ಲಾ ಸ್ಕ್ರೀನಿಂಗ್ ಟೆಸ್ಟ್ಗಳು ಏನವ ಅಂದ್ರೆ ಈ ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ಗಳು ಪಾರ್ಟ್ ಆಫ್ ದಿ ಅರ್ಲಿ ಡಯಾಗ್ನೋಸಿಸ್. ದೀಸ್ ಆಲ್ ಆರ್ ಪಾರ್ಟ್ ಆಫ್ ಅರ್ಲಿ ಡಯಾಗ್ನೋಸಿಸ್. ಅರ್ಲಿ ಡಯಾಗ್ನೋಸಿಸ್ ಮತ್ತು ಪ್ರಾಪರ್ ಟ್ರೀಟ್ಮೆಂಟ್ ಎದ್ರಾಗ ಬರ್ತಾವ್ರಿ, ಅರ್ಲಿ ಡಯಾಗ್ನೋಸಿಸ್ ಪ್ರಾಪರ್ ಟ್ರೀಟ್ಮೆಂಟ್ ಸೆಕೆಂಡರಿ ಲೆವೆಲ್ ಆಫ್ ಪ್ರಿವೆನ್ಷನ್ ಒಳಗೆ ಬರ್ತಾವ. ಸೊ ಹಾಗಾಗಿ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಸೆಕೆಂಡರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್ ಆಗುತ್ತೆ. ಇಂಪಾರ್ಟೆಂಟ್ ಅದ ಎಕ್ಸಾಮ್ಗೆ ತಲೆಗೆ ಇಟ್ಕೋರಿ, ಡೈರೆಕ್ಟ್ ಎಕ್ಸಾಮ್ನ ಕ್ವಶನ್ ಹಾಕ್ತಾನೆ ನೋಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಟರ್ಷರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಈಗ ಡಿಸೀಸ್ ಬಿ ಆಗ್ಯದ, ಅರ್ಲಿ ಡಯಾಗ್ನೋಸಿಸ್ ಬಿ ಮಾಡಿದೆವು. ಓಕೆ, ಸೊ ಮಾಡ್ಲಿಲ್ಲ, ಅದು ಕಾಂಪ್ಲಿಕೇಶನ್ ಕನ್ವರ್ಟ್ ಆಯ್ತು, ಕಾಂಪ್ಲಿಕೇಶನ್ ಡಿಸಬಿಲಿಟಿ ಆಗ್ತಾವ್ರಿ. ಓಕೆ, ಏನ್ ಬಿ ಡೈಲಿ ರೂಟೀನ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗ್ಲಾರಂತ ಪರಿಸ್ಥಿತಿ ಬಂದಿರ್ತದೆ, ಅದಕ್ಕೆ ನಾವು ಡಿಸಬಿಲಿಟಿ ಅಂತ ಹೇಳ್ತೀವಿ. ಸೊ ಆ ಡಿಸಬಿಲಿಟಿಗೆ ನಾವು ರೆಡ್ಯೂಸ್ ಮಾಡ್ಲಾಗತ್ತೀವಿ ಮತ್ತು ಲಾಸ್ ಆಗಿದ್ದ ಫಂಕ್ಷನ್ಗೆ ರಿಸ್ಟೋರ್ ಮಾಡ್ಲಾಗತ್ತೀವಿ. ಸೊ ದಟ್ ಇಸ್ ದ ರೆಡ್ಯೂಸಿಂಗ್ ದ ಡಿಸಬಿಲಿಟಿ ಅಂಡ್ ಲೈಕ್ ರಿಸ್ಟೋರಿಂಗ್ ದ ಲಾಸ್ಟ್ ಫಂಕ್ಷನ್. ರಿಸ್ಟೋರಿಂಗ್ ದ ಲಾಸ್ಟ್ ಫಂಕ್ಷನ್ ಅಂತಂದ್ರೆ ಇದಕ್ಕೆ ನಾವು ರಿಹ್ಯಾಬಿಲಿಟೇಷನ್ ಅಂತಾನು ಕರಿತೀವಿ. ರಿಹ್ಯಾಬಿಲಿಟೇಷನ್ ಅಂತಾನು ನಾವು ಕರಿತೇವೆ. ಓಕೆ, ಸೊ ಈ ರಿಹ್ಯಾಬಿಲಿಟೇಷನ್ ಮತ್ತು ರೆಡ್ಯೂಸಿಂಗ್ ದ ಡಿಸಬಿಲಿಟಿ ಇಸ್ ಅ ಪಾರ್ಟ್ ಆಫ್ ಟರ್ಷರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಓಕೆ, ರಿಹ್ಯಾಬಿಲಿಟೇಷನ್, ಫಿಸಿಯೋಥೆರಪಿ, ಡಿಸಬಿಲಿಟಿ ಲಿಮಿಟೇಷನ್ ಇವೆಲ್ಲ ಟರ್ಷರಿ ಲೆವೆಲ್ ಆಫ್ ಪ್ರಿವೆನ್ಷನ್. ನೆಕ್ಸ್ಟ್ ಕ್ವಾಟರ್ನರಿ ಲೆವೆಲ್ ಆಫ್ ಪ್ರಿವೆನ್ಷನ್. ಇದ್ರಾಗ ಏನ್ ಮಾಡ್ತೀವಿ ಅಂತಂದ್ರೆ ಅನ್ನೆಸೆಸರಿ ಇನ್ವೆಸ್ಟಿಗೇಷನ್, ಅನ್ನೆಸೆಸರಿ ಆಂಟಿಬಯೋಟಿಕ್ ಯೂಸ್ ಮಾಡೋದನ್ನ ಪ್ರಿವೆಂಟ್ ಮಾಡ್ತೀವಿ. ಪ್ರಿವೆಂಟ್ ದ ಓವರ್ ಮೆಡಿಕೇಶನ್ ಅಂಡ್ ಅನ್ನೆಸೆಸರಿ ಇಂಟರ್ವೆನ್ಷನ್ಸ್ ಅಂಡ್ ಇನ್ವೆಸ್ಟಿಗೇಷನ್ಸ್. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ಕ್ವಾಟರ್ನರಿ ಲೆವೆಲ್ ಆಫ್ ಪ್ರಿವೆನ್ಷನ್. ದಿಸ್ ಇಸ್ ಕೇಮ್ new, so please do remember ಇದು ಹೊಸದದ ತಲೆಗೆ ಇಟ್ಕೋರಿ. ಓಕೆ, ಸೊ ಹಿಯರ್ ವಿ ಆರ್ ಅವಾಯ್ಡಿಂಗ್ ದ ಅನ್ನೆಸೆಸರಿ ಇನ್ವೆಸ್ಟಿಗೇಷನ್ಸ್, ಅನ್ನೆಸೆಸರಿ ಡ್ರಗ್ಸ್, ಅನ್ನೆಸೆಸರಿ ಪ್ರೊಸೀಜರ್ಸ್ ಇವೆಲ್ಲ ಅವಾಯ್ಡ್ ಮಾಡ್ತೀವಿ. ಇದರಿಂದ ನೆಕ್ಸ್ಟ್ ಈಗ ಬೇರೆ ಬೇರೆ ಇನ್ಫೆಕ್ಷನ್ ಆಗೋದು, ಹಾಸ್ಪಿಟಲ್ ಸ್ಟೇ ಜಾಸ್ತಿ ಆಗೋದು ಅದೆಲ್ಲ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ದ ಕ್ವಾಟರ್ನರಿ ಲೆವೆಲ್ ಆಫ್ ದಿ ಪ್ರಿವೆನ್ಷನ್. ನೆಕ್ಸ್ಟ್ ಇನ್ನೊಂದದ ನೋಡ್ರಿ ಇಲ್ಲಿ ಕ್ವಶನ್. A nurse was exposed to an patient with measles. ಇಲ್ಲಿ nurse was exposed to a patient with measles. She remains asymptomatic for the several days before developing a fever and rash. This particular symptom free interval is called as. ನಾವು ಇದಕ್ಕೆ ಏನಂತ ಕರಿತೀವಿ ನೋಡ್ರಿ. ಏನಾಗದ ಇಲ್ಲಿ, ಈಗ ಇದು ನರ್ಸಿಂಗ್ ಆಫೀಸರ್ ಅದ, ಒಂದು ನರ್ಸ್ ಅದ ಅಂತ ಇಟ್ಕೋರಿ, ಒಂದು ನರ್ಸಿಂಗ್ ಆಫೀಸರ್ ಅದ. ಈ ನರ್ಸಿಂಗ್ ಆಫೀಸರ್ ಏನಾಗ್ಬಿಟ್ರು, ಬೈ ಮಿಸ್ಟೇಕ್ಲಿ ಮೀಸಲ್ಸಿ ಎಕ್ಸ್ಪೋಸ್ ಆಗ್ಬಿಟ್ರು. ಇವರು ಮೀಸಲ್ಸಿ ಎಕ್ಸ್ಪೋಸ್ ಆಗ್ಬಿಟ್ರು. ಓಕೆ, ಸೊ ಈಗ ಮೀಸಲ್ಸ್ ಸಿಂಪ್ಟಮು ನಿಮ್ಗೆ ಗೊತ್ತದ, 10 ದಿನ 10ರಿಂದ 14 ದಿನ ಇದು ಸೈಲೆಂಟ್ ಆಗಿರುತ್ತೆ. 10 ದಿನ 14 ದಿನ ಆದ್ಮೇಲೆ ಇಲ್ಲಿ ಸೈನ್ ಸಿಂಪ್ಟಮ್ಸ್ಗಳು ಬರೋಕೆ ಚಾಲು ಆಗ್ತಾವೆ. ಇಲ್ಲಿದಿಂದ ನೆಕ್ಸ್ಟ್ ಡಿಸೀಸ್ ಪ್ರೋಸೆಸ್ ಚಾಲು ಆಗುತ್ತೆ. ಈಗ ಫಸ್ಟ್ ಬಿಫೋರ್ ದ ಆನ್ಸೆಟ್ ಆಫ್ ದಿ ಸೈನ್ ಸಿಂಪ್ಟಮ್ಸ್, ಈ ಏನ್ ಪೀರಿಯಡ್ ಅದ ನೋಡ್ರಿ, ಇದಕ್ಕೆ ಏನಂತ ಕರಿತೀವಿ ಅಂತ ಕೇಳುತ್ತಾರೆ. ಇಲ್ಲಿ ಮೀಸಲ್ಸ್ ದ ಇನ್ಫೆಕ್ಷನ್ ಆಯ್ತು, ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಆಯ್ತು, ಅಲ್ಲಿಂದ ಇಲ್ಲಿ ಸೈನ್ ಸಿಂಪ್ಟಮ್ ಅದ. ಸೊ ಈ ಪೀರಿಯಡ್ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಟು ದಿ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್, ದಿಸ್ ಇಸ್ ವಾಟ್ ವಿ ಕ್ಯಾನ್ ಕಾಲ್ ಆಸ್ ಇನ್ ದ ಇನ್ಕ್ಯುಬೇಷನ್ ಪೀರಿಯಡ್. ಇದಕ್ಕೆ ಏನಂತ ಹೇಳ್ತೀವಿ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಮೀಸಲ್ಸ್ ಇನ್ಕ್ಯುಬೇಷನ್ ಪೀರಿಯಡ್ 10 to 14 days ಅದ ನೋಡ್ರಿ. ಕ್ವಶನ್ ಇದೇ ಕೇಳೋಣ. ಓಕೆ, ಸೊ ಪೇಷಂಟ್ ವಿತ್ ಮೀಸಲ್ಸ್, she remains asymptomatic several days before the developing the fever and rash. Fever and rash ಇಂದ ಸೈನ್ ಸಿಂಪ್ಟಮ್ಸ್ ಅವ. ಈ ಫೀವರ್ ರ್ಯಾಶ್ ಬರಕ್ಕಿಂತ ಬಿಫೋರ್ ಏನದ ನೋಡು, several days before the appearance of the fever and rash,
ಇಲ್ಲಿ ಅಸಿಂಪ್ಟಮೆಟಿಕ್ ಆಗಿರ್ತದೆ. ಸೊ ಈ ಅಸಿಂಪ್ಟಮೆಟಿಕ್ ಫೇಜು ಅಥವಾ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಇಂದ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ದಿಸ್ ಸಿಂಪ್ಟಮ್ ಫ್ರೀ ಇಂಟರ್ವಲ್, ಇಲ್ಲಿ ಸಿಂಪ್ಟಮ್ ಇರಂಗಿಲ್ಲ, ಯಾಕಂದ್ರೆ ಸಿಂಪ್ಟಮ್ ಇಲ್ಲಿ ಬರ್ತಾವ. ಸೊ ಈ ಸಿಂಪ್ಟಮ್ ಫ್ರೀ ಇರ್ತಕ್ಕಂಥ ಇಂಟರ್ವಲ್ ನಾವು ಏನಂತ ಕರಿತೀವಿ ಅಂತಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಇದ್ರ ಕರೆಕ್ಟ್ ಆನ್ಸರ್ ಇನ್ಕ್ಯುಬೇಷನ್ ಪೀರಿಯಡ್. ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್, ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಇಂದ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಅದಕ್ಕೆ ಏನಂತ ಕೇಳ್ತೀವಿ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಸರ್ ಈ ವಿಂಡೋ ಪೀರಿಯಡ್ ಅಂದ್ರೆ ಏನ್ರಿ ಸರ್? ಈ ವಿಂಡೋ ಪೀರಿಯಡ್ ಅಂದ್ರೆ ಏನ್ರಿ ಸರ್? ಈ ವಿಂಡೋ ಪೀರಿಯಡ್ ಅಂದ್ರೆ ಏನಂತಂದ್ರೆ ಈಗ ಈ ಮೈಕ್ರೋ ಆರ್ಗಾನಿಸಮ್ ಏನದ ನೋಡ್ರಿ, ಓಕೆ, ಈ ಮೈಕ್ರೋ ಆರ್ಗಾನಿಸಮ್ ನಮ್ ಬ್ಲಡ್ ಒಳಗೆ ಬಂದಂತ ಇಟ್ಕೊರಿ. ಇವತ್ತು ಈ ಮೈಕ್ರೋ ಆರ್ಗಾನಿಸಮ್ ನಮ್ದು ಬ್ಲಡ್ ಒಳಗೆ ಬಂದಂತ ಇಟ್ಕೊರಿ. ಇವತ್ತಿದು ಬಂದಂದ್ರೆ ಇವತ್ತೇ ನಮ್ಮ ಬಾಡಿ ಅದ್ರ ಅಗೇನ್ಸ್ಟ್ ಆಂಟಿಬಾಡಿಗಳೆಲ್ಲ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಸಾಯಿಸಂಗಿಲ್ರಿ. ನಮ್ಮ ಬಾಡಿ ಸ್ವಲ್ಪ ಟೈಮ್ ತಗೊಳುತ್ತೆ ಆಂಟಿಬಾಡಿಗಳು ಅದ್ರ ಅಗೇನ್ಸ್ಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಸೊ ಇದು ಮೈಕ್ರೋ ಆರ್ಗಾನಿಸಮ್ ಅಂದ್ರೆ ಇದಕ್ಕೆ ನಾವು ಆಂಟಿಜೆನ್ ಅಂತ ಕರಿತೇವ್ರಿ. ಇದಕ್ಕೆ ಏನಂತ ಕರಿತೀವಿ? ಮೈಕ್ರೋ ಆರ್ಗಾನಿಸಮ್ ಆಂಟಿಜೆನ್ ಅಂತ ಕರಿತೀವಿ. ಈಗ ಒಂದು ಆಂಟಿಜೆನ್ ಅಥವಾ ಒಂದು ಮೈಕ್ರೋ ಆರ್ಗಾನಿಸಮ್ ನಮ್ಮ ಬ್ಲಡ್ ಒಳಗೆ ಬಂದದ ಅಂತಂದ್ರ ಅದ್ರ ಅಗೇನ್ಸ್ಟ್ ನಮ್ಮ ಬಾಡಿ ಪ್ರೊಟೆಕ್ಷನ್ ಮಾಡುತ್ತಲ್ರಿ, ಇಮ್ಯುನಿಟಿ, ಅಂದ್ರೆ ನಮ್ಮ ಬಾಡಿ ಏನ್ ಮಾಡುತ್ತೆ? ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ರಿ. ಸೊ a time taken to produce the specific antibody against the infectious agent, that is called as the a window period. Okay, so ಇವತ್ತು ಮೈಕ್ರೋ ಆರ್ಗಾನಿಸಮ್ ಎಂಟ್ರಿ ಆಗದ ಅಂತ ಇಟ್ಕೋರಿ. ಇವತ್ತು ಆದ್ಮ್ಯಾಗ ಒಂದು 20 ದಿನ ಆದ್ಮ್ಯಾಗ ಅಥವಾ ಒಂದು 2 ದಿನ ಆದ್ಮ್ಯಾಗ ನಮ್ದು ಫಸ್ಟ್ ಆಂಟಿಬಾಡಿ ಇಂದ ಬ್ಲಡ್ ಕಾಣುತ್ತೆ ಅದ್ರ ಅಗೇನ್ಸ್ಟ್. ಫಸ್ಟ್ ಆಂಟಿಬಾಡಿ ಇನ್ ಬ್ಲಡ್ ಅಗೇನ್ಸ್ಟ್ ಮೈಕ್ರೋ ಆರ್ಗಾನಿಸಮ್. ಓಕೆ, ಫಸ್ಟ್ ಸ್ಪೆಸಿಫಿಕ್ ಆಂಟಿಬಾಡಿ, ಮತ್ತೆ ಜನರಲ್ ಆಂಟಿಬಾಡಿ ಇಲ್ಲ. ಜನರಲ್ ನಮ್ಗೆ ಆಲ್ರೆಡಿ ಬ್ಲಡ್ ಒಳಗೆ ಆಂಟಿಬಾಡಿ ಇರ್ತಾವ, ಅಗೇನ್ಸ್ಟ್ ಸ್ಪೆಸಿಫಿಕ್. ಓಕೆ, ಫಾರ್ ಎಕ್ಸಾಂಪಲ್ ಇದು HIV ವೈರಸ್ ಬಂದ್ರೆ HIV ವೈರಸ್ ಅಗೇನ್ಸ್ಟ್ ಸ್ಪೆಸಿಫಿಕ್ ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ತಾವ. ಆ ಸ್ಪೆಸಿಫಿಕ್ ಆಂಟಿಬಾಡಿ ಆಗ್ಲಕ್ಕ ಬೇಕಾಗಿರ್ತಕ್ಕಂಥ ಟೈಮ್ ಏನಂತ ಹೇಳ್ತೀವಿ? ವಿಂಡೋ ಪೀರಿಯಡ್. ವಿಂಡೋ ಪೀರಿಯಡ್ ಇಸ್ ಅ ಟೈಮ್ ಟೇಕನ್ ಬೈ ದಿ ಬಾಡಿ ಟು ಪ್ರೊಡ್ಯೂಸ್ ಅಂಡ್ ಸ್ಪೆಸಿಫಿಕ್ ಆಂಟಿಬಾಡಿ ಅಗೇನ್ಸ್ಟ್ ಅನ್ ಇನ್ಫೆಕ್ಷಿಯಸ್ ಏಜೆಂಟ್, ದಟ್ ಈಸ್ ಕಾಲ್ಡ್ ಇಸ್ ದ ವಿಂಡೋ ಪೀರಿಯಡ್. ಓಕೆ, ಸೊ ಇದು ಎಂಟ್ರಿ ಆಫ್ ದಿ ಆರ್ಗಾನಿಸಮ್ ಇಂದ appearance of the first antibody against the infection in the blood, so that is the window period. Okay, so this is called as the window period. Window period ಇಂದ ಇಲ್ಲಿ ಎಂಟ್ರಿ ಆಗದ ಅಂತ ಇಟ್ಕೋರಿ, ಇಲ್ಲಿಂದ ಇಲ್ಲಿ ಫಸ್ಟ್ ಟೈಮ್ ಆಂಟಿಬಾಡಿ ಕಾಣತ್ತ ಅಂತ ಇಟ್ಕೋರಿ. ಈ ಪೂರ ಟೈಮಿಗೆ ಏನಂತ ಹೇಳ್ತೀವಿ? ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಟು ದಿ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಆಂಟಿಬಾಡಿ ಅಗೇನ್ಸ್ಟ್ ದಟ್ ಮೈಕ್ರೋ ಆರ್ಗಾನಿಸಮ್ ಇನ್ ದ ಬ್ಲಡ್, ಸೊ ಅದಕ್ಕೆ ಏನಂತೀವಿ? ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ. ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಇಂದ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್ಸ್, ಅದಕ್ಕೆ ಏನಂತ ಹೇಳ್ತೀವಿ? ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಈಗ ಲೆಟೆಂಟ್ ಪೀರಿಯಡ್ ಅಂದ್ರೆ ಏನ್ರಿ? ಈ ಲೆಟೆಂಟ್ ಪೀರಿಯಡ್ ಅಂತಂದ್ರ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೇವಪ್ಪ ಇನ್ಫೆಕ್ಷನ್ಗೆ, ಬಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಡಾಕ್ಟರ್ ಹೇಳಿರ್ತಾರ 5 ದಿನ ಆಂಟಿಬಯೋಟಿಕ್ ತಗೋರಿ ಅಮಾಕ್ಸಿಸಿಲಿನ್ ಅಂತ ಹೇಳಿ. ಸೊ ನೀವ್ ಏನ್ ಮಾಡ್ತೀರಿ? 2 ದಿನ ತಗೋತೀರಿ, ನಿಮ್ದು ಫೀವರ್ ಮತ್ತೆ ಎಲ್ಲ ಜನರಲೈಸ್ ಬಾಡಿ ಪೇನ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗ ನೀವು 2 ದಿನ ಟ್ರೀಟ್ಮೆಂಟ್ ಬಿಡ್ತೀರಿ. ಬಟ್ ನೀವು ಟ್ರೀಟ್ಮೆಂಟ್ ಬಿಡ್ತೀರಿ, ಬಟ್ ಒಳಗಿರತಕ್ಕಂಥ ಬ್ಯಾಕ್ಟೀರಿಯಾ ನಿಮಗೆ ಬಿಟ್ಟಿರಂಗಿಲ್ಲ, ಅದು ಕಂಪ್ಲೀಟ್ ಆಗಿ ಸತ್ತಿರಂಗಿಲ್ಲ. ಸೊ ಆ ಬ್ಯಾಕ್ಟೀರಿಯಾ ಹಿಡನ್ ಫಾರ್ಮ್ ದಾಗ ಇರ್ತದೆ. ಸೊ ಹಿಡನ್ ಫಾರ್ಮ್ ದಾಗ ಇನ್ಫೆಕ್ಷನ್ ಇರ್ತದೆ, ಅದಕ್ಕೆ ಏನಂತ ಹೇಳ್ತೀವಿ? ಲೆಟೆಂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇನ್ಫೆಕ್ಷಿಯಸ್ ಏಜೆಂಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ ಇನ್ ಹಿಡನ್ ಫಾರ್ಮ್ ಅಂಡ್ ಇಟ್ ವಿಲ್ ಪ್ರೆಸೆಂಟ್ ಆಸ್ ಇನ್ಫೆಕ್ಷಿಯಸ್ ಬಟ್ ನಾಟ್ ಶೋ ದ ಸೈನ್ ಸಿಂಪ್ಟಮ್. ಅದು ಸೈನ್ ಸಿಂಪ್ಟಮ್ಸ್ ತೋರ್ಸಂಗಿಲ್ಲ, ಬಟ್ ಇನ್ಫೆಕ್ಷಿಯಸ್ ಏಜೆಂಟ್ ಒಳಗೆ ಇರ್ತದ, ಅದಕ್ಕೆ ಏನಂತ ಹೇಳ್ತೀವಿ? ನಾವು ಲೆಟೆಂಟ್ ಪೀರಿಯಡ್ ಅಥವಾ ಲೆಟೆಂಟ್ ಪೀರಿಯಡ್ ಆಫ್ ದಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಯುನಿಕೇಬಲ್ ಪೀರಿಯಡ್. ಕಮ್ಯುನಿಕೇಬಲ್ ಪೀರಿಯಡ್ ಅಂತಂದ್ರೆ ಈಗ ಇನ್ಫೆಕ್ಷನ್ ಆಗ್ಯದ ಬ್ಯಾರದವ್ರಿಗೆ ಸ್ಪ್ರೆಡ್ ಆಗ್ತದ. ಸೊ ಈಗ ಫಸ್ಟ್ ಡೇ ಇಂದ 14 ಡೇ ವರೆಗೂ ಬ್ಯಾರದವ್ರಿಗೆ ಸ್ಪ್ರೆಡ್ ಆಗ್ತಂದ್ರೆ ಆ ಕಮ್ಯುನಿಕೇಬಲ್ ಪೀರಿಯಡ್ ಆಫ್ ದಟ್ ಇನ್ಫೆಕ್ಷನ್ ಇಸ್ ದ 14 ಡೇಸ್. ಓಕೆ, ಈ ತರ ಕಮ್ಯುನಿಕೇಬಲ್ ಪೀರಿಯಡ್ ಅಂತ ಅದು ಬೇರೆದವ್ರಿಗೆ ಸ್ಪ್ರೆಡ್ ಆಗ್ಲಕ್ಕೆ ಎಲ್ಲಿವರೆಗೂ ಚಾನ್ಸ್ ಅದ ಅದಕ್ಕೆ ಕಮ್ಯುನಿಕೇಬಲ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಸಿಂಪಲ್. ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಟು ದಿ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್ಸ್ ಇಸ್ ದ ಇನ್ಕ್ಯುಬೇಷನ್ ಪೀರಿಯಡ್. Entry of the microorganism to the appearance of the first antibody in the blood against the microorganism is the window period. Latent period is the hidden period of the infection where the due to the incomplete treatment. Okay, incomplete treatment ಕಡಿಂದು microorganism hidden period like hidden type ನಮ್ಮ ಬಾಡಿ ಒಳಗೆ ಇರಲತ್ತ, ಅದಕ್ಕೆ ಲೆಟೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಕಮ್ಯುನಿಕೇಬಲ್ ಪೀರಿಯಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಿವರೆಗೂ ಅದು ಬೇರೆದವ್ರಿಗೆ ಸ್ಪ್ರೆಡ್ ಮಾಡೋ ಚಾನ್ಸ್ ಅದ ಆ ಪೀರಿಯಡ್ ನಾವು ಕಮ್ಯುನಿಕೇಬಲ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಸೊ this is the very important point we need to keep in our mind. Okay, so ಇದು ನೀವು ತಲೆ ಒಳಗೆ ಇಟ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಸ್ಟೇಜಸ್ ಆಫ್ ಇನ್ಫೆಕ್ಷನ್ ಅದಾವ. ಸ್ಟೇಜಸ್ ಆಫ್ ಇನ್ಫೆಕ್ಷನ್ ಹೆಂಗ್ ಅದಾವ ಅನ್ನೋದು ಒಂದು ನಾನು ನಿಮಗೆ ಫಸ್ಟ್ ಗ್ರಾಫ್ ಮುಖಾಂತರ ಟೀಚ್ ಮಾಡ್ತೀನಿ, ಆಮೇಲೆ ನಾನು ನಿಮಗೆ ಡೆಫಿನೇಷನ್ಸ್ ಗಳು ತಗೊಂಡು ಹೋಗ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ಏನದ ಅಂತಂದ್ರೆ ಇಲ್ಲಿ ಟೈಮ್ ಅದ, ಈ ಕಡೆ ಟೈಮ್ ಅದ, ಮತ್ತೆ ಈ ಕಡೆಯಿಂದ ನಂಬರ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಅದಾವ. ಇಲ್ಲಿ ಫಸ್ಟ್ ಟೈಮ್ ಏನಾಗ್ತದಪ್ಪ ಅಂತಂದ್ರೆ ನಮ್ದು ಆಂಟಿಜೆನ್ ಅಥವಾ ಒಂದು ಮೈಕ್ರೋ ಆರ್ಗಾನಿಸಮ್ ನಮ್ಮ ಬಾಡಿ ಒಳಗೆ ಎಂಟರ್ ಆಗ್ಯದ. ಓಕೆ, ಇಲ್ಲಿ ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ವೈರಸ್ ನಮ್ಮ ಬಾಡಿ ಒಳಗೆ ಎಂಟ್ರಿ ಆಗದ. ಇಲ್ಲಿಂದ ಇಲ್ಲಿವರೆಗೂ ಇದು ಒಟ್ಟ ಸೈನ್ ಸಿಂಪ್ಟಮ್ಸ್ ತೋರ್ಸಂಗಿಲ್ಲ, ಒಟ್ಟನೆ ಸೈನ್ ಸಿಂಪ್ಟಮ್ ತೋರ್ಸಂಗಿಲ್ಲ. ಸೊ ಇಲ್ಲಿ ಬಂದ ಏನ್ ಮಾಡುತ್ತಂದ್ರೆ ಇದು ಸೈನ್ ಸಿಂಪ್ಟಮ್ ತೋರಿಸುತ್ತೆ.
ಸೊ ಹಂಗಾಗಿ ಏನ್ ಮಾಡ್ತೀವಿ ಅಂತಂದ್ರ ಎಂಟ್ರಿ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ ಹಿಡಿದು ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್ ಈ ಪೀರಿಯಡ್ ಏನಂತ ಕರಿತೀವಿ ಅಂತಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನ್ ಬಂತು? ಫಸ್ಟ್ ಸೈನ್ ಸಿಂಪ್ಟಮ್ ಬಂತು. ಫಸ್ಟ್ ಸೈನ್ ಸಿಂಪ್ಟಮ್ ಅಂದ್ರೆ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಬರಂಗಿಲ್ಲ. ಓಕೆ, ನಾನ್ ಸ್ಪೆಸಿಫಿಕ್ ಜನರಲ್ ಸಿಂಪ್ಟಮ್ಸ್ ಬರ್ತಾವ. ಲೈಕ್ ಫಸ್ಟ್ ಉರಿ ಬರ್ತಾವ, ಫೀವರ್, ಅದಾದ್ಮೇಲೆ ಚಳಿ ಬರ್ತಾವ, ಅದಾದ್ಮೇಲೆ ಬಾಡಿ ಪೇನ್ ಚಾಲು ಆಗುತ್ತೆ. ಓಕೆ, ಸೊ ಲೈಕ್ ಜನರಲ್ ಸಿಂಪ್ಟಮ್ಸ್ ಬರ್ತಾವ. ಅಪಿಯರೆನ್ಸ್ ಆಫ್ ದಿ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್, ನಾಟ್ ಸ್ಪೆಸಿಫಿಕ್, ಜಸ್ಟ್ ನಾನ್ ಸ್ಪೆಸಿಫಿಕ್ ಆರ್ ಜನರಲ್ ಸೈನ್ ಸಿಂಪ್ಟಮ್, ಇದಕ್ಕೇನು ಕರಿತೀವಿ ಅಂದ್ರೆ ಪ್ರೋಡ್ರಮಲ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೇನು ಕರಿತೀವಿ? ಪ್ರೋಡ್ರಮಲ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಪ್ರೋಡ್ರಮಲ್ ಪೀರಿಯಡ್ ಅಂತಂದ್ರೆ ಅಪಿಯರೆನ್ಸ್ ಆಫ್ ದಿ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್, ದಿಸ್ ಇಸ್ ಕಾಲ್ಡ್ ಎಸ್ ದ ಪ್ರೋಡ್ರಮಲ್ ಪೀರಿಯಡ್. ಓಕೆ, ಈ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್ ನೆಕ್ಸ್ಟ್ ಈಗ ಬ್ಯಾಕ್ಟೀರಿಯಾ ಸಿಕ್ಕಾಪಟ್ಟಿ ನಂಬರ್ ಒಳಗೆ ಹೆಚ್ಚಿಗೆ ಆಗ್ಲತ್ತು. ಓಕೆ, ನೋಡ್ರಿ ಇದು ನಂಬರ್ ಆಫ್ ಬ್ಯಾಕ್ಟೀರಿಯಾ ಈ ಕಡೆ ಹೆಂಗ್ ಟೈಮ್ ಈ ಕಡೆ ಹೋಗ್ಲಾಗತ್ತ, ಹಂಗ ನಂಬರ್ ಆಫ್ ದಿ ಬ್ಯಾಕ್ಟೀರಿಯಾ ಏನಾಗ್ಲತ್ತ? ಹೆಚ್ಚಿಗೆ ಆಗ್ಲತ್ತವ. ಈ ನಂಬರ್ ಆಫ್ ದಿ ಬ್ಯಾಕ್ಟೀರಿಯಾ ಹೆಚ್ಚಿಗೆ ಆಗ್ಲತ್ತ ಅಂದ್ರೆ ಪೀರಿಯಡ್ ಆಫ್ ಇಲ್ನೆಸ್ ಅಂತ ಕರಿತೀವಿ. ಈ ಪೀರಿಯಡ್ ಆಫ್ ಇಲ್ನೆಸ್ ಒಳಗೆ ಏನಾಗುತ್ತೆ ಅಂದ್ರೆ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್ ಬರ್ತಾವ. ಇಲ್ಲಿ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಬರ್ತಾವ. ಇಲ್ಲಿ ಪ್ರೋಡ್ರಮನ್ ಒಳಗಡೆ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಇರ್ತಾವ. ನಾನ್ ಸ್ಪೆಸಿಫಿಕ್ ಸೈನ್ಸ್ ಅಂಡ್ ಸಿಂಪ್ಟಮ್ ಇರ್ತಾವ. ಓಕೆ, ಸೊ ಈ ಪೀರಿಯಡ್ ಆಫ್ ಇಲ್ನೆಸ್ ಒಳಗಡೆ ಏನಂತಂದ್ರೆ ನಮ್ದು ಸ್ಪೆಸಿಫಿಕ್ ಸೈನ್ಸ್ ಸಿಂಪ್ಟಮ್ ಬರ್ತಾವ. ಇಲ್ಲಿ ನಂಬರ್ ಆಫ್ ದಿ ಬ್ಯಾಕ್ಟೀರಿಯಾಸ್ಗಳು ಮ್ಯಾಕ್ಸಿಮಮ್ ಇರ್ತಾವ. ಇಲ್ಲಿ ಸಿವಿಯರಿಟಿ ಆಫ್ ದಿ ಡಿಸೀಸ್ ವೆರಿ ಹೈ ಇರ್ತದೆ, ಅಂದ್ರೆ ಇಂಪ್ಯಾಕ್ಟ್ ಆಫ್ ದ ಡಿಸೀಸ್ ವೆರಿ ಹೈ ಇರ್ತದೆ. ಇದಾದ್ಮೇಲೆ ಇನ್ಫೆಕ್ಷನ್ ವೆರಿ ಹೈ ಆಯ್ತು, ಆಮೇಲೆ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡಕ್ ಚಾಲು ಆಯ್ತು. ನಮ್ಮ ಬಾಡಿ ಏನ್ ಮಾಡುತ್ತೆ? ಆಂಟಿಬಾಡಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ, ಇಮ್ಯುನಿಟಿ ಶೋ ಮಾಡ್ಲಿಕ್ಕೆ ಚಾಲು ಆಯ್ತು. ಮತ್ತ ನಾವು ಹೊರಗಿಂದ ಆಂಟಿಬಯೋಟಿಕ್ ಅದೆಲ್ಲ ಕೊಡಾಗತ್ತೆ ಏನಾಗ್ಲತ್ತ ಅಂದ್ರೆ ಇನ್ಫೆಕ್ಷನ್ ಕಡಿಮೆ ಆಗ್ಲಿಕ್ಕೆ ಚಾಲು ಆಯ್ತು. ಇನ್ಫೆಕ್ಷನ್ ಮತ್ತು ನಂಬರ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಕಡಿಮೆ ಆಗ್ಲಕ್ಕೆ ಚಾಲು ಆಯ್ತು. ಈಗ ಎಲ್ಲ ಕಡಿಮೆ ಆಗ್ಲಕ್ಕೆ ಚಾಲು ಆಯ್ತು ಅಂದ್ರೆ ಅದಕ್ಕೆ ಡಿಕ್ಲೈನ್ ಪೀರಿಯಡ್ ಅಂತ ಹೇಳ್ತೀವಿ. ಡಿಕ್ರೀಸ್ ಪೀರಿಯಡ್ ಅಥವಾ ಡಿಕ್ಲೈನ್ ಪೀರಿಯಡ್ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ ಆಫ್ ಲೈಕ್ ಇನ್ಫೆಕ್ಷಸ್ ಏಜೆಂಟ್ಗಳು ಬಿ ಕಡಿಮೆ ಆಗ್ತವೆ, ಸೈನ್ ಸಿಂಪ್ಟಮ್ಸ್ಗಳು ಬಿ ಕಡಿಮೆ ಆಗ್ಲಕ್ಕೆ ಚಾಲು ಆಗ್ತವೆ. ಸೈನ್ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ಲಕ್ಕೆ ಚಾಲು ಆಗಿ ಸೈನ್ ಸಿಂಪ್ಟಮ್ಸ್ಗಳು ಕಂಪ್ಲೀಟ್ಲಿ ನಾರ್ಮಲ್ ಬಂದು ಅಂತ ಇಟ್ಕೋರಿ. ಅದಕ್ಕೆ ಏನಂತ ಹೇಳ್ತಾರೆ? ಪೀರಿಯಡ್ ಆಫ್ ದಿ ಕನ್ವಲ್ಸನ್ಸ್ ಅಂತ ಹೇಳ್ತೇವೆ. ಪೀರಿಯಡ್ ಆಫ್ ದಿ ಕನ್ವಲ್ಸನ್ಸ್ ಅಂದ್ರೆ ಡಿಸೀಸ್ ದಿಂದ ರಿಟರ್ನ್ ನಾರ್ಮಲ್ಸಿಗೆ ರಿಟರ್ನ್ ಬರೋದಕ್ಕೆ ಪೀರಿಯಡ್ ಆಫ್ ಕನ್ವಲ್ಸನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದ 5 ಸ್ಟೇಜಸ್ ಆಫ್ ದಿ ಇನ್ಫೆಕ್ಷನ್ ವಿ ಹ್ಯಾವ್. ಓಕೆ, ಒನ್ ಈಸ್ ನೋ ಸೈನ್ ಸಿಂಪ್ಟಮ್ಸ್, ಎಂಟ್ರಿ ಆಗ್ಯದು, ಇನ್ನ ಸೈನ್ ಸಿಂಪ್ಟಮ್ಸ್ ಕರೆಕ್ಟ್ ಆಗಿ ಬಂದಿಲ್ಲ. ನೋ ಸೈನ್ ಸಿಂಪ್ಟಮ್ ಅಥವಾ ಎಂಟ್ರಿಯಿಂದ ಫಸ್ಟ್ ಸೈನ್ ಸಿಂಪ್ಟಮ್ ವರೆಗೂ ಇನ್ಕ್ಯುಬೇಷನ್ ಅಂತ ಹೇಳ್ತೇವೆ. ಈ ಫಸ್ಟ್ ಸೈನ್ ಸಿಂಪ್ಟಮ್ ಇಂದ ಮುಂದೆ ಏನ್ ಒಂದಿಷ್ಟು 2 ದಿನ 3 ದಿನ ಬರೀ ಫೀವರ್ ಗಿವರ್ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಇರ್ತಾವ. ಈ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಇರೋದಕ್ಕೆ ಪ್ರೋಡ್ರಮಲ್ ಪೀರಿಯಡ್ ಅಂತ ಹೇಳ್ತೇವೆ. ಈ ಪ್ರೋಡ್ರಮಲ್ ಪೀರಿಯಡ್ ಒಳಗೆ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಆದ್ಮೇಲೆ ಮತ್ತು ಸಿವಿಯರಿಟಿ ಆಫ್ ದ ಡಿಸೀಸ್, ನಂಬರ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಹೆಚ್ಚಿಗಾದಂಗ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್ ಬರ್ತಾವ. ಅದಕ್ಕೆ ಪೀರಿಯಡ್ ಆಫ್ ಇಲ್ನೆಸ್ ಅಂತ ಹೇಳ್ತೇವೆ. ಆ ಪೀರಿಯಡ್ ಆಫ್ ಇಲ್ನೆಸ್ ಆದ್ಮೇಲೆ ನಮ್ಮ ಬಾಡಿ ಇಮ್ಯುನಿಟಿ ಶೋ ಮಾಡಿ ಅಥವಾ ನಾವು ಹೊರಗಿನ ಆಂಟಿಬಯೋಟಿಕ್ ಏನೋ ಕೊಟ್ಟಾಗ ಎಲ್ಲ ಸಿಂಪ್ಟಮ್ಸ್ಗಳು ಕಡಿಮೆ ಆಗ್ಲಿಕ್ಕೆ ಚಾಲು ಆಗ್ತವೆ. ಡಿಕ್ರೀಸಿಂಗ್ ದ ಸೈನ್ ಸಿಂಪ್ಟಮ್ಸ್, ಡಿಕ್ರೀಸಿಂಗ್ ದ ನಂಬರ್ ಆಫ್ ದಿ ಮೈಕ್ರೋ ಆರ್ಗಾನಿಸಮ್ಸ್, ಅದಕ್ಕೆ ಪೀರಿಯಡ್ ಆಫ್ ದಿ ಡಿಕ್ರೀಸ್ ಅಥವಾ ಪೀರಿಯಡ್ ಆಫ್ ದಿ ಡಿಕ್ಲೈನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಏನಾಗುತ್ತೆ? ಎಲ್ಲ ಇನ್ಫೆಕ್ಷಿಯಸ್ ದಿಂದ ನಾನ್ ಇನ್ಫೆಕ್ಷಿಯಸ್ ಸ್ಟೇಟಿಗೆ ನಾರ್ಮಲ್ ಹೆಲ್ದಿ ಪೀರಿಯಡ್ ಬರುವಾಗ ನಾವು ಪೀರಿಯಡ್ ಆಫ್ ದಿ ಕನ್ವಲ್ಸನ್ ಅಂತ ಹೇಳ್ತೀವಿ. ಇನ್ ಕೇಸ್ ಇಲ್ಲಿ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತ ಇಟ್ಕೋರಿ, ಇಲ್ಲಿ ನಾವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂತ ಇಟ್ಕೋರಿ, ಏನು ನಮ್ದು ಸ್ವಲ್ಪ ನಂಬರ್ ಆಫ್ ಬ್ಯಾಕ್ಟೀರಿಯಾ ಕಡಿಮೆ ಆಗ್ತಾವ, ಸೈನ್ ಸಿಂಪ್ಟಮ್ ಕಡಿಮೆ ಆಗ್ತಾವ, ಬಟ್ ದ ಇನ್ಫೆಕ್ಷಿಯಸ್ ಏಜೆಂಟ್ ಹಿಂಗೆ ಉಳಿತಾ. ಅದಕ್ಕೆ ನಾವು ಹಿಡನ್ ಫಾರ್ಮ್ ದ ಇನ್ಫೆಕ್ಷಿಯಸ್ ಏಜೆಂಟ್ ಉಳಿತು ಅಂತಂದ್ರೆ ಅದಕ್ಕೆ ನಾವು ಲೆಟೆಂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಏನಂತ ಹೇಳ್ತೀವಿ? ಲೆಟೆಂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಎಕ್ಸಾಮಿಗೆ, ರಿಮೆಂಬರ್. ಓಕೆ, ನೆನ್ಪಿಟ್ಕೋರಿ. ನೋಡ್ರಿ, ನಿಮ್ಗೆ ಒಂದು ಬ್ಯೂಟಿಫುಲ್ ನೋಟ್ಸ್ ಬೇದ. ಇನ್ಕ್ಯುಬೇಷನ್ ಪೀರಿಯಡ್ ಅಂತಂದ್ರೆ ಟೈಮ್ ಫ್ರಮ್ ದಿ ಎಂಟ್ರಿ ಆಫ್ ದಿ ಪ್ಯಾಥೋಜನ್ ಆರ್ ಮೈಕ್ರೋ ಆರ್ಗಾನಿಸಮ್ ಟು ದಿ ಅಪಿಯರೆನ್ಸ್ ಆಫ್ ದಿ ಫಸ್ಟ್ ಸೈನ್ ಸಿಂಪ್ಟಮ್ಸ್. ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೋಡ್ರಮಲ್ ಪೀರಿಯಡ್ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್ ಇರ್ತಾವೆ. ಓಕೆ, ಲೈಕ್ ಫೀವರ್ ಆಗಿರ್ಬೋದು, ಮಲೈಸ್ ಅಂದ್ರೆ ಬಾಡಿ ಪೇನು, ಫಟಿಗ್ ಆಗಿರ್ಬೋದು, ಹೆಡ್ ಏಕು, ಬಾಡಿ ಏಕು, ಇವೆಲ್ಲ ಏನಿರ್ತಾವ ಅಂದ್ರೆ ನಾನ್ ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ ಇರ್ತಾವೆ. ಓಕೆ, ಸೊ ಅದಾದ್ಮೇಲೆ ಪೀರಿಯಡ್ ಆಫ್ ಇಲ್ನೆಸ್ ಅಥವಾ ಅಕ್ಯೂಟ್ ಇಲ್ನೆಸ್ ಸ್ಟೇಜ್ ಅಥವಾ ಪೀರಿಯಡ್ ಆಫ್ ದಿ ಸಿವಿಯರ್ ಸ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಕ್ಸಿಮಮ್ ಸಿವಿಯರಿಟಿ ಇರ್ತದೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಕ್ಲಾಸಿಕಲ್ ಸೈನ್ಸ್ಗಳು ಬರ್ತಾವೆ ಡಿಸೀಸ್. ಓಕೆ, ಸೊ ಈ ಮೀಸಲ್ಸ್ ಇತ್ತಂತಂದ್ರೆ ಕ್ಲಾಸಿಕಲ್ ಸೈನ್ ಏನದ? ಮೀಸಲ್ಸ್ ಕಾಫ್, ಕೊರೈಸ್, ಕಂಜಕ್ಟಿವೈಟಿಸ್. ಅದ್ರ ಜೊತೆಗೆ ನಮ್ದು ಓರಲ್ ಕ್ಯಾವಿಟಿ ಒಳಗಡೆ ಏನಾಗುತ್ತೆ? ವೈಟ್ ಕಲರ್ ಲೈಕ್ ರಾಶಸ್ ಬಂದಿರುತ್ತೆ. ಓಕೆ, ಸೊ ಅದು ಆಗುತ್ತಾ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಇನ್ನ ಬೇರೆ ಬೇರೆ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಗಳೆಲ್ಲ ಬರ್ತಿರ್ತವೆ. ವೆರಿ ಇಂಪಾರ್ಟೆಂಟ್ ಎದ್ರದಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಡಿಸೀಸ್. ಓಕೆ, ಸ್ಪೆಸಿಫಿಕ್ ಸೈನ್ ಸಿಂಪ್ಟಮ್ಸ್ ಎಲ್ಲ ಎದ್ರಾಗ ಬರ್ತಾವ ಅಂತಂದ್ರೆ ಅದು ಇಲ್ನೆಸ್ ಸ್ಟೇಜ್ ಅಥವಾ ಪೀರಿಯಡ್ ಆಫ್ ದಿ ಇಲ್ನೆಸ್ ಒಳಗೆ ಬರ್ತಾವೆ. ಅದಾದ್ಮೇಲೆ ಡಿಕ್ಲೈನ್ ಸ್ಟೇಜ್. ಓಕೆ, ಡಿಕ್ಲೈನ್ ಸ್ಟೇಜ್ ನಾವು ಏನ್ ಹೇಳ್ತೀವಿ? ಇಲ್ಲಿ ಡಿಕ್ರೀಸ್ ಸ್ಟೇಜ್ ಅಂತ ಹೇಳ್ತೀವಿ. ಸೈನ್ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವೆ ಡಿಕ್ರೀಸ್ ಆಗ್ಲಕ್. ಓಕೆ, ಪೂರಾ ಪೀಕ್ ದಾಗಿದ್ದು ಡಿಕ್ರೀಸ್ ಆಗ್ಲಕ್ ಸ್ಟಾರ್ಟ್ ಆಗ್ತಾವೆ. ಸಿಂಪ್ಟಮ್ಸ್ ಬಿಗಿನ್ಸ್ ಟು ಡಿಕ್ರೀಸ್. ಓಕೆ, ಪೇಷಂಟ್ ಸ್ಟಾರ್ಟ್ ರಿಕವರಿಂಗ್ ಹಿಯರ್. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕನ್ವಲ್ಸೆಂಟ್ ಫೇಸ್. ದ ಕನ್ವಲ್ಸೆಂಟ್ ಫೇಸ್ ಒಳಗಡೆ ರಿಟರ್ನ್ ಟು ನಾರ್ಮಲ್. ಓಕೆ, ಪೇಷಂಟ್ ವಿಲ್
recover completely and patient regain the all normal health. So this is the convalescent phase. So ಇದಿಷ್ಟು ನಿಮ್ದು ಡೆಮೋ ಲೆಕ್ಚರ್ ಆಗಿತ್ತು. ನಾ ಅನ್ಕೋತೀನಿ ನಿಮ್ಗೆ ಡೆಮೋ ಲೆಕ್ಚರ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಯದ. ಯಾವುದೇ ಕಾನ್ಸೆಪ್ಟ್ ಒಳಗೆ ಯಾವುದೇ ಡೌಟ್ ಇದ್ರು ನೀವು ನಮ್ಗೆ ಲೈವ್ ದಾಗ ಸಿಗ್ತೀರಿ ಆಪ್ದಾಗ. ಸೊ ನಾವು ನಿಮ್ಗೆ ಅಲ್ಲಲ್ಲೇ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಂತ ಮತ್ತಷ್ಟು ನಾವು ನಿಮ್ಗೆ ಎಕ್ಸಾಂಪಲ್ಗಳು ಕೊಟ್ಕೊಂತು ನಿಮ್ ಕಾನ್ಸೆಪ್ಟ್ ಗಳನ್ನ ಬಿಲ್ಡ್ ಮಾಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ 5 ತಿಂಗಳು ನೀವು ಈ ಲೆವೆಲ್ ಒಳಗಡೆ ಪ್ರಿಪರೇಷನ್ ಮಾಡಿ ನೀವು ಇದು ಇನ್ಕ್ಯುಬೇಷನ್ ಪೀರಿಯಡ್, ವಿಂಡೋ ಪೀರಿಯಡ್, ಲೆಟೆಂಟ್ ಪೀರಿಯಡ್, ಕನ್ವಲ್ಸೆಂಟ್ ಇವೆಲ್ಲ ನೀವು ಕರೆಕ್ಟ್ ಆಗಿ ಚಂದ ಅರ್ಥ ಮಾಡ್ಕೊಂಡು ಹೋದ್ರಿ ಅಂತಂದ್ರ ನಿಮ್ಗೆ ಯಾರು ಸ್ಟಾಪ್ ಮಾಡೋರು ಇಲ್ಲ ನಿಮ್ ಸೆಲೆಕ್ಷನ್ ತಗೊಳಕ್ಕೆ. ನೋಡ್ರಿ ಬಹಳ ದಿನ ಆಯ್ತು ನಾ ಬುಕ್ ಮುಟ್ಟಿ ನನ್ನ ಕಡೆಯಿಂದ ಆಗ್ತದೆ ನಿಲ್ಲೋ ನಾ ಮಾಡ್ತೀನಿ ನಿಲ್ಲೋ ಅಂತ ತಲೆಗೆ ಇಟ್ಕೋಬೇಡ್ರಿ. ಪ್ರಯತ್ನ ಮಾಡ್ರಿ, ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತ. ಕರ್ನಾಟಕದಾಗ ಕಾಂಪಿಟೇಷನ್ ಬಹಳ ಕಡಿಮೆ ಐತಿ. ನೀವು ಚಾಲು ಮಾಡಿ ಮುಂದುವರಿಸಿ ಕಂಪ್ಲೀಟ್ ಮಾಡ್ರಿ. ನೋಡಿ ಬಹಳ ಮಂದಿ ನಾವು ಹೇಳಿದ್ಮ್ಯಾಗ ಚಾಲು ಮಾಡ್ತೀರಿ, ನನಗೆ ಗೊತ್ತಾ ಬಹಳ ಮಂದಿ ಹೋಗಿ ನೀವು ಕೋರ್ಸ್ ಪರ್ಚೇಸ್ ಮಾಡ್ತೀರಿ, ಬಟ್ ಅದಕ್ಕೆ ಓಪನ್ ಮಾಡಂಗಿಲ್ಲ ಕರೆಕ್ಟ್ ಆಗಿ, ನೋಡಂಗಿಲ್ಲ ಕರೆಕ್ಟ್ ಆಗಿ. ಯಾವಾಗ ಟೈಮ್ ಸಿಗ್ತಾ ಅವಾಗ ಅಟ್ಟೆ ನೋಡ್ಕೊಂಡು ಮತ್ತೆ ಹಂಗ ಕ್ಲೋಸ್ ಮಾಡಿ ಇಡ್ತೀರಿ. ಹಂಗ ಮಾಡ್ಬೇಡ್ರಿ, ಚಾಲು ಮಾಡ್ರಿ, ಅದಕ್ಕೆ ಕರೆಕ್ಟ್ ಆಗಿ ಫಿನಿಶ್ ಮಾಡ್ರಿ. ಸ್ಟಾರ್ಟ್ ಮಾಡೋರು ಬಹಳ ಜನ ಅದಾರ, ಬಟ್ ಪರ್ಫೆಕ್ಟ್ ಆಗಿ ಯಾರು ಫಿನಿಶ್ ಮಾಡ್ತಾರ ಅವ್ರು ಚಾಂಪಿಯನ್ ಆಗ್ತಾರ. ವಿಚಾರ ಮಾಡ್ರಿ. ಮತ್ತೆ ಇಂಥ ಅವಕಾಶಗಳು ನಿಮಗೆ ಮತ್ತೆ ಬರಂಗಿಲ್ಲ. ನಾವು ಕನ್ನಡದಾಗ ಏನೋ ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಏನೋ ಮಾಡಬೇಕು, ನರ್ಸಿಂಗ್ ಎಜುಕೇಶನ್ ಅಲ್ಲಿ ಏನೋ ರೆವಲ್ಯೂಷನ್ ತರಬೇಕು ಅಂತ ಒಂದು ಏನೋ ಇನಿಷಿಯೇಟಿವ್ ತಗೊಂಡಿವಿ. ನಮಗೂ ಸಪೋರ್ಟ್ ಮಾಡ್ರಿ. ನೀವು KA ಏನಾರ ಪ್ರಿಪೇರ್ ಆಗ್ತಿದ್ರ, ಐ ಆಮ್ ಪ್ರಿಪೇರಿಂಗ್ ಫಾರ್ KA ಅಂತ ಹೇಳಿ ವಿಡಿಯೋ ತಳಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಸೊ ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ. ಮತ್ತೆ ಯಾರನ್ನ ಇನ್ನೂ ನಾರ್ಸೆಟ್ಗೆ ಟಾರ್ಗೆಟ್ ಮಾಡಿ ಪ್ರಿಪೇರ್ ಆಗ್ತಿದ್ರಿಯಪ್ಪ ಅಂತಂದ್ರೆ ನೀವು ಈ ನಾರ್ಸೆಟ್ ಕ್ರಾಶ್ ಕೋರ್ಸ್ ಕೂಡ ತಗೋಬಹುದು. ಇಲ್ಲಿ ನಿಮ್ಗೆ ಲೈವ್ ಕ್ಲಾಸ್ ಸಿಗ್ತಾವ ದಿನ. ಇವೇ ಲೈವ್ ಕ್ಲಾಸ್ ನಿಮ್ಗೆ ಫ್ರೀ ಆಗಿ ನಾನು ನಿಮ್ಗೆ KA ಒಳಗೂ ಕೊಡಾಕತ್ತೀನಿ. ಇವೇ ಲೈವ್ ಕ್ಲಾಸ್ 2 ಗಂಟೆ ನಿಮ್ಗೆ KA ಒಳಗೂ ಲೈವ್ ಬರುತ್ತೆ. ಓಕೆ, ಸೊ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಯಾರನ್ನ ನಿಮ್ದು ಜೂನಿಯರ್ಸು, ಯಾರನ್ನ ನಿಮ್ದು ಸೀನಿಯರ್ಸು, ಯಾರನ್ನ ನಿಮ್ಮ ಹಾಸ್ಪಿಟಲ್ ಕಲೀಗ್ಸು, ಸೊ ಯಾರು ಲೈಕ್ ಭಾಳ ಬಡತನ ಒಳಗಿದಾರ, ಏನು ಭಾಳ ಅಸಹಾಯಕರಿದಾರ, ಅವ್ರಿಗೆ ಪ್ರಿಪರೇಷನ್ ಮಾಡಾಯಿತು, ಕಡಿಮೆ ರೊಕ್ಕ ಒಳಗೆ ಭಾಳ ಚಂದ ಪ್ರಿಪರೇಷನ್ ಮಾಡಾಯಿತು, ಬೇಸಿಕ್ ಟು ಅಡ್ವಾನ್ಸ್ ಪ್ರಿಪರೇಷನ್ ಮಾಡಾಯಿತು ಅಂದ್ರೆ ನಮ್ದು ಪ್ಲಾನ್ A1 ಅದ. ನೋಡ್ರಿ ಪ್ಲಾನ್ A1 ಒಳಗೆ ನಿಮಗೆ ಒಂದು 750 ವಿಡಿಯೋ ಲೆಕ್ಚರ್ಗಳು ಸಿಗ್ತಾವೆ. ಹೈ ಸ್ಟ್ಯಾಂಡರ್ಡ್ ಭಾರಿ ಎಕ್ಸ್ಪ್ಲೇನ್ ಮಾಡಿದ ಲೆಕ್ಚರ್ಗಳು ಅದಾವ್ರಿ. ಮತ್ತು ಅದ್ರಾಗ ಡೈಲಿ ಲೈವ್ ಟೆಸ್ಟ್ ಇರ್ತಾವ, ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಟೆಸ್ಟ್ ಇರ್ತಾವ, ಅದ್ರಾಗ ನಾರ್ಸೆಟ್ದು ಪ್ರೀವಿಯಸ್ ಇಯರ್ ಕ್ವಶನ್ ಇರ್ತಾವ. ಎಲ್ಲ ನಿಮ್ಮ ಪ್ರಿಪರೇಷನ್ಗೆ ಏನು ಬೇಕು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಈ ಕಂಪ್ಲೀಟ್ ಪ್ಯಾಕೇಜ್ ನಾವು ನಿಮಗೆ ಓನ್ಲಿ 5,000ಕ್ಕಿಂತ ಕಡಿಮೆ ರೇಟಲ್ಲಿ 4,000 ರೂಪಾಯಿಯಲ್ಲಿ ಒಂದು A1 ಪ್ಲಾನ್ ಕೊಡಾಕತ್ತೀವಿ. ನಿಮಗೆ ಇದೇ ಪ್ಲಾನ್ ಬೇರೆ ಕಡೆ ನೀವು ತಗೋಬೇಕು ಅಂತಂದ್ರೆ 25,000ದಿಂದ 35,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ನಿಮಗೆ ಇದು ಓನ್ಲಿ ಲೆಸ್ ದೆನ್ 5,000 ಒಳಗಡೆ ಅಂದ್ರೆ 4,000 ಅರೌಂಡ್ ನಿಮ್ಗೆ 4,100-200 ರೂಪೀಸ್ ಬೀಳ್ಬೋದು ಈ ಪ್ಲಾನ್ಗೆ. ಸೊ ಈ ಪ್ಲಾನ್ ಪ್ರಿಪೇರ್ ಮಾಡ್ಕೊಂಡು ಯಾರು ಈಗ ಜಸ್ಟ್ ಪಾಸ್ ಔಟ್ ಆಗಿರಿ, ಯಾರು ನಿಮಗೆ ಬೇಸಿಕ್ ಇಂದ ಅಡ್ವಾನ್ಸ್ ಪ್ರಿಪರೇಷನ್ ಮಾಡಬೇಕು, ನಿಮಗೆ ಎಲ್ಲಾನು ಅರ್ಥ ಮಾಡ್ಕೊಂಡು ಪ್ರಿಪರೇಷನ್ ಮಾಡಬೇಕು, ಮತ್ತು ಯಾರು KA ಮತ್ತು ನಾರ್ಸೆಟ್ ಎರಡಕ್ಕೂ ಟಾರ್ಗೆಟ್ ಮಾಡುತ್ತೀರಿ ಈ ಪ್ಲಾನ್ ಮುಖಾಂತರ ಹೋಗ್ರಿ, ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಯಾರು KA ಓನ್ಲಿ ಪ್ರಿಪೇರ್ ಮಾಡ್ಲತ್ತೀರಿ ನೀವು ನಮ್ಮ ಜೊತೆ KA ಬ್ಯಾಚಿಗೆ ಜಾಯ್ನ್ ಆಗ್ರಿ, ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಏನಿ ಡೌಟ್ ಇದ್ರೂ ಸೊ ನಿಮ್ಗೆ ಇಲ್ಲಿ ನಾವು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೀವಿ ಆಲ್ರೆಡಿ. ಆ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊರಿ. ಮತ್ತು ಇದೇ ವಿಡಿಯೋ ಕೆಳಗಡೆ ನಿಮ್ಗೆ ವಾಟ್ಸಪ್ ಚಾನಲ್ದು ಮತ್ತು ವಾಟ್ಸಪ್ ಗ್ರೂಪ್ದ ಲಿಂಕ್ ಕೊಟ್ಟಿನಿ, ಮತ್ತು ನಮ್ದು ಆ್ಯಪ್ದು ಬಿ ಲಿಂಕ್ ಕೊಟ್ಟಿನಿ. ಡೌನ್ಲೋಡ್ ಮಾಡ್ಕೊರಿ, ಕಲೀರಿ, ಬೆಳೀರಿ, ಮತ್ತು ನಿಮಗೆ ಬಿ ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ಬೆಸ್ಟ್ ಸ್ಟೆಪ್ ತಗೊಳಕ ಹಿಂದೆ ಹೆಜ್ಜೆ ಹಾಕ್ಬೇಡ್ರಿ. ಆ ಹಿಂದೆ ಹೆಜ್ಜೆ ನಿಮ್ಗೆ ರಿಗ್ರೆಟ್ ಆಗಿ ಕಾಡ್ಬೋದು ಮುಂದೆ. ಬೆಸ್ಟ್ ಸ್ಟೆಪ್ ತಗೊಳಕ ಮತ್ತು ನಾಲೆಜ್ ಒಳಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರ್ಬೇಡ್ರಿ. ನೀವು ಯಾವಾಗ ನಾಲೆಜ್ ಪಡ್ಕೋತೀರಿ ಅದು ನಿಮಗೆ ಒಂದಿಲ್ಲ ಮತ್ತೊಂದು ಇದನ್ನ ಹೆಲ್ಪ್ ಮಾಡೇ ಮಾಡುತ್ತಾ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತಾ. ಅಕ್ಷರ ಕಲೀಲಿಕ್ಕೆ ಹಿಂದೆ ನೋಡ್ಬೇಡ್ರಿ. ಸೊ ನಮಗೂ ಏನಾಗುತ್ತೆ ಅಂತಂದ್ರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಡಿಮೋಟಿವೇಟ್ ಆಗ್ತೀವಿ, ಏನಪ್ಪಾ ಇದು ಕನ್ನಡದಾಗ ಮಾಡಿ ಹಿಂಗಾಗ್ಬಿಡ್ತು. ಇಲ್ಲ, ನೀವು ನಮ್ಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಜನರೇಷನ್ಗಳಿಗೆ ನಾವು ಹಿಂಗ ಕೈ ಹಿಡಿದು ಎತ್ಕೊಂತ ಹೋಗ್ತೀವಿ. ಸೊ ನಾವು ಬೆಳಿತೀವಿ, ನಿಮಗೂ ಬೆಳೆಸ್ತೀವಿ, ನಮಗೂ ಸಪೋರ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡೋದ್ರ ಮುಖಾಂತರ, ನಿಮ್ಮ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದ್ರ ಮುಖಾಂತರ ನಮ್ಗೆ ಹೆಲ್ಪ್ ಏನಂತಂದ್ರೆ ಪ್ರೋತ್ಸಾಹ ಮಾಡ್ರಿ ಅಂತ ಕೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್ ಟಿಲ್ ಹಿಯರ್. ಬೈ, ಟೇಕ್ ಕೇರ್. ವಿ ವಿಲ್ ಮೀಟ್ ಅಗೇನ್ ಇನ್ ದ ಈವ್ನಿಂಗ್ 6 PM ಡೆಮೋ ಕ್ಲಾಸ್.